ಅವನ ಬಾಯಿಗೆ ಸಾಕ್ಷಿ ವಿಟ್ನೆಸ್. ಯೋಬನ ಲೈಫಿಗೆ ವಿಟ್ನೆಸ್ ಸಾಕ್ಷಿ ಎಂಟಿನಿಲ್ಲ, ಯಾರಿಲ್ಲ, ದೇವರು ಅದಕ್ಕೆ ಸಾಕ್ಷಿ. ಯೋಬನ ಹೋರಾಟ ಬರಕ್ಕೆ ಮೊದಲೇ ವಿಟ್ನೆಸ್ ಆಗಿದ್ದಾರೆ ದೇವರು ಯೋಬನ ಬಗ್ಗೆ ಸಾಕ್ಷಿನ. ನಾನು ನೀವು ಇವತ್ತು ಏಸಪ್ಪ ಕರೆದಿದ್ದಾರೆ, ಈ ಲೋಕದಲ್ಲಿ ನೀವು ಸಾಕ್ಷಿಯಾಗಿದ್ದೀರಾ. ನೀವು ನನಗೆ ದೇವರಿಗೆ ನಾವು ಸಾಕ್ಷಿಯಾಗಿದ್ದೀವಿ. ನಾವು ಬೇರೆ ನಮ್ಮ ಮಾತುಗಳಲ್ಲಿ ಸಾಕ್ಷಿಯಾಗಿದ್ದೀವಿ. ನಾವು ಯಾವ ರೀತಿ ನಾವು ಲೈಫ್ ಅನ್ನು ಟರ್ನ್ ಮಾಡ್ಕೊಂಡಿದ್ದೀವಿ. ನಾವು ದೇವರ ನೀರನ್ನು ಟರ್ನ್ ಮಾಡಿ ತಿರುಗಿದ್ವಿ. ನಾವು ಒಂದೊಂದು ಪಾಯಿಂಟ್ ದೇವ್ರ ಮುಂದೆ ಕೌಂಟ್ ಆಗುತ್ತೆ. ನಾವು ಈ ಕ್ಯಾಶುವಲ್ ಇರೋದು ಕೌಂಟ್ ಆಗುತ್ತೆ, ಸೀರಿಯಸ್ ಇರೋದು ಕೌಂಟ್ ಆಗುತ್ತೆ. ಮೋಶೆ ಚಪ್ಪಲಿ ಬಿಟ್ಟಿದ್ದು ಸಹ ದೇವರ ಕೇಳಿದರೆ ದೇವರು ಅದನ್ನ ಗಮನಿಸ್ತಾ ಇದ್ದಾರೆ. ಅದು ಯಾವಾಗ ದೇವರ ಚಿತ್ತ ಇಲ್ಲ, ನನಗೆ ಇವತ್ತು ಗೊತ್ತಾಯ್ತಪ್ಪ ಏಸಪ್ಪ, ನನ್ನ ಬಾಯಿನ ಫುಲ್ ಕಂಟ್ರೋಲ್ ಮಾಡ್ತೀನಿ. ನಾನು ಮಾತಾಡೋದ ಯಾವ ವಿಷಯಗಳನ್ನು ನಾನು ವೀಕ್ ಆಗಿ ಕಲ್ತ್ಕೊಳ್ಳಲ್ಲ. ನಾನು ಸ್ಟ್ರಾಂಗ್ ಡಿಸಿಷನ್ ಹೇಳ್ತಾ ನಾನು ಸೋತೋಗಂಗಿಲ್ಲ ಅಲ್ಲಿ ಎಂತ ಪರಿಸ್ಥಿತಿ. ಬೈಬಲ್ ಕ್ಲೀನಾಗಿ ಹೇಳ್ತದೆ. ಅವನು ಯೋಬ ಹೇಳ್ತಾನೆ, ಸ್ತೋತ್ರ ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆ. ನಾನು ಹೇಳ್ತೀನಿ ಯಾವಾಗ ರಾಜ ಸ್ತೋತ್ರ ಹೇಳ್ತೀನಿ ಅಪ್ಪ. ನಾನು ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, 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 ಯೇಸು ರಾಜ. ಹಲ್ಲೆಲೂಯಾ. ಮೈಯೆಲ್ಲ ನಡು ಬೈಬಲ್ ಕ್ಲೀನಾಗಿ ಹೇಳ್ತಾ ಇದೆ. ಮೈಯೆಲ್ಲ ನಡಿನಂತ ಅಂಗಾಲಿಂದ ತಲೆವರೆಗೂ ಅಂಗಾಲವರೆಗೂ ಒಂದು ಪಿನ್ ಡ್ರಾಪ್ ಜಾಗ ಇಲ್ಲ. ಕೂತವರಿಗೆ ಕೂತ್ಕೊಂಡು ಅವನ ಶರೀರ ಅವನೇನ್ ಮಾಡ್ತಾ ಇದ್ದಾನೆ, ಅವನು ಕೇಳ್ಕೊಳ್ತಾ ಇದ್ದಾನೆ. ಬೈಬಲ್ ಕ್ಲೀನಾಗಿ ಹೇಳ್ತಾ ಇದೆ, ಅವನ ಬಾಯಲ್ಲಿ ಒಂದು ದೇವರ ಮೇಲೆ ದೂಷಣೆ ಮಾಡ್ತಾನೆ. ಅದನ್ನು ಓದ್ಬೇಕಾದ್ರೆ ನಮ್ಮ ಒಳಗೆ ಯಾಕೆ ಚಾಲೆಂಜಿಂಗ್ ಸ್ಪಿರಿಟ್ ಬರ್ತಾ ಇಲ್ಲ ನಮ್ಮೊಳಗಡೆ? ಅದು ಬರ್ಬೇಕು ನಮ್ಮೊಳಗಡೆ. ಎಂತ ಪರಿಸ್ಥಿತಿ, ಇಕ್ಕಟ್ಟು ಬಿಕ್ಕಟ್ಟು, ಏನೇ ಹೋರಾಟ, ಏನೇ ಇದ್ರು ಏಸಪ್ಪ, ನಾನು ನಿನ್ನಿಂದ ಆಗ್ಲಲ್ಲ. ನಾನು ಬೈಬಲ್ ಕ್ಲಿಯರ್ ಹೇಳ್ತೇನೆ, ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವುದು ಯಾವುದು ಇಲ್ಲ. ಆ ಸಾಲಕ್ಕೂ ಒಂದು ಯಾವ್ದಾದ್ರು ಒಂದು ಬಂದರೆ ನಮ್ಮ ಫೇಸ್ ಚೇಂಜ್ ಆಗುತ್ತೆ. ಚೇಂಜ್ ಆಗಲ್ಲ. ನೀವು ನನ್ನ ದೇವರು ಚೇಂಜ್ ಆಗಿಲ್ಲ. ಹೇಳಿ ನೀವು, ನನ್ನ ದೇವರು ಚೇಂಜ್ ಆಗಲ್ಲ. ನಾನು ಚೇಂಜ್ ಆಗಲ್ಲ. ನಾನು ಚೇಂಜ್ ಆಗಲ್ಲ. ನಾನು ಬೈಬಲ್ ಪ್ರಸಂಗ ಹೇಳುತ್ತೆ, ಎಲ್ಲದಕ್ಕೂ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ಬರುವ ಸಮಯ, ನಗುವ ಸಮಯ, ಸಂತೋಷಿಸುವ ಸಮಯ, ಕುಡಿಯುವ ಸಮಯ, ಕಲಿಯುವ ಸಮಯ, ಎಲ್ಲದಕ್ಕೂ ವಾಕ್ಯ ಹೇಳ್ತದೆ. ಟೈಮ್ ಇಟ್ಟಿದ್ದಾರೆ ದೇವರು. ಆ ಟೈಮ್ ಬರೋದು ನೀವು ಸ್ತೋತ್ರ ಮಾಡಿ ಡ್ಯಾನ್ಸ್ ಮಾಡಿ, ಬರೋದು ಟೈಮ್ ನೀವು ದೇವರಿಗೆ ಸ್ತೋತ್ರ ಮಾಡಿ. ಯಾವಾಗ ನಾವು ಅಲ್ಲಿ ಅರ್ಜೆಂಟ್ ಇಲ್ಲ, ಅಲ್ಲಿ ಹೇಳ್ತಾ ಇದೀವಿ, ಎಲ್ಲದಕ್ಕೂ ದೇವರು ನಮ್ಮನ್ನ ರೆಡಿ ಮಾಡ್ತಾ ಇದ್ರು. ರೆಡಿ ಮಾಡೋದೇ ಇಲ್ಲ. ನೀವು ಎಷ್ಟು ಹೇಳಿದಲ್ವಾ, ನೀವು ಪರಿಶುದ್ಧವಾಗಿ ಜೀವಿಸಿದ್ರ ನೂರಕ್ಕೆ ನೂರು ಮಾಡಿ ನೀವು ದೇವರ ಪ್ರಸನ್ನತೆ, ದೇವರ ಅಭಿಷೇಕಲ್ಲಿ ನಮ್ಮೊಳಗೆ ಅಲ್ಲಿ ಚಪ್ಪಲಿ ಬಿಟ್ಟಿದ್ದನ್ನ ದೇವ್ರು ನೋಡಿದ್ರು ಅಂದ್ರೆ ನೀವು ದೇವ್ರನ್ನ ರಿಯಲ್ ಆಗಿ ನೀವು ಪ್ರೀತಿ ಮಾಡೋದು ದೇವರ ಕಣ್ಣು ನನ್ನನ್ನೇ ನೋಡ್ತಾ ಇದೆ.
ಮಾತ್ರ ದೇವರು ಮೆನ್ಷನ್ ಮಾಡಿ. ನಾನು ಹೇಳ್ಬೋದು, ನಾನು ನೀವು ಒಬ್ಬೊಬ್ರು ಯೋಗ ಆಗ್ಬೋದಲ್ಲ. ಸ್ವಲ್ಪ ಅವತ್ತು ಯೋಗ ನಾನು ಹೇಳ್ತಿಲ್ಲ, ಯೋಗನ ಕದ್ದಾಗಿದೆ, ನನ್ನ ನಿಮ್ಮನ್ನ ಕದ್ದಿದ್ದಾರೆ ಪ್ರಿಯರೇ. ಯೋಗನ ಕದ್ದಾಗಿದೆ, ನನ್ನ ನಿಮ್ಮನ್ನ ಕದ್ದಿದ್ದಾರೆ. ಯೋಗನ ಎಷ್ಟೋ ಪ್ರೀತಿ ಅಂತ ಒಬ್ಬನೇ ಮಗನ ಕೊಟ್ಟು, ಆ ಪ್ರೀತಿ ನಿಜವಾದ ಪ್ರೀತಿ ಒಬ್ಬೊಬ್ಬರನ್ನ ದೇವರು ಟಚ್ ಮಾಡಿದ್ದಾರೆ, ಒಬ್ಬೊಬ್ಬರನ್ನ ಮುಟ್ಟಿದ್ದಾರೆ. ಜೀಸಸ್ ಒಂದು ವಿಷಯ, ಯಾವುದೋ ಒಂದು ನಶಿಸಿ ಹೋಗುವಂತ ಯಾವುದೋ ಒಂದು ಕಾಲಿಗೆ ಸೋತೋಗ್ತಾ ಇದ್ದೀರಾ ಪ್ರಿಯರೇ. ಆ ಸಾಲಕ್ಕೋಸ್ಕರ ವೀಕ್ ಆಗಿದ್ದೀರಾ, ಆ ಜಾಬ್ ಸರ್ಚ್ ಮಾಡ್ತಿದ್ದೀರಾ, ಆ ಜಾಬ್ ಸಿಕ್ಕಿಲ್ಲ ಅಂತ ವೀಕ್ ಆಗಿದ್ದೀರಾ. ನೀವು ವಾಚ್ಮ್ಯಾನ್ ಆಗಿದ್ದ ಮೋರ್ಡೆಕೈ ಎಷ್ಟು ವರ್ಷ, ಒಂದು ದಿನ ಅವನು ವೀಕ್ ಆಗಿಲ್ಲಲ್ಲ. ಹೆಂಗಿರ್ಬೋದು ಅವನು ವಾಚ್ಮ್ಯಾನ್ ಆಗಿ? ಎಷ್ಟು ನಮಗೆ ಅಷ್ಟಾಗಿದೆ. ರಾಜನ ಕೊಡಲಿಕ್ಕೆ ಪ್ಲಾನ್ ಮಾಡಿದ್ರೆ, ಆ ರಾಜನ ಪ್ಲಾನ್ ಗೊತ್ತಾಗಿ ರಾಜನ ಪ್ಲಾನ್ ಉಳಿಸಿದರೆ ಅಲ್ಲಿ ಬಹುಮಾನ ಎಕ್ಸ್ಪೆಕ್ಟ್ ಮಾಡಿಲ್ಲ. ದೇವರು ಅದನ್ನು ಅಬ್ಸರ್ವ್ ಮಾಡ್ತಾರೆ. ದೇವರು ಅದನ್ನು ನೋಡ್ಕೊಂಡು ನಂಬಿಕಸ್ಥನಾಗಿದ್ದಾನೆ. ಅವನ ಟೈಮಿಂದ ಒಳಗಡೆ ಬಂದಿಲ್ಲ. ಒನ್ ಡೇ ಬರ್ತಾ ಇದೆ, ಮಾರನೇ ದಿನ ಅವನಿಗೆ ನೆಟ್ಕೊಂಡು ಹಾಕ್ಬೇಕು. ಮಾರನೇ ದಿನನೇ ಈಗ ಅವನು ಮೋರ್ಡೆಕೈ ವಾಚ್ಮ್ಯಾನ್ ಅಲ್ಲ, ಕ್ರಿಸ್ತನೊಂದಿಗೆ ರಾಜನ ಮಾರ್ಗ, ದೇವರ ಮಾರ್ಗ ಒಳಗಡೆ ಎಂಟ್ರಿ ಆಗ್ತಾ ಇದೆ. ಅಲ್ಲಿ ರಾಜನ ಮಾರ್ಗ, ಅಲ್ಲಿ ದೇವರ ಮಾರ್ಗ. ಇಷ್ಟು ದಿನ ಒಳಗಡೆ ಕೂತ ನಂಬಿಕಸ್ಥನಾಗಿದ್ದಲ್ಲ, ಈಗ ಬಾ ಒಳಗಡೆ ಅರಮನೆಯಲ್ಲಿ ನೀನು ಆಳ್ವಿಕೆ ಮಾಡಿ. ಡ್ಯಾಡಿ ಮಗಳು ಏನು ಮಾಡಿದ್ರು ಎಲ್ಲ ಕಡೆಗೆ ಆ ಒಂದು ಹಂಗ್ ಬರ್ಸಿದ್ದು. ಮಾಮನ ಏನ್ ಬರ್ಸಿದ್ದ ಅವನು, ಯಾರು ಎಲ್ಲರೂ ಸಾಯ್ಬೇಕಲ್ವಾ, ಈಗ ಎಲ್ಲ ಕಡೆ ಪಬ್ಲಿಷ್ ಆಗ್ತದ್ದು. ಏನಂತ, ಎಸ್ತೇರ್ ರಾಣಿ ದೇವರನ್ನೇ ಆರಾಧನೆ ಮಾಡಬೇಕು. ಆಮನ ವಿಷಯ ಕೇಳೇ ಮಾಡಿಲ್ಲ ಅದು. ನೀನು ಆಮನ ಅಂತ ಹೇಳಿದ್ನ ಹೇಳಲೇ ಇಲ್ಲ ಅವರು. ಉಪವಾಸ ಮಾಡಿದ ಯಹೂದ್ಯರು, ನಾವು ದೇವ್ರ ಮಕ್ಕಳು ಅದು ಬೇಕಾಗುತ್ತೆ ನಮಗೆ. ಮಕ್ಕಳ ನೋಡ್ಬೇಡಿ, ಗಂಡ ಏನಂತ ನೋಡ್ಬೇಡಿ, ಹೆಂಡತಿ ಏನಂತ ನೋಡ್ಬೇಡಿ. ನೀವು ದೇವರ ಏಸಪ್ಪ, ನಾನು ಹೇಳ್ತೀವಿ ದೇವರ ಅಭಿಷೇಕ ನಮ್ಮನ್ನ ಮುರಿದದು. ನನ್ನ ಕುಟುಂಬ ಯೋಗನ ಹೆಂಗೆ ದೇವರಲ್ಲಿ ಅಲ್ಲಿ ಮೇಡಲ್ಲಿ ಚೇಂಜ್ ಆಗ್ತಾ ಇದೆ, ಪರಿಸ್ಥಿತಿ ಚೇಂಜ್ ಆಗ್ತಾ ಇದೆ. ಎಂತ ಹೋರಾಟಗಳು ಬಂದ್ರು ಆ ಪರಿಸ್ಥಿತಿನ ದೇವರು ಅಂತ ದಿನಗಳಲ್ಲಿ ಡಬಲ್ ಆಗಿ ಮಾರ್ಪಡಿಸ್ತಾ ಇದ್ದಾರೆ. ಬೈಬಲ್ ಹೇಳ್ತಾ ಇದೆ, ಯೋಗನಲ್ಲಿ ತಾಳ್ಮೆ ನೋಡಿ ನೀವು, ತಾಳ್ಮೆ ನೋಡಿ, ತಾಳ್ಮೆನೆ ಕಳ್ಕೋಬೇಡಿ. ಪ್ರಾರ್ಥನೆಗೆ ಉತ್ತರ ಉಂಟು, ನಂಬಿಕೆಗೆ ಪ್ರತಿಫಲ ಉಂಟು. ಯಾಕಂದ್ರೆ ನನ್ನ ದೇವರು ನಂಬಿಕಸ್ಥನಾದ ದೇವರು. ಆ ನಂಬಿಕೆ, ತಾಳ್ಮೆ, ನೀವೆಲ್ಲ ಎಷ್ಟೋ ಸಾರಿ ನಮ್ಮ ಮನುಷ್ಯನ ಸ್ವಭಾವ ಏನು, ಈಗ ಬೇಕು. ಆದ್ರೆ ಈಗ ಬೇಕು ಅಂತ ಇಬ್ಬರು ವ್ಯಕ್ತಿಗಳು ಬೇಡ್ಕೊಂಡ್ರು, ಅದು ಇಮ್ಮಿಡಿಯೇಟ್ ನಡೀತು. ಎಳೆಕಾಲಿ ಈಗ ಅಂತ ಅವ್ರು ಹೇಳಿದ್ರು, ಈಗ ಅಂತ ಅವ್ರಿಗೇನೆ ಆಕ್ಚುಲಿ ಗೊತ್ತಿಲ್ಲ. ಅವ್ರು ಈಗ ಅಂತಾನೆ ಗೊತ್ತಿಲ್ಲ. ಬಟ್ ದೇವ್ರ ಸ್ತೋತ್ರ, ಅಲ್ಲಿ ದೇವ್ರು ಹೇಳ್ತದೆ ಈಗ ಅಂತ. ಇಬ್ರು ವ್ಯಕ್ತಿಗಳು ಈಗ ಅಂತ ಹೇಳ್ತಾರೆ. ಅವ್ರು ಈಗ ಬೇಕು ಅಂತ ಕೇಳಲ್ಲ. ಅದು ನೀವು ಕೇಳಿದ್ರೆ ಬರೋಂಥದ್ದು ದೇವ್ರ ಕಾರ್ಯ. ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿಲ್ಲ, ದೇವ್ರು ನೋಡಕ್ಕೆ ಅಂತ ಬಂದ. ಹೇಳ್ತದೆ, ಈಗಲೇ ನಾನು ನಿನ್ನ ಮನೆಗೆ ಬರ್ತೀನಿ. ಈಗ ನೋ ಟೈಮ್, ನಾಳೆ ಇಲ್ಲ, ನಾಳಿಲ್ಲ, ಅದು ಈಗಲೇ ನಿನ್ನ ಮನೆಗೆ ಬರ್ತೀನಿ. ಓರಿ ಮಾಮಾ ಕಾಲಿ ಮಾತೆ ಶಿರಿ ಹಾಲ ಓಲಿ ಕಾಲ ಮಾ ಬಾ 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 ಓರಿ ಬಾ ಬಾ ಓರಿ ಕಾ. ಈಗ ಬಾ ಬೈಸಪ್ಪ, ಬಾ ನಿನ್ನ ಮನೆಗೆ, ಬಾ ನನಗೆ ಮಕ್ಕಳು ಕೂಗಿ ಮಕ್ಕಳು ಏನು ಮಾಡ್ಬೇಡಿ, ಕೂಗಿ ಮಕ್ಕಳು. ಓ ಗ್ಲೋರಿ ಯೇಸು ನಿ ಬಾ 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 ಶಿಯಾಲ ಬಾ 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 ಬಾ. ಹಲ್ಲೆಲೂಯಾ. ಇನ್ನೊಬ್ಬ ವ್ಯಕ್ತಿ ನೋಡ್ತೀವಿ, ಕಳ್ಳ. ಲೋಕಲ್ಲೇ ಹೇಳ್ತದೆ ಕಳ್ಳ. ಡ್ಯಾಡಿ ಮಮ್ಮಿನೂ ಮೋಸ್ಟ್ಲಿ ಹೇಳ್ತಾರೆ, ಬಟ್ ದೇವ್ರು ಮಾತ್ರ ಕಳ್ಳ ಅಂತ ದೇವ್ರ ಬಾಯಲ್ಲಿ ಮಾತ್ರ ಬೈಬಲ್ ತೋರಿಸಿ ಕಳ್ಳ ಅಂತ ದೇವ್ರು ಮೆನ್ಷನ್ ಮಾಡಿದ್ರು. ಜಡ್ಜ್ಮೆಂಟ್ ಮಾಡ್ತಾರೆ, ನನ್ನ ರಾಜಾದಿರಾಜ ಕರ್ತ ಕಳ್ಳ ಅಂತ ಹೇಳಿಲ್ಲ. ಆ ದುರಾಚಾರ ಹೆಂಗ್ಸ ಬಂದಿದ್ದಾರೆ, ಅಲ್ಲಿ ಯಾರು ಮಹಾರಾಜಕ ಪರಿಸರ ಹೇಳ್ತೀವಿ, ಈ ಹೆಂಗ್ಸ ಯಾರು ಅಂತ ಗೊತ್ತಾಗಿಲ್ಲ ಇವನಿಗೆ, ಪ್ರವಾದಿಗೆ.
ಹೃದಯ, ಸತ್ತೋಗಿದ್ದ ಹೃದಯ ಜೀವ ಬರಕ್ಕೆ ಇದೇ ಹೇಳುದು. ಪ್ರೀತಿ ಪ್ರೀತಿ ಇದೆಯಲ್ಲ ಅದನ್ನ ಯಾರು ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗೋದು. ದೇವರ ದುರಾಚಾರ ಹೆಂಗಸಿಗೆ ಅಮ್ಮ ನೀನ್ ಯಾರು ಶಿಕ್ಷೆ ಮಾಡಲಿಲ್ಲ, ಇಲ್ಲ ಅಪ್ಪ ಹೋಗು ನಾನು ಮಾಡಲ್ಲ. ಲೋಕ ಹೇಳ್ತಾ ಇದೆ, ಜನ ಬಂದಿದ್ರೆ ನಿಮಗೆ ಕಲ್ಲೋಡು ಸಾಯಿಸ್ಬೇಕು, ವ್ಯಭಿಚಾರ ಮಾಡಿ ಸಿಗಾಕೊಂಡಿದ್ದಾರೆ. ದೇವರು ನೀನು ವ್ಯಭಿಚಾರ ಸ್ತ್ರೀನ ನೀನಂತ ಕೇಳಿಲ್ಲ, ಅಮ್ಮ ನೀನು ಶಿಕ್ಷೆ ಮಾಡಲಿಲ್ಲ. ಅದೇ ಹೇಳ್ತಿರೋದು, ನನ್ನನ್ನ ನಿಮ್ಮನ್ನ ಪ್ರಾಕ್ಟೀಸ್ ಮಾಡಿ ಅದನ್ನ ಹೇಳೋದು. ಪ್ರೀತಿನ ಅಭ್ಯಾಸ ಮಾಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ, ಪ್ರೀತಿ ಮಾಡಿ. ಅಯ್ಯೋ ಮಕ್ಕಳನ್ನ ಮಗ ಅಂತ ಲವ್ ಮಾಡ್ತೀರಾ ಅಲ್ಲ, ಪಕ್ಕದವ್ರನ್ನ ಯಾಕೆ ನಿಮ್ಮ ನೋಡೋದ್ರ ಪ್ರೀತಿ ಬರ್ತಾ ಇದ್ದಾನೆ, ಯಾಕೆ ಬೈಬಲ್ ಹೇಳುತ್ತೆ ಪ್ರೀತಿ ಎಲ್ಲಿದೆ ಅಲ್ಲಿ ದೇವರಿಂದ. ನೀವು ಪ್ರೀತಿ ಮನುಷ್ಯ ಆದ್ರೆ ದೇವರು ನಿಮ್ಮ ಒಳಗಿರೋ ಜನಗಳಿಗೆ ಗೊತ್ತಲ್ಲ. ಮನೆ ಒಂದು ಫ್ಯಾಮಿಲಿಗೆ ದೇವರು ಹೇಳ್ತಾ ಇದ್ದಾರೆ, ಮ್ಯಾರೇಜ್ ಆಗಿ ಮಕ್ಕಳಾಗಿದ್ದಾರೆ, ಈಗ ಹೇಳ್ತದ್ದು ಗಂಡ ಪ್ರೀತಿ ಅವ್ರು ಹೆಂಗಿದ್ದಾರೆ. ದೇವರು ಎಕ್ಸ್ಪ್ಲೇನ್ ಹೇಳ್ತಾರೆ, ದೇವರು ಹೇಳ್ತಾರೆ ಹೇಳೋರಿಗೆ ಪ್ರೀತಿ ಮಾಡಕ್ಕೆ ಹೇಳು, ಗಂಡನ ಪ್ರೀತಿ ಮಾಡಕ್ಕೆ ಹೇಳು, ಹೆಂಡತಿನ ಪ್ರೀತಿ ಮಾಡಕ್ಕೆ ಹೇಳು, ಮಾಡಕ್ಕೆ ಹೇಳು. ಯಾರ ಮನೆಯಲ್ಲಿ ಪ್ರೀತಿ ತುಂಬಿದೆ, ಯಾರ ಮನೆಯಲ್ಲಿ ಪ್ರೀತಿ ಇದೆ ಅವ್ರ ಮನೆಯಲ್ಲಿ ಏಸಪ್ಪ ಇದ್ದಾರೆ. ಅಣ್ಣ ಇರ್ಬೋದು, ಹೆಂಡತಿ ಇರ್ಬೋದು, ಮಗ ಇರ್ಬೋದು, ಮಗಳು ಇರ್ಬೋದು, ಪ್ರಿಯರೇ ಅದೇ ಅದೇ ನೋನ ಕುಟುಂಬ. ಅದು ಎಲ್ಲಿ ಪ್ರೀತಿ ಇದೆ ಅಲ್ಲಿ ದೇವರಿದ್ದಾರೆ, ಎಲ್ಲಿ ಪ್ರೀತಿ ಇದೆ ಅಲ್ಲಿ ದೇವರಿದ್ದಾರೆ ಪ್ರಿಯರಲ್ಲಿ. ನೀವು ಹೇಳ್ಬೋದು ಇವತ್ತು ನನ್ನ ದೇವರನ್ನು ಪ್ರೀತಿ ಮನುಷ್ಯನಾಗಿ ನನ್ನ ಚೇಂಜ್ ಮಾಡೋದಾಗೆ, ನನ್ನ ಪ್ರೀತಿ ಮನುಷ್ಯನಾಗಿ ನನ್ನ ಚೇಂಜ್ ಮಾಡು, ಚೇಂಜ್ ಮಾಡು, ಚೇಂಜ್ ಮಾಡು ಡ್ಯಾಡಿ. ಓ ಗ್ಲೋರಿ 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 ಗ್ಲೋರಿ, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ದೇವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಎಸ್ ಎಸ್ ಗ್ಲೋರಿ, ದೇವಾಕ್ಯ ಹೇಳ್ತಾ ಇದೆ ಎಸ್. ಓ ಜೀಸಸ್, ನೀವು ಜಿತೇಂದ್ರರಾಗಿಯೂ ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆ ಸ್ವಸ್ಥ ಚಿತ್ತರಾಗಿರಿ. ಪ್ರಾರ್ಥನೆಗೆ ಸೋತೋಗ್ಬಿಡಿ. ಪ್ರಾರ್ಥನೆ ಹೆಂಗೆ ಅಂತ ಹೇಳಿದ್ರೆ, ಯಾಕೊಬ್ಬ ಮುಂಚಾನೆ ತನಕ ಪ್ರಾರ್ಥನೆ ಮಾಡ್ತಾರೆ, ಮುಂಚಾನೆ ತನಕ. ದೇವ್ರು ಹೇಳ್ತಿದ್ರೆ ಬಿಡಪ್ಪ ನನ್ನ, ಇಲ್ಲ ಇಲ್ಲ ನನಗೆ ಇವತ್ತು ಏನಾದ್ರು ಒಂದು ಸ್ಪೆಷಲ್ ಬೇಕು, ನನಗೆ ಬೇಕು ಇವತ್ತು ಪ್ರಾರ್ಥನೆ ಅಭಿಪ್ರಾಯ. 5 ನಿಮಿಷ ಪ್ರಾರ್ಥನೆ ಮಾಡಿ ಸೋತೋಗ್ಬಿಡಿ ನೀವು. ಅದರಿಂದ ಬರೋವರೆಗೂ ಉತ್ತರ ಬರೋವರೆಗೂ ನೀವು ಸ್ಟಾಪ್ ಮಾಡಂಗಿಲ್ಲ, ಸ್ಟಾಪ್ ಮಾಡಂಗಿಲ್ಲ, ನೀವು ಸ್ಟಾಪ್ ಮಾಡಂಗಿಲ್ಲ, ನೀವು ಸ್ಟಾಪ್ ಮಾಡಂಗಿಲ್ಲ ನೀವು. ಓ ಗ್ಲೋರಿ ಗ್ಲೋರಿ ಜೀಸಸ್, ಹಲ್ಲೆಲೂಯಾ. ದೇವರಾಗಿ ಹೇಳ್ತಾರೆ ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ದೇವರಾಗಿ ಹೇಳ್ತಾರೆ ಫುಲ್ ಪ್ಯೂರ್ ಕೇಳ್ತಾರೆ ದೇವರು, ಫುಲ್ ಪ್ಯೂರ್. ದೇವರಾಗಿ ಯಥಾರ್ಥವಾದ ಪ್ರೀತಿ ನಿಮ್ಮೊಳಗೆ, ನನ್ನ ನಿಮ್ಮೊಳಗೆ ಯಥಾರ್ಥವಾದ. ಸಭೆನ ನೀವು ಪ್ರೀತಿ ಮಾಡ್ತೀರಾ, ಸೇವಕರು ನೀವು ಪ್ರೀತಿ ಮಾಡ್ತೀರಾ, ರಿಯಲ್ ಆಗಿ ಮಾಡಿ, ರಿಯಲ್ ಆಗಿ ಮಾಡಿ, ರಿಯಲ್ ಆಗಿ ಮಾಡಿ. ಅದಕ್ಕೆ ಆನರ್, ಅದಕ್ಕೆ ಸಾಕ್ಷಿ ವಿಟ್ನೆಸ್ ದೇವರು. ಯೋಬನಿಗೆ ಸಾಕ್ಷಿಗೆ ದೇವರ ವಿಟ್ನೆಸ್. ನೀವು ಇಲ್ಲಿ ನೀವು ಹೇಳ್ಬೋದು, ನೀವು ಆನರ್ ಮಾಡ್ತೀರಾ, ಹೊರಗಡೆ ಹೋಗಿ ನೀವು ಮಾತಾಡ್ತೀರಾ, ದೇವರು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಾರೆ, ಕ್ಲಿಯರ್ ಆಗಿ. ನೀವು ಎಷ್ಟೋ ಜನ ಮಾತಾಡಿ ಎಕ್ಸ್ಪೀರಿಯನ್ಸ್ ಆಗಿದೆ, ಸಭೆ ವಿರುದ್ಧವಾಗಿ ಸೇವಕರ ವಿರುದ್ಧವಾಗಿ ಮಾತಾಡಿ ಅದ್ರ ಪ್ರತಿಫಲವನ್ನು ಅನುಭವಿಸಾಗಿದೆ. ಮಾಡಬೇಡಿ, ಮಾಡಬೇಡಿ ಅದನ್ನ. ಹಿಂದೆ ಮುಂದೆ ಕ್ಲೀನ್ ಆಗಿ ಪ್ರೀತಿನ ಮಾಡಿ ನೀವು, ಅದು ಪ್ರೀತಿನ ಮಾಡಿ ನೀವು. ಅದು ವಂಡರ್ಫುಲ್ ಡ್ಯಾಡಿ, ವಂಡರ್ಫುಲ್ ಡ್ಯಾಡಿ. ಯಾಕಂದ್ರೆ ನಾವು ಹೋಗೋದು ಒಂದು ಸ್ಥಳ, ಒಂದೇ ಸ್ಥಳ, ಒಂದೇ ಸ್ಥಳ. ಓ ಗ್ಲೋರಿ ರಾಜ, ಗ್ಲೋರಿ ಗ್ಲೋರಿ ರಾಜ. ಓ ಥ್ಯಾಂಕ್ ಯು. 2 ನಿಮಿಷ ಪ್ರೀತಿ, 2 ನಿಮಿಷ ಪ್ರಿಯ. ಬೈಬಲ್ ಹೇಳ್ತೇನೆ ಪ್ರೀತಿ ಬಹು ಪಾಪಗಳನ್ನು ಮುಚ್ಚುತ್ತದೆ, ಗುಡುಗುಟ್ಟದೆ. ಬೈಬಲ್ ಕ್ಲಿಯರ್ ಹೇಳ್ತದೆ ಒಬ್ಬರಿಗೊಬ್ಬರು ಗುಡುಗುಟ್ಟಂಗಿಲ್ಲ, ಗುಡುಗುಟ್ಟಂಗಿಲ್ಲ. ಹೇಳ್ಬೋದು ಬೇರೆ, ನಾನು ಗುಡುಗುಟ್ಟಿಲ್ಲ ಹೇಳ್ಬೇಡಿ, ನಾನು ಗುಡುಗುಟ್ಟಿದ್ದು ಶೋ ನಿಜ. ನಾನು ಗುಡುಗುಟ್ಟಿದ್ದೀನಿ, ನಾನು ನನ್ನ ಗಂಡ ಮೇಲೆ ಗುಡುಗುಟ್ಟಿದ್ದೀನಿ, ಹೆಂಡತಿ ಮೇಲೆ ಗುಡುಗುಟ್ಟಿದ್ದೀನಿ, ಮಕ್ಕಳ ಮೇಲೆ, ಸಭೆ ಮೇಲೆ, ಸೇವಕರ ಮೇಲೆ ಗುಡುಗುಟ್ಟಿದ್ದೀನಿ. ಓ ಇವ್ರು ಯಾಕೆ ಮಾತಾಡ್ತೀನಿ ನಾನು. 5 ನಿಮಿಷ ಟೈಮ್ ಏನು ಹಾಕಿ ಮಾತ್ರ ಮಾಡಿ ಮಾಡಿ. ಮೋಸ್ಟ್ಲಿ ನನ್ನ ಪ್ರಕಾರ ಪ್ರೀತಿ ಕಡಿಮೆ ಆಗಿದೆ ಇವತ್ತು. ಪ್ರೀತಿ ಒಳಗಡೆ ಬಂದಿದ್ದೆ, ಬನ್ನಿ 2 ನಿಮಿಷ ಕೂಗಿದೆ. ಎಸ್ ನಿಮ್ಮ ಹೃದಯ ಬಿಡಿ ಮಾತಾಡಲಿಕ್ಕೆ ಬಿಡಿ. 2 ನಿಮಿಷ ಎಲ್ಲ ಕಣ್ಮುಚ್ಚಿ ಕಣ್ಮುಚ್ಚಿ ಕಣ್ಮುಚ್ಚಿ. ಓ ಗ್ಲೋರಿ ಡ್ಯಾಡಿ. 5 ನಿಮಿಷ ನಿಮಗೆ 5 ನಿಮಿಷ ಎಲ್ಲ ಕಣ್ಮುಚ್ಚಿ. ನಿಮ್ಮ ಮುಂದೆ ಕಣ್ಣು ಮುಂದೆ ತರ್ತಾರೆ ದೇವ್ರು, ನೀವು ಹೇಳಲೇ ಏನೇನೋ ಯಾವ ಥರ ಏನೇನು ಆಗಿತ್ತು. ಎಸ್
ಧನ್ಯರು, ಅವರು ಸಮಾಧಾನ ಹೊಂದುವವರು. ಶಾಂತನು ಧನ್ಯರು, ಶಾಂತನು ಧನ್ಯರು. ಬೈಬಲ್ ಹೇಳ್ತಾ ಇದೆ ಭೂಮಿಗೆ ಬಾಧ್ಯರವರು. ಶಾಂತನು ಧನ್ಯರು, ಭೂಮಿಗೆ ಅವರು ಬಾಧ್ಯರವರು. ಎಷ್ಟು ಹೌದು, ನೀವೆಷ್ಟು ದೇವರು ಸಮಾಧಾನವಾಗಿರ್ತೀರಾ, ಯಾಕಂದ್ರೆ ಆ ಸಮಾಧಾನ ಪ್ರದೇಶ. ನೀವೆಲ್ಲಿ ಪ್ರೀತಿ ಬೈಬಲ್ ಹೇಳುತ್ತೆ, ಪ್ರೀತಿ ಬಹುಪಾಪನ ಮುಚ್ಚುತ್ತೆ. ಆ ದೇವರ ಪ್ರೀತಿ ಮನುಷ್ಯನಾಗಿ ಭೂಮಿಗೆ ಯೋಚನೆ ಮಾಡಿ. ಆದಾಮ ಒಬ್ಬರು ಪಾಪ ಮಾಡಿ ಕಣ್ಣಲ್ಲಿ ಬೀಳುತ್ತೆ. ಕೋಪ ಮಾಡಲಿಲ್ಲ, ಕೋಪ ಮಾಡಲಿಲ್ಲ. ಏನ್ ಮಾಡಿದ್ರು? ಅದು ಸಾಮಾನ್ಯ ಅಲ್ಲ ಮಾಡಿದವರು, ಸಾಮಾನ್ಯ ಅಲ್ಲ. ದೇವರು ಸ್ವರೂಪವನ್ನು ಕೊಟ್ಟಿದ್ದಾರೆ, ದೇವ್ರ ತರ ಇದ್ದಾರೆ. ಇಡೀ ಸೃಷ್ಟಿಗೆ ಯೋಚನೆ ಮಾಡಿ, ಪ್ರಾಣಿ ಪಕ್ಷಿಗಳು ಅವರೇ ನೇಮ್ ಹೆಸರು ಸೆರೆಮನಿ ನೇಮ್ ಟೇಪ್ ಕಟ್ಟಿಂಗ್ ಅವ್ರ ಕೈಲಿ, ದೇವ್ರ ನೇಮ್ ಸೆರೆಮನಿ ಅವ್ರ ಕೈಲಿ ಮಾಡಿಸಿರೋದು. ಅವ್ರ ಕೈಲಿ ಮಾಡಿಸೋದು ಆದಾಮನ ಕೈಲಿ. ಚಿಕ್ಕ ಮಗುಲ್ಲ, ಡೈರೆಕ್ಟ್ ದೇವ್ರ ಮಣ್ಣನ್ನ ತೆಗೆದು, ಆ ಮಣ್ಣೊಳಗಡೆ ದೇವರಲ್ಲಿ ಮಣ್ಣನ್ನ ತೆಗೆದು ತನ್ನ ಸ್ವರೂಪನ ಮಾಡಿ ಆತ್ಮನ ಇಟ್ಟು ಬದುಕು, ಈಗ ಬದುಕುವ ನಾಗಂದ್ರು. ಮಣ್ಣಿಗೆ ದೇವ್ರ ಜೀವ ಕೊಟ್ಟಿದ್ದು ಸತ್ತೋರು ಹೇಳ್ಸಕ್ ಕಷ್ಟನ ದೇವ್ರಿಗೆ ಸತ್ತೋಗಿ ಹೇಳ್ಸೋದು ಕಷ್ಟನ. ಲಾಜರ್ ಹೆಂಗೆ ಹೇಳ್ತಾರೆ ದೇವ್ರು, ಆ ಸತ್ತೋಗಿದ್ದು ಹುಡುಗಿ ಅನ್ನಿಸಿ ಹೆಂಗೆ ಹೇಳಿಸ್ತಾರೆ ದೇವ್ರು. ಅದೇ ದೇವ್ರ ಪವರು. ದೇವ್ರ ಸಾವು ನೋಡಿದ್ರೆ ನಗು ಬಂತ ದೇವರಿಗೆ. ಅದಕ್ಕೆ ದೇವ್ರು ಹೇಳ್ತಿದ್ರು, ಸತ್ತೋಗಾಗಿದ್ರೆ ಮಾಡತ್ರ ಸತ್ತಿಲ್ಲ, ಸತ್ತಿಲ್ಲ. ಹನ್ನೆರಡು ಹುಡುಗಿ ಸತ್ತೋಗಿದ್ದಾರೆ ಹೇಳ್ತಾರೆ, ಇಲ್ಲ ಸತ್ತಿಲ್ಲ, ನಿದ್ರೆ ಮಾಡ್ತಿದ್ದಾರೆ. ದೇವ್ರು ಹೇಳ್ತಿದ್ದಾರೆ, ಅಯ್ಯೋ ಮಣ್ಣನ್ನ ತೆಗೆದು ನನ್ನ ಮಣ್ಣಿಗೆ ಮಾತಾಡಂಗೆ ಮಾತಾಡಿದೀನಿ. ಸತ್ತೋ ಮಲಗಿರೋದೇ ಇವ್ರು ಹೇಳ್ತವ್ರೆ, ಸತ್ತೋಯ್ತು. ಸತ್ತೋಗಿಲ್ಲ, ಈಗ ಅದು ಜೀವ ಬರುತ್ತೆ. ಸ್ಪಿರಿಚುವಲ್ ಲೈಫ್ ಅಲ್ಲಿ ಎಲ್ಲೋ ಒಂದ್ ಕಡೆ ಹೋಗಿದ್ದು, ಅದು ಸ್ಪಿರಿಚುವಲ್ ಲೈಫ್ ಅಲ್ಲಿ ಹೋಗ್ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅದು ಸತ್ತೋಗಿದ್ದು ಜೀವ ಇಲ್ಲ. ಈಗ ದೇಶಪ್ಪ ಈಗ ಮಾತಾಡ್ತಾರೆ, ಆ ಎಲ್ಬಿಗೆ ಮಾತಾಡೋ ಜೀವ ಬರುತ್ತೆ. ಈಗ ಇದಕ್ಕೆ ಮಾತಾಡಿ ಆತ್ಮಕ್ಕೆ, ಇದಕ್ಕೆ ಶರೀರಕ್ಕೆ ಮಾತಾಡಿ. ಇದು ಮಾರ್ಪಡಲಿ, ಇದು ಈ ಶರೀರ ಮಾರ್ಪಡಲಿ. ಹೇಳ್ಬೇಕು, ನೀವು ಹೇಳ್ಬೇಕು, ಯೇಸು ಕ್ರಿಸ್ತ ನಾಮದಲ್ಲಿ ಶರೀರ ಚೇಂಜ್ ಆಗಲಿ. ಇದು ದೇವರ ಮಹಿಮೆಯಲ್ಲಿ ಚೇಂಜ್ ಆಗಲಿ. ಇದು ದೇವರ ಅಭಿಷೇಕದಲ್ಲಿ ಚೇಂಜ್ ಆಗಲಿ. ಇದು ದೇವರ ಆ ಕ್ರಿಸ್ತನ ಐಕ್ಯದಲ್ಲಿ ಬಾಧ್ಯತೆ ಆಗಲಿ. ಇದು ಶರೀರ ಮಾರ್ಪಡಿ, ನಿಮ್ಮ ಹೃದಯದ ಚೇಂಜ್ ಆಗಿ, ನೀವು ಆತ್ಮದಲ್ಲಿ ಚೇಂಜ್ ಆಗಿ, ಬದಲಾವಣೆ ಆಗಿ. ಬೈಬಲ್ ಹೇಳಿದೆ, ಆತ್ಮದಲ್ಲಿ ನೀವು ಶುದ್ಧೀಕರಿಸಲ್ಪಡಿ. ಈ ಆತ್ಮ ಶುದ್ಧೀಕರಿಸಬೇಕು ಅಂತ ಹೇಳಿದ್ರೆ, ಇದು ಒಳಗಡೆ ಶುದ್ಧೀಕರಿಸಬೇಕು ಅಂತ ಹೇಳಿದ್ರೆ ಬೈಬಲ್ ಮಾತ್ರನೇ ಸಾಧ್ಯ. ಬೈಬಲ್ ಮಾತ್ರನೇ ಈ ವಾಕ್ಯ. ಅದಕ್ಕೆ ದೇವ್ರ ವಾಕ್ಯ ಹೇಳೋದು, ದೇವ್ರ ವಾಕ್ಯ ಒನ್ ವರ್ಡ್ ಅಲ್ಲಿ ಬಂದು ಒಳಗಡೆ ಬಂದ್ರೆ ನಿಮ್ಮನ್ನ ಇಡೀ ಒಳಗಡೆ ಎಲ್ಲ ಫುಲ್ ಚೇಂಜಸ್ ಆಗಿದೆ. ಅಷ್ಟು ಸ್ಟ್ರಾಂಗ್ ವೇದನೆ. ಒಂದು ಕೋಪ ಮಾಡಿಲ್ಲ ಆದಾಮ ಮೇಲೆ, ಅವಳ ಮೇಲೆ ದೇವ್ರ ಕೋಪನೇ ಮಾಡಿಲ್ಲ. ಆದ್ರೂ ದೇವರಿಗೆ ಗೊತ್ತಾಯ್ತು ಆದಾಮ ಹಣ್ಣನ್ನ ತಿಂದಿದ್ದಾನೆ. ದೇವ್ರು ಬಂದು ಹೇಳ್ತಾ ಇದ್ದಾರೆ, ನಾನು ದೇವ್ರು ಹೇಳ್ತಾ ಇದ್ದಾರೆ, ಅನೇಕ ಜನ ಪ್ರೀತಿನ ಬಿಟ್ಬಿಟ್ಟಿದ್ದೀರಿ. ಬಿಡಬೇಡಿ, ಪ್ರೀತಿ ಬಿಡಬೇಡಿ. ನಿಮ್ಮ ಲೈಫ್ ಲಾಂಗ್ ದೇವರನ್ನ ಪ್ರೀತಿ ಮಾಡಿ, ಕುಟುಂಬನ ಪ್ರೀತಿ ಮಾಡಿ, ಸಭೆನ ಪ್ರೀತಿ ಮಾಡಿ, ಸೇವಕನ ಪ್ರೀತಿ ಮಾಡಿ. ನೀವು ಪ್ರೀತಿ ಮಾಡಿ. ನೀವು ಬೈಬಲ್ ಹೇಳ್ತಾ ಇದೆ ಅಲ್ಲಿ, ಇಂಥ ಪ್ರೀತಿ ಯಥಾರ್ಥವಾದ ಪ್ರೀತಿ, ಅದು ಕೇಳಿದ ದೇವ್ರು ಕೇಳೋದಲ್ಲಿ. ಎಸ್ ಜೀಸಸ್. ಆದಾಮ ಮಾಡೋ ಗೊತ್ತಾಯ್ತು ದೇವರಿಗೆ, ಆದ್ರೂ ಬಂದು ಗೊತ್ತಾಯ್ತು. ಓ ಜೀಸಸ್, ಅದೇ ನಿಜವಾದ ಪ್ರೀತಿ. ಯೂದ ಹಿಡ್ಕೊಂಡಾಗ ಯೂದ್ರಿಗೆ ಗೊತ್ತು ಏಸಪ್ಪಗೆ ಮನುಷ್ಯರು ಎಷ್ಟೋ ಚೆನ್ನಾಗಿ ಹೇಳ್ತಾರೆ. ಬಟ್ ಅವನು ಬಂದು ಮುದ್ದು ಕೊಟ್ಟಾಗ ನೋಡಿ, ಅಲ್ಲೇ ಗೊತ್ತಾಗುತ್ತೆ ಅವ್ನು ಡ್ರಾಮಾ ಸುತ್ತು ಕೊಡ್ತಾರೆ. ಹೋಗೆಲ್ಲ ನಾಟಕ ಆಡ್ಕೊಂಡು ಮುದ್ದು ಕೊಡ್ತಾ ಇದ್ದಾರೆ. ದೇವರು ಹೇಳ್ತಾರೆ, ಪ್ರೀತಿಯ ಶಿಷ್ಯ ಅಂತ ಮೋಸ ಮಾಡಿದ್ದಾರೆ. ಆದ್ರೂ ದೇವರು ಬಂದು ಹಡ ಅಂತ ಕೂಗ್ತಾ ಇದ್ದಾರೆ, ಆದಾಮ
ಬಂದ್ಬಿಡಿ ದೇವ್ರು ಕರೀತಾ ಇದ್ದಾರೆ ನಿಮ್ಮನ್ನ. ಓ ಮುಂಜಾನೆ ಸಂಜೆ ನೀವು ಮಾಡ್ತಿದ್ದ ಫೈರ್ ಭಕ್ತಿ ಮತ್ತೆ ಮಾಡಿ ಈಗ. ಈಗ ಬೇರೆ ಹೇಳ್ತಿದ್ರೆ ಸತ್ತೋಗಿರೋ ಜೀವ ಈಗ ಪುನರ್ಸ್ಥಾಪನೆ ಇದೆ ನಿಮ್ಮನಿಗೆ. ಆದಾಮನ ದೇವರಿಗೆ ಬಂದಾಗ ಮಾತಾಡಕ್ಕೆ ಆದ್ರೆ ಆದಾಮ ಮಾತಾಡಕ್ಕೆ ರೆಡಿ ಆಗಿಲ್ಲ. ಆದಾಮಗೆ ಓ ದೇವ್ರ ಸಪ್ಪಳ ಕೇಳಿದ್ರೆ ವಾಯ್ಸ್ ಇಲ್ಲಿ ಆ ಸೌಂಡ್ ನೆಡ್ಕೊ ಬಂದ್ರೆ ಸೌಂಡ್ ಕೇಳಿ ಓಡೋಗಿ ಔಚ್ಕೊಂಡ್ಬಿಟ್ಟ ಅವನು. ಜೀಸಸ್ ಕರೀತಾ ಇದ್ದಾರೆ. ಅನೇಕ ಜನ ದೇವ್ರು ಕರೀತಾ ಇದ್ದಾರೆ. ಪ್ರೀತಿ ಒಳಗಡೆ ಬನ್ನಿ, ಬೇಡ ಯಾವ ಮೇಲೂ ಕೈ ಮನ್ಸಿಟ್ಕೋಬೇಡಿ. ಬಿಟ್ಬಿಡಿ ಇವತ್ತು. ಅವಾಗ ನಿಮ್ಗೆ ಆ ಪ್ರೀತಿ ದೇವರ ಮಹಿಮೆ ನೋಡಕ್ಕೆ ಸಾಧ್ಯ ಆಗೋದು. ಮುಂಚೆ ಯಾವುದೇ ಇರಲಿ, ಯಾವ ವಿಷಯ ಮನಸ್ಸು ಕೈ ಇಟ್ಕೊಂಡು ನೀವು ತಂದಾಕ್ಬಿಡಿ. ಇವತ್ತು ತಂದಾಕ್ಬಿಡಿ. ಅನೇಕ ದೇವರಲ್ಲಿ ಹೇಳ್ತಾ ಇದ್ದಾರೆ ಅನೇಕ ಜನರಿಗೆ ಸೋಷಿಯಲ್ ಮೀಡಿಯಾ ಕೈ ಮನಸ್ಸಿದೆ ತಂದಾಕಿ. ಅದು ನಿಮ್ಮ ನಿಮ್ಮ ನಿತ್ಯ ಜೀವನಕ್ಕೂ ತಡೆ ಆಗಿರ್ಬೋದು, ತಡೆ ಮಾಡ್ತದ್ದು. ಎಲ್ಲವೂ ಅಂತ್ಯ. ಚಿತ್ತ ಯಾವಾಗಲೂ ಸ್ಟ್ರಾಂಗ್ ಡಿಸಿಷನ್. ಪ್ರೀತಿ ಇವತ್ತಲ್ಲ ನಾಳೆ ಅವ್ರನ್ನ ಚೇಂಜ್ ಮಾಡುತ್ತೆ. ಪ್ರೀತಿ ಆ ನಿಧಾನವಾದ ಪ್ರೀತಿ ಚೇಂಜ್ ಮಾಡುತ್ತೆ. ನಿಮ್ಮ ಮನೆಯನ್ನ ಚೇಂಜ್ ಮಾಡುತ್ತೆ ಪ್ರಿಯ, ಮಾಡುತ್ತೆ. ಅದು ಕ್ರಿಸ್ತನ ಪ್ರೀತಿ. ಅದು ಗ್ಲೋರಿ ಗ್ಲೋರಿ ಜೀಸಸ್. ಗ್ಲೋರಿ ಬಾ 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 ಶಿಯಲ್ಲ ಗ್ಲೋರಿ ಮಾ ಮಾ ಶಿಯಲ್ಲ ಬಾ. ಅನೇಕ ಜನರು ಕರೀತಾ ಇದ್ದಾರೆ. ಅನೇಕ ಮುಂಜಾನೆ ಸಂಜೆ ಆ ಪ್ರೇಯರ್ ಲೈಫ್ ಮುಂಜಾನೆ ಸಂಜೆ ಅಂದ್ರೆ ಆದಾಮೊಟ್ಟಿಗೆ ದೇವರು ಅದು ವಿಸಿಟಿಂಗ್ ಟೈಮ್, ಅದು ಮಾತಾಡೋ ಟೈಮ್. ಅದು ಬೇಡ ಶಿವರಿಗೆ ಹೋಗ್ಬಿಟ್ಟಿದ್ದಾರೆ. ಅದೇ ಆಗಿತ್ತು. ಆ ಯಾವುದು ಸರ್ಪದು ವಂಚನೆ ಮಾಡಿ ಪ್ರಿಸನ್ ಕಾಡ ಅದು ಮಾತಿ ಕಿವಿ ಕೊಟ್ಟ ಆಗ ಅವರು ಈಗ ಅವ್ರಿಗಾಗಿರೋದು. ಓ ಗ್ಲೋರಿ ರಾಜ್, ಗ್ಲೋರಿ. ಓ ಥ್ಯಾಂಕ್ ಯು ಡ್ಯಾಡ್. ಡ್ಯಾಡಿ ನಿನ್ನ ಪ್ರಸನ್ನತೆ ಅಪ್ಪ, ನಿನ್ನ ಅಭಿಷೇಕ ಮಕ್ಕಳ ಮೇಲೆ ಬರಲಿ ರಾಜ. ನಿನ್ನ ಮಕ್ಕಳ ಮೇಲಿನ ಅಭಿಷೇಕ ಬರಲಿ ರಾಜ. ಡ್ಯಾಡಿ ಅಪ್ಪ, ಓ ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಜೀಸಸ್. ಜೀಸಸ್ ಬನ್ನಿ ನೀವು ಬೈಬಲ್ ರೀಡಿಂಗ್ ಅಲ್ಲಿ, ಪ್ರಾರ್ಥನೆಯಲ್ಲಿ ಸ್ಟ್ರಾಂಗ್ ಆಗಿ ದೇವರು ನಿಮ್ಮನ್ನು ಕರೀತಾ ಇದ್ದಾರೆ. ಅಮಂತ ರತ್ನ, ನಿಮ್ಮನ್ನ ದೇವರು ನಿಮ್ಮನ್ನ ವಾಪಸ್ ಬನ್ನಿ ಅಂತ ಕರೀತಾ ಇದ್ದಾರೆ. ನಿಮ್ಮನ್ನ ಮೊದಲಿಂದ ಜೀಸಸ್ ದೇವರು ನೋಡ್ಬೇಡಿ ನೀವು. ದೇವರು ನಿಮ್ಮ ಒಟ್ಟಿಗೆ ಆದಾಮನ ಹುಡುಕಕ್ಕೆ ಬಂದ್ರು, ಮಾತಾಡಕ್ಕೆ ಬಂದ್ರು. ಜೀಸಸ್ ಓ ಕಾಲಿ ಮಾ 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 ಕಾಲಿ ಮಾ ಶಿಹಲ ಮಾ ಮಾ ಕಾಲಿ ಹಲ ಮಾ ಓರಿ ಕಲ ಮಾ 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 ಕಾಲಿ ಹಲ ಮಾ ಓರಿ ಮಾ ಮಾ ಕಾಲಿ ಶಿಹಲ ಮಾ ಕಾಲಿ ಹಲ ನಿ ಕಾಲಿ ಮಾ 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 ಕಾಲಿ ಶಿಹಲ ಮಾ. ಸಾಕಾಗಿಲ್ಲ, ಇನ್ನೂ ಪ್ರಾರ್ಥನೆ ಬೇಕು. ಬೇಕು ಪ್ರಾರ್ಥನೆ. ದೇವರ 100 ಡಿಪೆಂಡ್ ಆಗಬೇಕು ನೀವು. ನೀವು ಏನಾದ್ರು ಹಣ ಬೇಕು ಅಂದ್ರೆ ದೇವರನ್ನ ಕೇಳಲ್ಲ, ಮನುಷ್ಯರು ಹೋಗ್ತೀರಾ. ಅದಕ್ಕೆ ನಿಮ್ಗೆ ಅಷ್ಟು ಹೋರಾಟಗಳು ಇದ್ದಿದ್ದಂಗೆ. ಅದಕ್ಕೆ ಮಾಡಿ ಇವತ್ತು ದೇವರ ಕೈ ಚಾಚಲ್ಲಪ್ಪ ನಾನು. ಆ ವಿಧಿ ಇದ್ದಾನೆ, ಯಾರು ಕೈ ಚಾಚ್ತಾರೆ ಯಾರು ಕೊಡಲ್ಲ. ಯಾಕಂದ್ರೆ ಗಂಡ ಸಾಲ ಮಾಡಿ ಸತ್ತೋಗಿದ್ದಾನಲ್ಲ ಅವನು. ಒಬ್ರು ಸಾಲ ಕೊಡಲ್ಲ. ಅಲ್ಲಿ ಆಲ್ರೆಡಿ ಸಾಲ ಮಾಡಿ ಸತ್ತೋಗಿದ್ದಾನೆ ಗೊತ್ತವ್ರಿಗೆ. ಅವ್ರ ಫ್ಯಾಮಿಲಿ ಸಾಲ ಫ್ಯಾಮಿಲಿ ಅಂತ ಗೊತ್ತವ್ರಿಗೆ ಎಲ್ಲರೂ. ಒಬ್ರು ಹುಡುಕ್ತಾರೆ ಸಿಗ್ತಾರೆ ಅವರಿಗೆ. ಆದ್ರೆ ಯಾರು ಸಾಲ ಮಾಡಿ ಸತ್ತೋಗಿರೋನು? ಎಲಿಶನ ಸೇವಕ. ಕೊನೆಗೆ ಅವ್ರ ಹೆಂಡತಿ ಬುದ್ಧಿವಂತೆ. ಅವಳ ಗಂಡ ಎಲ್ಲ ಕಡೆ ಊರೆಲ್ಲ ಸಾಲ ಮಾಡಿ ಸತ್ತೋಗಿದ್ದಾನೆ. ಅವ್ರು ಯಾರು ಅವರಿಗೆ ಸನ್ಮಾನ ಮಾಡೋದಿಲ್ಲ, ₹1 ಕಾಸಲ್ಲ, ಯಾರು ಹೆಲ್ಪ್ ಮಾಡೋದಿಲ್ಲ. ಅವಳಿಗೆ ಒಂದೇ ಒಂದು ನೆನಪಾಯ್ತು, ದೇವರ ಮನುಷ್ಯ. ಒಂದೇ ಒಂದು ನೆನಪಾಯ್ತು ಪ್ರಿಯರೇ, ದೇವರ ಮನುಷ್ಯನ ಹತ್ರ ನೆನಪಾಯ್ತು ಅವಳಿಗೆ. ಅವಳು ಹೇಳ್ತಾ ಇದ್ದಾಳೆ, ಈಗ ಅಲ್ಲೇ ಸಾರಿ, ಯಾಕಂದ್ರೆ ನೀ ಯಾರು ಹೆಲ್ಪ್ ಮಾಡೋದಿಲ್ಲ. ನಾನು ಯಾರು ಹೋದ್ರೆ ನನ್ನ ಅವರು ಸಾಲ ಮಾಡಿಲ್ಲ, ಸಾಲಗಾರರು ಅಂತ ಹೇಳ್ತಾರೆ. ಇನ್ನು ಅವಮಾನಗಳು, ಇನ್ನು ಕಣ್ಣೀರು, ದುಃಖ. ಮಕ್ಕಳು ಹಿಡ್ಕೊಂಡು ಹೋಗಿ ಬಂದಿದ್ದಾರೆ ಪ್ರಿಯರೇ, ಮಕ್ಕಳು ಹಿಡ್ಕೊಂಡು ಹೋಗಿ ಬಂದಿದ್ದಾರೆ. ಜೀಸಸ್
ಯಾವಾಗ ದೇವರ ಆಲಯಕ್ಕೆ ಬರ್ತೀರಾ ಇಲ್ಲಿ ನಿಮಗೆಲ್ಲ ಬಿಡುಗಡೆ ಇದೆ. ನಿಮಗೆ ಎಲ್ಲ ಬಿಡುಗಡೆ ಇದೆ. ಎಲಿಶ ಒಂದೇ ಒಂದು ಇಲ್ಲ, ನೀ ಯಾಕೆ ಸಾಲ ಮಾಡ್ದೆ ಅಂತ ಕೇಳಿಲ್ಲ ಅವನು. ಯಾಕೆ ಸಾಲ ಮಾಡಿದ ನೀನು ತೀರ್ಸಕ್ಕಾಗಿಲ್ಲ ಹೇಳಿಲ್ಲ ಅವನು. ನಿನ್ ಗಂಡ ಒಂದು ಮಾತು ಹೇಳಿಲ್ಲ ಅಂತ ಏನು ಮಾತಾಡಿಲ್ಲ ಅವನು. ಏನಿದೆ ನಿಮ್ಮ ಮನೇಲಿ? ಏನಿಲ್ಲ ಸ್ವಾಮಿ, ಏನೋ ಇದೆ ನೋಡು, ಏನೋ ಇದೆ. ನಂಬಿಕೆ ಇರೋದಕ್ಕೆ ಬಂದಿರೋದಲ್ಲಿ, ನಂಬಿಕೆ ಇರೋದಕ್ಕೆ ಬಂದಿರೋದಲ್ಲಿ ದೇವರಲ್ಲಿ ನಂಬಿಕೆನ ಕೌಂಟ್ ಮಾಡ್ತಾ ಇದ್ದಾರೆ. ದೇವರಲ್ಲಿ ನಂಬಿಕೆನ ಹಾಕಿ ಬಂದಿದ್ದು ನಂಬಿಕೆನ ಕೌಂಟ್ ಮಾಡ್ತಾ ಇದ್ದಾರೆ. ಎಸ್ ಮನುಷ್ಯ ನಿರಾಸೆ ಮಾಡ್ಬೋದು. ದೇವರ ಬಳಿಗೆ ಬಂದಾಗ ದೇವರು ಯಾವುದೇ ಕಾರಣಕ್ಕೂ ನನ್ನನ್ನು ನಿಮ್ಮನ್ನ ನಿರಾಶೆ ಮಾಡಲ್ಲ. ನನಗೆ ಬಿದ್ದೋಗಿರನ್ನ ಎತ್ತುವುದೇ ನನ್ನ ದೇವರ ಕಾರ್ಯ. ಸತ್ತೋಗಿರನ್ನ ಜೀವಂತವಾಗಿ ಎಳಿಸುವುದು ನನ್ನ ದೇವರ ಕಾರ್ಯ. ಅಸಾಧ್ಯವಾದ ಸಾಧ್ಯ ಮಾಡುವುದೇ ಏನಿಲ್ಲ ಗೊತ್ತಾಯ್ತು ಎಲಿಶನಿಗೆ ಗೊತ್ತು ಅವನಿಗೆ ಎಲ್ಲಿಂದ ಏನು ಸಿಗಲ್ಲ ಅಂತ ಹೇಳಿ. ಹೇಳ್ತಾನೆ ಎಲಿಶ, ಹೇಳ್ತಾನೆ ಹೋಗು ಅಕ್ಕ ಪಕ್ಕ ಹತ್ರ ಹೋಗಿ ನೀನು ಖಾಲಿ ಪಾತ್ರೆ ತಗೋಬ. ಖಾಲಿ ಪಾತ್ರೆ ಕೊಡಲು ಹೋಗ್ತೀಯಾರೆ, ಖಾಲಿ ಬೇಕು. ಯಾಕಂದ್ರೆ ಅಲ್ಲೇ ದೇವ್ರು ಪರಲೋಕದಲ್ಲ ಇದ್ರಲ್ಲಿ ದೇವ್ರು ತೋರಿಸೋ ಶಕ್ತಿ. ನಿಮ್ಮ ಮನೇಲಿ ಏನಿದೆ ಖಾಲಿ ಬೇಕು. ನೀನು ಇದನ್ನೇ ಮಾಡಿದ್ರೆ ನಾನು ಮಾಡ್ದೆ ಅಂತ ಹೇಳ್ತೀನಿ. ಇಲ್ಲ, ಖಾಲಿ ಯಾವಾಗ ಸಿನಿಮಾ ಆಗ್ತೀರಾ ಎಲ್ಲ ಹೆಲ್ಪ್ ಬರಲ್ಲ. ನೇರವಾಗಿ ದೇವರಿಂದಲೇ ಬರ್ತದೆ, ದೇವರಿಂದಲೇ ಬರ್ತದೆ. ಖಾಲಿ ಪಾತ್ರೆ ಹೋಗು ಈಗ ಹೋಗ ಪಾತ್ರೆ, ಖಾಲಿ ಪಾತ್ರೆಗೆಲ್ಲ ಖಾಲಿ ಪಾತ್ರೆ ಇಸ್ಕೊಂಡ್ಬಂದು ಅದಕ್ಕೆ ತುಂಬಿಸು ನೀನು ಅಷ್ಟೇ. ನೀನು ದೇವರಲ್ಲಿ ನೋಡ್ತಿ, ದೇವರ ಆತ್ಮ ಪರಿಶುದ್ಧ ಆತ್ಮಲ್ಲಿ ಎಲ್ಲ ಪಾತ್ರೆಗಳು ಏನಾಗ್ತಾ ಇದೆ ಪ್ರಿಯರೇ, ತುಂಬಿಸಲ್ಪಡ್ತಾ ಇದೆ. ಈಗ ಹೇಳಿ ನೀವು ನನ್ನ ಪ್ರೀತಿನ ತುಂಬಿಸಪ್ಪ. ಅಪ್ಪ ಆ ಪ್ರೀತಿ ಖಾಲಿ ಆಗೋಗಿತ್ತಪ್ಪ, ಆ ಪ್ರೀತಿ ಖಾಲಿ ಆಗೋಗಿತ್ತು. ಈಗ ತುಂಬಿಸು ಆ ಪ್ರೀತಿಯಿಂದ ನನ್ನ. ಅಪ್ಪ ಆಕೆ ಸಾಲ ಮಾಡಿ ಆಕೆಗೆ ನಿಜ ಕಾಣಿಲ್ಲ. ನನ್ನ ಪ್ರೀತಿ ಇಲ್ಲದೆ ನಾನು ಆ ನಿಜವಾದ ಪ್ರೀತಿ ಆ ನಿನ್ನ ದೇಹದ ಮಹಿಮೆನ ನೋಡಿದರೆ ನಾನು ಅಪ್ಪ ಈ ಶರೀರವನ್ನು ಸಾಲಾಗಿ ಮಾಡ್ತಿದ್ದೇನೆ. ನನ್ನ ಈ ಪ್ರೀತಿನ ತುಂಬಿಸಿ, ಪರಿಶುದ್ಧಾತ್ಮನ ತುಂಬಿಸು, ಹೋಲಿಸ್ಬಿಟ್ಟು ತುಂಬಿಸಿ, ತುಂಬಿಸ್ತಾ ನೋಡಿ. ನೀವು ಹೋಗೋದೊಳಗಡೆ ನೀವು ಎಲ್ಲ ಹೋಗಿ ದೇವರ ಮಹಿಮೆಯಲ್ಲಿ ಬರುತ್ತಾರೆ. ಅಭಿಷೇಕ ತುಂಬಿಸು ರಾಜ, ತುಂಬಿಸು ರಾಜ, ತುಂಬಿಸು ರಾಜ. ನಿಜವಾದ ಪ್ರೀತಿ ಬರಲಿ, ಬರಲಿ ರಾಜ. ಕ್ರಿಸ್ತನ ಪ್ರೀತಿ ಬರಲಿ, ಬರಲಿ ರಾಜ. ಕಠಿಣವಾದದ್ದು ಹೋಗ್ಲಿ, ಹೋಗ್ಲಿ ರಾಜ. ಎಲ್ಲ ಮಕ್ಕಳು ಹೋಗಲಿ, ಹೋಗಲಿ ರಾಜ, ಹೋಗಲಿ. ದೇಶ ಹೋಗಲಿ, ದೇಶ ಹೋಗಲಿ. Glory, 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 glory. Glory, ma, shia, la, ba, 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 ba. Glory, ka, la, ba, 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 ba. Oh, kali, ma, shia, la, ba, ba, ba. Glory, ka, la, ba, 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 kali, ka, la, ba. Glory, ka, li, ba, 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 ba. Oh, kali, ba. ಅಪ್ಪ ನಿನ್ನ ಪ್ರೀತಿಯಲ್ಲಿ ಕಾರ್ಯ ಮಾಡಿ, ಅಪ್ಪ ನಿನ್ನ ಪ್ರೀತಿ ಕಾರ್ಯ ಮಾಡಿ, ಪ್ರೀತಿ ಮಾಡಿ. ಮಾಡ
ಇಸಾಕನ ಅಭಿವೃದ್ಧಿ ಮಾಡಿ. ಅಬ್ರಾಮ ಹೇಳ್ತಾನೆ, ಐಶ್ವರ್ಯ ಬಂದ್ರೆ ಐಶ್ವರ್ಯಕ್ಕೆ ಬೇಕಾಗಿಲ್ಲ ಪ್ರಿಯರೇ ಅವನು. ಅಲ್ಲಿ ರಾಜ ಹೇಳ್ತಾನೆ, ತಗೋ ನೀನು. ಇಲ್ಲ ಇಲ್ಲ, ಬೇಡ ನನಗೆ, ಬೇಡ ಬೇಡ ನನಗೆ. ಯಾವಾಗ ಅವನು ಬಿಟ್ಟ, ಅವನು ನೆಕ್ಸ್ಟ್ ಮಾಸನೆ ಅಂತ ಹೇಳ್ಕೊಂಡು, ಅಬ್ರಾಮ ನಾನು ನಿನಗೆ ಅತ್ಯಧಿಕವಾದ ಎಲ್ಲ ಏಸಪ್ಪ ಬೇರೆಯವ್ರ ಬಗ್ಗೆ ನಾನು ಬೇರೆಯವ್ರ ಅಭಿವೃದ್ಧಿ ಆಗೋದು ನೋಡಿ ನಾನು ತೆಗಿಸ್ಬಿಡಲ್ಲ. ನಾನು ಅವ್ರನ್ನ ನೋಡೋದೇ ಇಲ್ಲ. ನಾನು ಏನ್ ತಗೊಂಡ್ರು ಏನ್ ಮಾಡ್ರು ಅದನ್ನ ನೋಡಕ್ಕೆ ಹೋಗಲ್ಲ. ನನ್ನ ಅಭಿವೃದ್ಧಿ ಸಮೃದ್ಧಿ ನಿನ್ನಿಂದಲೇ. ಈ ಸಾಕ್ರೊಟ್ಟಿಗಿದ್ದು ಅವನ ಅಭಿವೃದ್ಧಿ ಮಾಡಿದ ಹಾಗೆ ಅಭಿವೃದ್ಧಿ ಮಾಡಿ. ನಾನು ನಿನ್ನ ನಂಬುತ್ತಾ ಇದ್ದೀನಿ. ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕಾಗಿ ಅನೇಕ ಜನರು ಒಬ್ರಿಗಲ್ಲ ಇಬ್ಬರಿಗಲ್ಲ, ತುಂಬಾ ಜನಕ್ಕೆ ಬೇರೆ ನಿಮ್ಗಿಂತ ಮೇಲೆ ಹೋಗ್ತಾ ಇದ್ರೆ ನಿಮಗೆ ಮನಸ್ಸೊಳಗೇನೆ ಕಸಿಬಿಸಿ ಆಗ್ತಾ ಇದೆ. ನಿಮ್ಮ ಮನಸ್ಸೊಳಗೆ ನಾವು ಇಷ್ಟೆಲ್ಲ ಮಾಡಿದ್ರೆ ನಮ್ಗೆ ಏನೂ ಆಗಿಲ್ಲ, ಅವ್ರು ಬರೀ ಬೇರೆ ಬೇರೆ ಹೋಗ್ತಾ ಇದ್ದಾರಲ್ಲ, ಈಗ ತೆಗಿದೆ ಅದನ್ನು. ಅದು ಮಾಡ್ತಿರೋದೇ ನಿಮಗೆ ನಿರಾಕರಣೆ ತಡೆ. ನೀವು ದೇವರನ್ನು ನೋಡ್ತಾ ಇಲ್ಲ, ಆ ಒಬ್ಬ ವ್ಯಕ್ತಿನ ಮೆನ್ಷನ್ ಮಾಡ್ತಾ ಇದ್ದಾರೆ. ಹೆಸರುಗೆಲ್ಲ ಯಾರು ನೋಡೋಲ್ಲ. ನನ್ನ ಸಹಾಯ ನಿನ್ನಿಂದ ಬರ್ತದೆ. ನಿನ್ನಿಂದ ಬಂದೆ. ಆಮೆನ್.
ಅನೇಕ ಜನರಿಗೆ ಆ ಸ್ಪಿರಿಟ್ ಇದ್ದು ಉಂಟು ಜಲಸ್ ಸ್ಪಿರಿಟ್, ಬೇರೆಯವ್ರಲ್ಲ, ನಿಮ್ಮೊಳಗೆ ಅದು ಜಲಸ್ ಅಂತ ಹೇಳಿದ್ರೆ ದೆವ್ವ, ಅದು ಗುಣಗುಟ್ಟೋದು ದೆವ್ವ, ಅದು ನೆನ್ಪಿಟ್ಕೊಳ್ಳಿ ನೀವು. ಈಸಿಯಾಗಿ ಗುಣಗುಟ್ಟೋದು, ದ್ವೇಷ ಮಾಡೋದು, ಜಗಳ ಮಾಡೋದು ಸ್ಪಿರಿಟ್ ದೆವ್ವ, ಅದು ಪ್ರೀತಿ ಮಾಡೋದು ತುಂಬ ಜನಕ್ಕೆ ಮನಸ್ಸು ಅಪೂರ್ವವಾಗಿದೆ, ಬಿಡುಗಡೆ ಬೇಗ 2 ನಿಮಿಷದ ಸಾಕ್ಷಿ ನೋಡಿ ನೆನಪಿಡಿ. 10 ಜನರಿಗೆ ಏನ್ ಕೇಳ್ತಿದ್ರೆ ಮಿಕ್ಕ 9 ಜನ ಒಂದು ಪಾಯಿಂಟ್ ಒಂದು ವಾಟಿಂಗ್ ಚೇಂಜ್ ಅದನ್ನ ಸಾಕ್ಷಿ ಸಾಕು. ನನಗೆ ದೇವರು ವರ್ಡ್ ವಾಕ್ಯ ನನ್ನೇ ಟಚ್ ಮಾಡ್ತಿದ್ರು, ನನ್ನನ್ನೇ ದೇವ್ರು ಗುರ್ತಿದ್ರು. ದೇವ್ರು 9 ಜನ ಎಲ್ಲಿ, ಮಿಕ್ಕ 9 ಜನ ಯಾಕೆ ಬರಲ್ಲ ಸಾಕ್ಷಿ ಹೇಳಕ್ಕೆ? ಒಬ್ಬ ಬಂದ ದೇವ್ರು ಈ 15 ಲಕ್ಷ ಬಂದ ಸಾಕ್ಷಿ ಹೇಳಕ್ಕೆ ಬೇಗ ಸಾಕ್ಷಿ ಬೇಕಾದ್ರೆ ದೇವ್ರ ಮಹಿಮೆ ಆಗುತ್ತೆ. ಆಮೇಲೆ ಬೇರೆಯವರು ನಮಗೆ ಚೇಂಜ್ ಮಾಡೋ ಚೇಂಜ್ ಆಗಿರೋ ಸಾಕ್ಷಿ ಅವ್ರು ಹೇಳ್ತಾರೆ. ಅದು ನಾನು ಕೇಳ್ಬಿಟ್ಟು ಉಪವಾಸ ಇರ್ತೀನಿ, ನನಗೆ ಸೈಟ್ ಕನ್ಫರ್ಮೇಶನ್ ನೋಡಿ ಅವ್ರು ನಂಬಿಕೆ ಫಾಸ್ಟ್ರೇ ಅವರೇ ಹೇಳ್ಬೇಕಲ್ಲಿ ದೇವ್ರು ಹಂಗೆ ಇಲ್ಲ ಆಯ್ತಾ. ತಿಳ್ಸೋರು ಉಪವಾಸ ಮುಗಿಸಲ್ಲ, ತಿಳ್ಸೋದಿರ್ಲಿ ಒಳ್ಳೆ ಇನ್ನು ಕಂಪ್ಲೀಟ್ ಆಗ ಬೇಗ 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 ಸಾಕ್ಷಿ ಜೋರಾಗಿ ಸರ್ ಪ್ರೇಯರ್ ಮಾಡ್ತಿದ್ದಾಗ ದೇವರಿಗೆ ಮನೆ ನೋಡಿ ಅವ್ರನ್ನ ಅತ್ತೆ ಮಾಡಿಸಿದ್ರು ಪ್ರೇಯರ್ ಮಾಡ್ಬೇಕಾದ್ರೆ ಅವ್ರಿಗೊಂದು ದೊಡ್ಡ ಬೆಳಕು ಬಂದು ಅವ್ರಿಗೆ ಬಿಡುಗಡೆ ಆಗಿದ್ದಾರೆ. ದೇವರಿಗೆ ಮಹಿಮೆ ಹಾಲೆಲೂಯಾ. ಹಾಲೆಲೂಯಾ. ಅದೇ ಅಪ್ಪ ಜಕ್ಕಯ್ಯ ಓಪನ್ ರಸ್ತೆ ಮಾಡಿದ್ರು. ಇದನ್ನು ಸಹ ಪ್ರಾಬ್ಲಮ್ ಇಲ್ಲವಲ್ಲ, ಹೇಳ್ತಿಲ್ಲ ರಿಯಲ್ ಹಾರ್ಟ್ ಓಪನ್ ಆಗಿದೆ ಅಂತ ದೇವರು ಹೋಗಿದ್ದಾರೆ ಗೊತ್ತಿರ್ತದಂದ್ರೆ ಓಪನ್ ಆಗಿದೆ. ಆಮೆನ್ ಹಲ್ಲೆಲೂಯಾ. ನನಗೆ ತುಂಬಾ ವಾಕ್ಯ ಕೊಡೋದಂದ್ರೆ ತುಂಬಾ ಫಾಸ್ಟ್ ಹೋಗೋಕ್ಕಿಂತ ತುಂಬಾ ವಾಕ್ಯ ಕೊಡೋದನ್ನ ತುಂಬಾ ಅರ್ಥ ಆಗಿದೆ. ನನಗೆ ಯೋಗದ ಬಗ್ಗೆ ಹೇಳೋದ್ರಲ್ಲಿ ತುಂಬಾ ಅರ್ಥ ಆಯ್ತು. ನಾನು ಇನ್ನೂ ಬೇಕಾದ್ರೆ ಓದಬೇಕು ಅಂತ ಬಂದಿದ್ದೇನೆ. ಅಷ್ಟು ನನಗೆ ತುಂಬಾ ಬಂತು ಅಂದ್ರೆ ತುಂಬಾ ಇಷ್ಟ ಅಭಿಷೇಕ ನನ್ನ ಮೇಲೆ ಚಲಿಸಿದ್ರೆ ನನ್ನ ಅನುಭವಿಸಿದ ದೇವರಿಗೆ ಮಹಿಮೆ ಆಗಲಿ. ಮತ್ತೆ ನನಗೆ ಒಂದು ಜಾಯ್ನೆಸ್ ಇರಲಿಲ್ಲ, ಬರಬೇಕಾದ್ರೆ ಆ ರೀತಿ ಜಾಯ್ನೆಸ್ ಇರಲಿಲ್ಲ. ಆದರೆ ನನಗೆ ಶೋಭಾ ಸಿಸ್ಟರ್ ಮತ್ತೆ ವಾಕ್ಯ ಕೊಡ್ತಾ ಇರಬೇಕಾದ್ರೆ ಏನೆಲ್ಲ ನಮ್ಮ ಬಾಯಿಂದ ಏಸಪ್ಪ ಅರ್ಕೆ ಮಾಡೋಕ್ಕೆ ಅವೆಲ್ಲ ಅರ್ಕೆ ಮಾಡಬೇಕಾದ್ರೆ ಏಸಪ್ಪ ಒಂದು ಸಂತೋಷ, ಯಾವ ರೀತಿ ಸಂತೋಷದ ವ್ಯಕ್ತಪಡಿಸಕ್ಕಲ್ಲ ಆ ರೀತಿಯಾದ ಒಂದು ಸಂತೋಷದಿಂದ ಏಸಪ್ಪ ತಿಳಿಸಿದರೆ ಚಳಿ ಜ್ವರ ಬಂದ್ಬಿಟ್ಟು ಆವಾಗಲೂ ಶೋಭಾಕರಿಗೆ ಫೋನ್ ಮಾಡಿ ಪ್ರಯಾಣ ಮಾಡಿಸ್ದೆ. ಏಸಪ್ಪ ಈ ಕ್ಷಣದ ಗುಣ ಆಗಬೇಕು, ನಾನು ಸಾಕ್ಷಿ ಹೇಳ್ತೀನಿ ಅಂತ ಅವಾಗ ಶೋಭಾಕರು ಪ್ರಯಾಣ ಮಾಡೋದು. ದೇವರ ತಕ್ಷಣಕ್ಕೆ ಜ್ವರ ಮತ್ತೆ ಚಳಿನ ಕಡಿಮೆ ಮಾಡೋದು. ಜ್ವರ ಸುನ್ಸುತ್ತೆ ಅಂತ ಹೇಳ್ಬಿಟ್ಟು ನನ್ನ ಗಾಡಿ ನನಗೆ ಬರಲ್ಲ ಅಂತಿದ್ರು ಅವರು. ಏನಾಗಲ್ಲ ಬನ್ನಿ ಅಂತ ಕರ್ಕೊಂಡು ಹೋದೆ. ಅದು ರೋಡ್ ಚೆನ್ನಾಗಿತ್ತು, ಆದರೂ ಕಟ್ ಮಾಡಬೇಕಾದ್ರೆ ಒಳಗಡೆ ಊಟ ಹೋಗ್ಬಿಟ್ಟು ಆವಾಗ ಅದನ್ನು ಅಷ್ಟು ಗೊತ್ತಾಗೋದು ಇನ್ನೂರು ಮುನ್ನೂರು ಕೆಳಗೆ ಯೋಚನೆ ಮಾಡ್ಬಿಟ್ಟು ಇಲ್ಲಿ ಗಾಡಿ ತಗೊಂಡಿರಲ್ಲ. ನಾನು ದೇವರು ಇದ್ದಾರೆ ಅಂತ ಹೇಳ್ಬಿಟ್ಟು ಪ್ರಯಾಣ ಮಾಡ್ತಾನೆ. ಸ್ವಲ್ಪ ಸಾಕ್ಷಿ ಹೇಳ್ತೀನಿ, ಆಮೇಲೆ ಕಾಡ್ತೀನಿ, ನಾಳೆ ಕೇಳ್ತೀನಿ ನಮ್ಮ ಆ ಗಾಡಿ ರೀತಿ ಅವರೇ ಏನು ಇದು ಮಾಡ್ತಿರಲ್ಲ. ಅದಕ್ಕೆ ಅವ್ರನ್ನ ಹೇಳಿದ್ರು ಬಿಡಮ್ಮ ಅಷ್ಟೊಂದು ಇದು ಮಾಡ್ಕೊಬೇಡ, ಅದನ್ನು ಕಟ್ ಮಾಡ್ಕೊಂಡು ಇದು ಮಾಡ್ತೀನಿ ಅಂತ. ಆಮೇಲೆ ಒಂದು ಮುಗಿ ತಗೊಂಡು ಕೊಡೋದು ತಗೊಂಡು ಕೊಟ್ಟೆ. ಅಣ್ಣ ನೀಟಾಗಿ ಅವಾಗ ಗಾಡಿನ ಕಟ್ ಮಾಡ್ಕೊಂಡು ಜೋಳ ತುಂಬ್ಕೊಂಡು ಹೋದ್ರು. ಸಾಕ್ಷಿ ಹೇಳ್ತೀನಿ ಅಂತ ಪ್ರಯಾಣ ಮಾಡ್ಕೊಂಡಿದ್ದೆ. ದೇವರು ಸಹಾಯ ಮಾಡಿದ್ರೆ ನನಗೆ ತುಂಬ ಕಾಲೆಲ್ಲ ತುಂಬ ನೋವಾಗಿ ಇತ್ತು. ನನಗೆ ಎಲ್ಲೋ ಇದ್ದೀನಿ ಅಂತ ಒಂಥರ ಇದಾಯಿತು. ಆಮೇಲೆ ಒಂಥರ ಬೆಂಕಿ ಇದು ಒಂಥರ ಬೆಂಕಿ ಥರ ಬೆಚ್ಚಗಾದ ಮೈಯೆಲ್ಲ ಜುಮ್ ಅಂದಂಗಾಯಿತು.
Hallelujah. ನನಗೆ ಬರ್ಬೇಕಾದ್ರೆ ಕೊಟ್ಟಾಗಿಂದ ಇಲ್ಲಿ ಬರೋಕ್ಕಾಗಲ್ಲ, ಅಷ್ಟೊಂದು ಕಾಲು ನೋವಿತ್ತು. ಬಂದು ಮೆಟ್ಲು ಮೇಲೆ ಸುಮ್ಮನೆ ಕುತ್ಕೊಂಡಿದ್ದೆ. ನಾನು ಮೇಲೆ ತಗೊಂಡು ಊಟ ಮಾಡಪ್ಪ, ನನ್ನ ಕಾಲು ನೋವೆಲ್ಲ ಹೋಗ್ಬಿಟ್ಟಿದೆ. ನಾನೇನು ತಪ್ಪು ಮಾಡ್ತೀನಿ, ನನಗೆ ಸಿಟ್ಟು ಬರಬಾರ್ದು, ಚಿಂತೆ ಮಾಡ್ತಾಯಿದ್ದೀನಿ. ಅದೆಲ್ಲ ಹೋಗ್ಬೇಕು ದೇವರೇ, ನಿಮ್ಮ ಕೃಪೆಯಿಂದ ನಾನು ತುಂಬಿಸು ಅಂತ ಪ್ರಾರ್ಥನೆ ಮಾಡ್ತಿದ್ದೆ. ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. Hallelujah. Hallelujah. ಜೋಳ ಹೋಗ್ಬೇಕಂದ್ರೆ ಬಾಟ್ಲಿಗೆ ನೀರು ತೊಗೊಂಡಿದ್ದೇನೆ. ಆಮೇಲೆ ಮುಂದಕ್ಕೆ ನಾನು ಹೇಳ್ಬಿಟ್ಟು ನಾನು ನೀರು ಕುಡಿದ್ಬಿಟ್ಟು ಬಂದೆ. ದೊಡ್ಡ ಕಣ್ಣಿಗೆ ಕಣ್ಣೆ ಹೋಗ್ಬಿಡ್ತೀನಿ ಅಂತ ಕೆಲಸಪ್ಪ ಆಗ್ಬಿಟ್ಟೆ. ಅಷ್ಟು ಕಣ್ಣಿಗೆ ಪೂರ್ತಿ ಎದ್ದಾಗ್ಬಿಟ್ಟು ಕಣ್ಣಿಗೆ ಏನೋ ಆಗೈತೆ ಅಂತ ಹೇಳ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ನಾನು ಕಣ್ಣಿನ ಆಸ್ಪತ್ರೆಗೆ ಬಂದ್ಬಿಟ್ಟು ತೋರಿಸ್ದೆ. ಕಣ್ಣಿಗೆ ಏಟಾಯ್ತು ಕಣಮ್ಮ ಅಂತಂದ್ರು. ಆಮೇಲೆ ನನಗೆ ಎಲ್ಲ ಬಿಟ್ಟು ನಾವು ಪ್ರಾರ್ಥನೆ ಮಾಡ್ಕೊಂಡು ಅದರಿಂದಲೇ ನನಗೆ ಬಸ್ಸಲ್ಲಿ ಕೂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಅಷ್ಟೊಂದು ನಮಗೆ ಸ್ವಲ್ಪ ಭಾಷೆ ಗುಣಾಯ್ತು ಅಂತ ಹೇಳ್ಬಿಟ್ಟು ನಾನು ಅದೇ ರೀತಿ ಹೇಳ್ಕೊಬರ್ತಿದ್ದೆ. ಹೋಗ್ಕೊಂಡು ಯಾವ ಕಣ್ಣಿಗೆ ಏಟಾಯ್ತು ಆ ಕಣ್ಣಿನ ಮುಂದೆ ಅದು ಬೆಳಕು ನಕ್ಷತ್ರ ಬೆಳಕೊಂಡ್ಬಿಟ್ಟು ಯಾವಾಗಲೇ ಗುಣ ಆಯಿತು ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ತೊಂದರೆ ಇದೆ. ಆಮೇಲೆ ಡಾಕ್ಟರ್ಸ್ ಅವ್ರು ಬಂದ್ಬಿಟ್ಟು ಕಣ್ಣಿಗೆ ಏಟಾಯ್ತು ಅಂತ ನಮ್ಗೆ ನೀರು ತೋರಿಸ್ತೀವಿ, ನಮಗೆ ಇಷ್ಟ ಆಯ್ತು ಏಟಾಯ್ತೆ ಕಣ್ಣಿಗೆ ಇದು ಬಿಟ್ಕೊಬಿಟ್ಟು ಗಂಟೆ ಮುಗಿಸ್ಕೋಬೇಕು. ನಮ್ಮ ಇವತ್ತು ಮೈದು ಹೋಗ್ಬೇಡ ನಮ್ಮ ಗಾಳಿಗೆ ಅಂತ ನಾನು ದೇವಸ್ಥಾನ ದೇವರ ಅಂತ ನಾನು ಬಂದೆ. ದೇವರು ಸಂಪೂರ್ಣವಾಗಿ ದೇವರ ನಂಬಿಕೆ ಸ್ತೋತ್ರ. 3 ದಿವಸದಲ್ಲಿ ಎಚ್ಚರಿಕೆ ಬಂದಿತ್ತು. ಅದನ್ನ ಅರ್ಕೆ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡೆ. ದೇವರು ಅದನ್ನು ಬಿಡುಗಡೆ ಕೊಟ್ಟು ಅದಕ್ಕಾಗಿ ಸ್ತೋತ್ರ. ಕೆಲವು ವಿಷಯದಲ್ಲಿ ಸ್ವಲ್ಪ ಕಠಿಣತೆ ಇತ್ತು. ಈಗ ಪ್ರೇಯರ್ ಮಾಡ್ಬಿಟ್ಟು ದೇವರು ಅದರಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಎಲ್ಲಿ ಫುಲ್ಲು ನಮ್ದು ದೇವ್ರು ಹೆಂಗೆ ಅಂತ ಹೇಳಿದ್ರೆ ಫುಲ್ ರಿಮೂವ್ ಮಾಡ್ತಾರೆ. ಯಾವುದು ಇರಂಗಿಲ್ಲ. ಫುಲ್ ಪಲ್ಲಕ್ಕೆ ಹೋಗ್ಬೇಕಾದ್ರೆ ಫುಲ್ ಪ್ಯೂರ್ ಇರಬೇಕು. ಯಾವುದು ಇರಂಗಿಲ್ಲ. ಕಣ್ಣು ಕಿವಿ ಎಲ್ಲ ಕ್ಲೀನಾಗಿ ವರ್ಕ್ ಆಗ್ಬೇಕಾದೆಲ್ಲ ಹಿಡಿದು ಎಲ್ಲ ಶರೀರ ಫುಲ್ಲು. ಅದಕ್ಕೆ ಹೇಳೋದು ಈ ಮೈಯನ್ನ ತೊಳ್ಕೊಂಡವರು ಧನ್ಯರು. ಈ ಶರೀರ ತೊಳ್ಕೊಂಡವರು ಧನ್ಯರು. ನಮ್ಮನ್ನ ದೇವರು ಒಂದೊಂದು ಇದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ, ವಾಶ್ ಮಾಡ್ತಾ ಇದ್ದಾರೆ. ತನ್ನ ರಕ್ತದ ಅರ್ಕೆನ ಮಾಡಿಸಿದ್ರು. ಇನ್ಮೇಲೆ ಇದೇನಲ್ಲ, ನಿಮ್ಮ ಲೈಫ್ ಒಬ್ಬೊಬ್ಬರ ಲೈಫ್ ಚೇಂಜ್. ಚೆಕ್ಕಾಯ ಓಪನ್ ಆಗಿ ಹೇಳ, ಕೆಲವರು ಓಪನ್ ಆಗಿ ಹೇಳಲ್ಲ. ಆಯ್ತು ಬಿಡಿ, ಅವಾಗ ಅದು ಹೊರಗಡೆ ದೇವ್ರ ನಮಗೆ ಸ್ತೋತ್ರ. ನನಗೆ 1 ವರ್ಷದ ಮುಂಚೆ ನಮಗೆ ಸಾಕ್ಷಿ ನೆನಪಾಯ್ತು. ಅದಕ್ಕೆ ನನ್ನ ಉಗುರು ಕಣ್ಣಿಗೆ ಎಬ್ರಿಗೆ ಹೋಗ್ಬಿಟ್ಟು ಕಣ್ಣಿಂದ ರಕ್ತ ಬರ್ತಾ ಇತ್ತು ನನಗೆ. ಅದಾದ್ಮೇಲೆ ನಾನು ಡಾಕ್ಟ್ರಿಗೆ ಹೋಗಿ ತೋರಿಸಿದೆ. ಅಲ್ಲಿ ತುಂಬ ಕಾಯಿಸಿದ್ರು ಬೇರೆ. ನನ್ನ ಕಣ್ಣಿಂದ ರಕ್ತ ಬರ್ತಾನೆ ಇತ್ತು. ಉಗುರು ಇಬ್ಬರಿಸ್ಕೊಂಡು ಕಣ್ಣಿಂದ ಎಲ್ಲ ಕಣ್ಣಿಂದ ರಕ್ತ ಬರ್ತಾ ಇತ್ತು. ನನಗೆ ಸ್ವಲ್ಪ ಮಂಜಾಗಿತ್ತು. ನನಗೆ ಕಣ್ಣಿನ ವಿಷಯ ಅಲ್ಲ. ನನ್ನ ರೂಮ್ಮೇಟ್ ಸಹ ಬಂದಿದ್ರು. ಅವರು ಇಲ್ಲೆಲ್ಲ ಕಣ್ಣಿನ ವಿಷಯ ಅಲ್ಲ, ಗೊತ್ತಿಲ್ಲ ಏನಾಗುತ್ತೆ, ಏನಾದರೂ ಇದು ಅಂತ ಹೇಳ್ತಿದ್ರು. ನಾನು ಮಾತ್ರ ದೇವ್ರೆ ಏನೂ ಆಗಿರ್ಬಾರ್ದಪ್ಪ ಅಂತ ಪ್ರೇಯರ್ ಮಾಡಿದೆ. ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಆದ್ಮೇಲೆ ಬರೀ ಮೇಲ್ಗಡೆ ಅಷ್ಟೇ ಇದಾಗಿದ್ದು. ದೇವ್ರ ಅದ್ಭುತ ರೀತಿ ಕಾಪಾಡಿದ್ರು. ಸಾಕ್ಷಿ ಎಲ್ಲ. ಮತ್ತೆ ಇನ್ನೊಂದು ಸಾಕ್ಷಿ ಏನಂದ್ರೆ, ನಾನು ಎಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳಿದೆ ಅಲ್ವ, ನಾನು ಏನು ಅನ್ಕೊಂಡಿದ್ದೇವೆ, ನೀವು ಫುಲ್ ಎಲ್ಲ ಮಾಡಿ ಮುಗಿಸಿದ್ಮೇಲೆ ನಾನು ಸಾಕ್ಷಿ ಹೇಳ್ತೀನಿ ಅಂತ. ಆದರೆ ನನಗೆ ಅದೊಂದು ತಡೆಯಾಗಿ ಇತ್ತು. ಅಲ್ಲಿ ದೇವರು ತಡೆನ ನೀಗಿಸಿದ್ರು. ನಾನು ಸಾಕ್ಷಿನ ಹೇಳಿದೆ. ಆ್ಯಕ್ಚುಲಾಗಿ ಏನಾಗಿತ್ತು ಅಂದರೆ, ನನಗೆ ಶುಕ್ರವಾರ ಫೈನಲ್ ರೌಂಡ್ ಗಂಟೆ ಇಂಟರ್ವ್ಯೂ ಹೋಗಿ ನನಗೆ ಏನಂತ ಅಂದರೆ, ನಿಮ್ಮದು ಫುಲ್ ಸ್ಟಾಕ್ ಇಲ್ಲ, ನಿಮ್ಮದು ಸ್ಕಿಲ್ ಸೆಟ್ ಬೇರೆ, ನಾವು ಹುಡುಕ್ತಿರೋ ಸ್ಕಿಲ್ ಸೆಟ್ ಬೇರೆ ಅಂತ ಹೇಳಿದ್ರು. ಫೈನಲ್ ರೌಂಡ್ ಗಂಟ ಹೋಗ್ಬಿಟ್ಟು ಅವರು HR ನಿನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಮ್ಮ ಟೀಮಿಗೆ ನೀನು ಬೇಡ ಅಂತ. ಅದಾದ್ಮೇಲೆ ನನಗೆ ಬಂದೆ ನನ್ನ ಮನೆಗೆ. ನಾನು ರಿಯಾಕ್ಟ್ ಮಾಡಿದ್ದು ಸರಿ ಇರಲಿಲ್ಲ. ಯಾಕೆಂದರೆ ಅವ್ರು ಫ್ರೈಡೇ ಇಂಟರ್ವ್ಯೂ ಅಂದ್ಬಿಟ್ಟು ರಾತ್ರಿ ನನಗೆ ಹಿಂದಿನ ದಿನ ರಾತ್ರಿ ನನಗೆ ಇಂಟರ್ವ್ಯೂ ತೊಗೊಂಡ್ಬಿಟ್ಟು, ನಾನು ಆ್ಯಕ್ಚುಲಿ ಅವಾಗ ತುಂಬ ಹೆಂಗೆ ರಿಯಾಕ್ಟ್ ಮಾಡಿದ್ರೆ, ನಾನು ರೆಡಿ ಆಗಬೇಕು ವಿಶ್ವಗೆ ಏನಕ್ಕೆ ಇಟ್ರು ಇವರು. ನನಗೇನಂದರೆ ಮೈಂಡಲ್ಲಿ ಇವ್ರನ್ನ ತೊಗೊಂಬಾರ್ದಂತ ಏನು ಮಾಡ್ತಾ ಇದ್ದಾರೆ ಅಂತ ನನ್ನ ಮೈಂಡಲ್ಲಿ ಇತ್ತು. ಆಮೇಲೆ ನನಗೆ ಮಮ್ಮಿ ಹೇಳಿದ್ರಿಲ್ಲ, ಇಲ್ಲೆಲ್ಲ ನಿನಗೆ ದೇವರು ಶೋಧನೆಗೆ ಆಗ್ತಾ ಇದ್ದಾರೆ, ನೀನು ರಿಯಾಕ್ಟ್ ಮಾಡಬಾರ್ದು, ಎಲ್ಲ ಪ್ರತಿಯೊಂದು ಹೆಚ್ಚಿಲು ನಿನ್ನ ದೇವರು ಸರಿಪಡಿಸ್ಕೊಂಡಿರ್ತಾರೆ ಅಂದರೆ ನಾನು ಇಲ್ಲ ದೇವ್ರಿಗೆ ನಾನು ಮಾಡಲ್ಲ. ನಾನು ಮಾಡಿದ್ದಕ್ಕೆ ನಾನು ಇಂಟರ್ವ್ಯೂಲ್ಲಿ ಹೋಗ್ಬಿಟ್ಟು ಪೂರ್ತಿ ಇಂಟರ್ವ್ಯೂ ನಾನೇ ಮಾತಾಡಿದ್ದೀನಿ. ಹಿಂಗೆ ಮಾತಾಡೋಕ್ಕೆ ಬಿಟ್ಟಿಲ್ಲ. ನಾನು ಅನ್ಕೊಂಡೆ ಬರೀ ನಾನೇ ಮಾತಾಡಿದ್ದೆ. ಅವಯ್ಯ ಹೇಳಿಲ್ಲ ಆಮೇಲೆ ಕೊನೆಗೆ ನನಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ಮನೆ ನೀನೇ ಮಾತಾಡ್ಕೊಂಡು ಹೋಗ್ತಾ ಇರಿ ಅಂತ. ಆಮೇಲೆ ದೇವರು ನಿಜವಾಗ್ಲೂ ಫಸ್ಟ್ ರೌಂಡ್ ದೇವರೇ ಮಾಡಿಸ್ಬಿಟ್ಟಿದ್ದು. ಸೆಕೆಂಡ್ ರೌಂಡು ತುಂಬ ಶಾಂತವಾಗಿ ಸಮಾಧಾನ ನಡೆಸ್ಕೊಟ್ರು. ಥರ್ಡ್ ರೌಂಡು ಚೆನ್ನಾಗಿ ಹೋಯಿತು. ಆದರೆ ಹಿಂಗೆ ಆಯ್ತು ಅಂದ ತಕ್ಷಣ ನಾನು ಮನಸ್ಸಲ್ಲಿ ಒಂದು ಕಡೆ ನಾನು ಹೇಳ್ತಿರ್ಬೇಕಾದ್ರೆ ಅವ್ರು ನನಗೂ ಇವತ್ತಿನ ವಾಕ್ಯ. ಯಾಕೆಂದರೆ ದೇವ್ರೆ ಅವ್ರು ಏನು ನಿನ್ನ ನಂಬೇ ಇಲ್ಲ, ಅವ್ರನ್ನ ಅಷ್ಟು ಸಲ ಅವ್ರಿಗೆ ಕೊಟ್ಟಿದ್ದೇನೆ, ನನಗೆ ಕೊಟ್ಟಿಲ್ಲ ಅಂತ ನನಗೆ ಬಂದಿತ್ತು. ನಾನು ಅರ್ಕೆ ಇಟ್ಟಿದ್ದೆ, ಇಲ್ಲಪ್ಪ ನಿಮ್ಮ ಮಕ್ಕಳಿಗೆ ವಿಶೇಷವಾಗಿರ್ತೀಯ ಅಂತ ಹೇಳ್ಬಿಟ್ಟು. ಅದೇ ರೀತಿ ಏನಾಯ್ತು, ನಾನು ನಿಂತ್ಕೊಂಡು ನಿಂಗೆ ಸಾಕ್ಷಿ ಹೇಳಿ ಬಂದೆ. ನನಗೆ ಸರ್ದು ಕಾಲ್ ಬಂತು. ನಾನು ಟ್ಯೂಸ್ಡೇ ಇಂಟರ್ವ್ಯೂ ಬಂದಿದ್ದೆ. ದೇವ್ರ ಇರಲಿಲ್ಲ. ಯಾಕೆಂದರೆ
ರೀತಿ ದೇವರ ಕೃಪೆಯಿಂದ ನಡೆಸಿದರೆ ದೇವರ ನಾಮಕ್ಕೆ ಸ್ತೋತ್ರ. దేవుని స్తోత్రండి. ತುಂಬಾನೇ ಇಟ್ಕೊಂಡು ಕಾಣದೇ ಇತ್ತು ಆಮೇಲೆ ತುಂಬ ಕಾಣೋದಿಲ್ಲ ನಮಗೆ ಅಂದರೆ ಅವಾಗ ದೇವರು ಡಾಕ್ಟರ್ ತೋರಿಸ್ಬಿಟ್ಟು ತಡೆಯವ ನಾನು ತಡೆಯವ ಹೋಗಿರಂತೆ ಅಂದು ಅವಳ ತಡೆಯವ ದೇವರಿಂದ ದೊಡ್ಡ ಎಲ್ಲ ಸುಂದರವಾಗಿ 2 ಸಾರಿ ಕೇಳ್ತೀನಿ ಅಂದೆ ತುಂಬ ಕಾಣ್ತಾನೆ ಇರ್ತಲ್ಲ ಆಮೇಲೆ ಅಂತ ಕರ್ಕೊಂಡು ಹೋಗಿ ನಾವೇ ನೋಡಿದ್ವಿ ಔಷಧಿ ಕೊಟ್ಟಿದ್ದಲ್ಲ ಮೊದಲು ಬೇರೆ ತಲುಪಿದ ಆಮೇಲೆ ಔಷಧಿ ಕಡೆಗೆ ದೇವ್ರ ನೆನ್ನೆಯಿಂದಲೂ ಸ್ವಲ್ಪ ಸುಮಾರಿ ಕಾಣಾತ ದೇವ್ರು ತುಂಬ ಕೊಟ್ಟವಳೆ ದಯವಿಟ್ಟು ಕೋಟಿ ಕೋಟಿ ಸ್ತೋತ್ರ. ಕಣ್ಮೇಲೆ ನಿಮಗೆ ಕಣ್ಣಿನ ದೃಷ್ಟಿ ಸರಿ ಹೋಗ್ತದೆ. ಕಣ್ಣಿಂದ ಸಾಕ್ಷಿ ಯೋಹಾನ 13:34-30. ನಾನು ನಿಮಗೆ ಒಂದು ಹೊಸ ಆಜ್ಞೆ ಕೊಡುತ್ತೇನೆ, ಏನಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. 3 ದಿವಸ ಇದೆ ಮಾತಾಡ್ತಾರೆ. ಇವತ್ತು ಅದಕ್ಕೆ ಅನೇಕ ದೇವರೊಂದು ಸಾಕ್ಷಿ ಅಂತಂದರೆ ಇನ್ನೂ ಅನೇಕರು ಕಾಯಿಲೆ ಎಲ್ಲ ಆರೋಗ್ಯ ಮಾಡಿ ಕಾಯಿಲೆಗಳು ವಸಂತಮ್ಮ ಮುಂದುವರೆ ಏನು ಮಾಡ್ತೀವಿ ಆಗ ನನ್ನ ಹತ್ರ ಅವೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ನೀವು. ಆಮೇಲೆ ಪ್ರೀತಿ ಬಗ್ಗೆ ಮಾತಾಡಿದ್ರೆ ಇವು ನನ್ನ ಪ್ರೀತಿ ಮಾಡಬೇಕು ಅಂತ ಬಂದ್ಬಿಡಿ. ಆಮೇಲೆ ಪ್ರಶಾಂತ ಗೊತ್ತಾಯ್ತಾ? ಏನಾರು ಅನ್ಸ್ಕೊಂಬಂದು ಯಾಕೆ ಅನ್ಸ್ಬಿಟ್ಟಿದ್ದು ಯಾರಾದ್ರೆ ಈ ಕಿಚನ್ ಅಂತ ಕೈನ ಹಾಕೋ ಟಿಕೆಟ್ ವಿಶೇಷ ಯೋಹಾನ 13:34. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡ್ತೇನೆ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಆಜ್ಞೆಗಳನ್ನು ಬೀರಂಗಿಲ್ಲ. ನೋಡಿ, ಈಗ ಆಜ್ಞೆ ಅದು ಎಷ್ಟು ಕೊಡ್ತಾ ಇರೋದು ಅಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರು ತಿಳ್ಕೊಳ್ಳು. ನಮ್ದು ಈ ವಾರದ ವಾಕ್ಯ ಯಾವುದು ಅಂತಂದರೆ 2 ಕೊರಿಂಥ್ಯ 3:11 ಫುಲ್ ವಾಕ್ಯ ಈ ಪ್ಯಾರಾಗ್ರಾಫ್ ಇದ್ದದು. ನಾಳೆ ನಿಮಗೆ ಅದನ್ನು ಯಾರು ನೀವುಗಳು ಅದು ಯಾರು ಶಬ್ದ ಮಾಡೋದು ಮಕ್ಕಳನ್ನ ಶಬ್ದ ಇದ್ದಂಗೆ ನೋಡ್ಕೋಬೇಕು. ಅದೆಲ್ಲ ಚೆನ್ನಾಗಿರಲ್ಲ. ಯಾರೇ ಮಕ್ಕಳು ಶಮ ಹಮ ಓದು ಶಮ ಓದು ಶಮ. ಇಲ್ಲಿ ನೀವು ಯಾರ್ಯಾರು ನೀವು ಪ್ರಶಾಂತ್ ಮನೆಯವರು ಇರ್ಬೋದು, ಹೊಸದಾಗಿ ಕಲಾ ಮನೆಯವರು ನೀವು ಜಯಕ ಯಾರ್ಯಾರು ನೋವುಗಳು ಕೆಲವು ಬಗ್ಗೆ ಹೇಳ್ತಾರೆ. ಇನ್ನು ಈಗ ಹಂಗೆ ಇದು ಇಡೀ ಪ್ರಪಂಚದಲ್ಲೇ ಹೈಯೆಸ್ಟ್ ಪವರ್ ದೇವರು ಏಸಪ್ಪ. ಅಲ್ಲಿಗೆ ಬಂದಿರೋದು ನೀವು ಹಂಗೆ ನಡ್ಕೊಂಡು ನೀವು ಸರಿಯಾಗಿದೆ. ಈಗ ನೀವು ಇಲ್ಲಿ ಬಂದು ನಾನು ಇಲ್ಲಿ ಬರೀ ಕಾಲ ನಾನು ಎಲ್ಲ ದೇವಸ್ಥಾನಗಳಿಗೆ ಹೋಗ್ತೇನೆ. ಎಲ್ಲ ದೇವಸ್ಥಾನಗಳಿಗೆಲ್ಲ ಕೂತಿದ್ದೆ ಆಯ್ತಾ. ಅವತ್ತೇ ಒಂದೇ ದಿನಕ್ಕೆ ಬಿಟ್ಟಿರೋದಿಲ್ಲ, ಬಿಸಾಕಿದ್ದ ಒಂದೇ ದಿನ ಬೆಳಗ್ಗೆ ಇಲ್ಲ ಕೇಳೋದು. ನಿಮಗೆಲ್ಲ ಹೇಳಬೇಕಲ್ಲ, ನಿಮಗೆ ಅದೆಲ್ಲ ತೆಗಿಬೇಕು ಹೇಳಬೇಕಲ್ವ. ನಮಗೆ ಯಾರು ಹೇಳಿಲ್ಲ. ನಮಗೆ ಏನಂದರೆ ಈ ದೇವರ ಸತ್ಯ ಸಿಕ್ಕಿದ ಮೇಲೆ ಇನ್ನೇನಿಗೆ ಬೇಕು. ನಿಮಗೆ ಮ್ಯಾರೇಜ್ ವಿಚಾರಗಳು ಬಂದರೆ ಅದೇನು ಏನಕ್ಕೆ ಭಯ ಆಗುತ್ತೆ ನಿಮಗೆ? ಮ್ಯಾರೇಜ್ ವಿಚಾರಗಳು ಇಡೀ ಸೃಷ್ಟಿ ನಡೆಸೋ ದೇವರು ಮದುವೆ ಮಾಡ್ಕೊಳ್ಳೋದು. ಅದ್ಯಾವುದಾದ್ರು ಒಂದು ಕಾಸ್ಟ್ ವಿಚಾರನೋ ಸ್ವಸ್ಥತೆನೋ ನೀವು ಬಂದಾಗ ನೀವು ಸ್ವಸ್ಥತೆ ಎಲ್ಲ ಬಿಟ್ಟು ನಂಬ್ಕೊಂಡು ಬಂದಿರಲ್ಲ ನೀವು. ಇವಾಗ ಯಾಕಪ್ಪ ಆ ನೋವು ಇದೇ ಕಾರಣ ಪ್ರೀತಿ ತಿಳಿಸ್ಕೊಳ್ಳಿ. ನೀವು ನಂಬರ್ ತನಕ ಚೆನ್ನಾಗಿದ್ದೀರಿ. ನೀವು ಮೊದಲು ಯಾಕೆ ಗೊತ್ತಾಗಿತ್ತು ಅಂದರೆ ನಿಮಗೆ ಮೊದಲು ಯಾಕೆ ಹಂಗಿತ್ತು ಅಂದರೆ ಯಾರು ನನ್ನ ಮಕ್ಕಳು ನಿಲ್ಲಿಸಿದ್ರು ಆಟ ಆಡ್ತಾರೆ. ಯಾಕೆ ಹಂಗಿರ್ತದೆ ನಿಮಗೆ ಆ ಬಂದಿದ್ದ ಕಷ್ಟದಲ್ಲಿ ನಿಮಗೆ ಬೇರೆ ದ್ವೇಷ ಮಾಡೋಕ್ಕೆ ನಿಮಗೆ ಆಗಲ್ಲ. ಹಿಂದೆ ಕಿತ್ಕೊಂಡು ಹೋಗಿದ್ದರು, ನೀನೇ ಹೋಗ್ತಿದ್ದಲ್ಲ ನಾನು ಅಥವಾ ಸಾಯಕ್ಕೆ. ಅದರಿಂದ ನಿಮಗೆ ಆಮೇಲೆ ಆ ಕಷ್ಟ ಬಂದಾಗ ಏನಾಯ್ತು ನಿಮಗೆ? ಯಾರಾದರೂ ಕಷ್ಟದಲ್ಲಿರೋರು ಕೇಳಿ ನೀವು ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಆಸ್ಪತ್ರೆ ಮಲಗಿದ್ದವರು ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಅವಾಗ ಸರಿಯಾಗಿದ್ರಿ ನೀವು. ಅವಾಗ ಬೈಬರುತ್ತೆ, ಮುರಿದ ಮನಸ್ಸನ್ನು ನಾನು ಕಟ್ತೀನಿ, ಗಾಯಗಳನ್ನ ವಾಸಿ ಮಾಡ್ತೀನಿ ಅಂತ. ಮುರಿದ ಮನಸ್ಸು ಇಷ್ಟ ಇದ್ದ ದೇವರಿಗೆ. ಕುಂದಿದ ಮನಸ್ಸಲ್ಲಿ ಬಂದ್ರಿ ನೀವು, ಬಿಡುಗಡೆ ಆಗ್ತಲ್ಲ. ಆಮೇಲೆ ಏನು ಮಾಡಿದ್ರಿ ನೀವು? ನಾನು ಯಾರು ಗೊತ್ತೋ, ನಾನು ಹೆಂಗೆ ಗೊತ್ತೋ ನಮಗೆಲ್ಲ ಅವ್ನಿಗೆ ಬಂದರೆ ಹಿಂಗೆ ಬಂದರೆ ಇಂಥದ್ದೆಲ್ಲ ಶುರು ಆಗ್ತದೆ. ಅದು ಆಗಿದ್ದು ಅನೇಕ
ಮತ್ತು ಯಾರು ಬಿಟ್ಟು ಹೋಗಿದ್ದಾರೆ ನೋಡ್ರಿ ಅವರಿಗೆಲ್ಲ ಅದೇ ಆಗುತ್ತೆ. ಅವರೊಳಗಡೆ ವಂಚನೆ ಒಳಗಾಗಿಲ್ಲ ಆಯಿತಾ. ನಮಗೆ ಯಾವತ್ತೂ ಆಗಿಲ್ಲ, ನನಗೆ ಯಾವತ್ತೂ ಆಗಿಲ್ಲ. ಇದರಲ್ಲಿ ನೀವು ಕಳಿಸ್ಕೊಳ್ಳಿ. ಕೆಲವರು ಹೋಗ್ತಿಲ್ಲ, ಯಾರು ಜಯ ಕೇಳ್ತಾ ಇದ್ದೀರಾ, ಅದನ್ನು ನೋವು ಅಂತ ಹೇಳ್ತೀರಾ, ಅವುಗಳೆಲ್ಲ ಯಾವುದೇ ವಿಚಾರಗಳಿಲ್ಲ. ದೇವ್ರ ಮುಂದೆ ತಗೊಂಬಂದಿ ಅದನ್ನು. ಇವತ್ತು ಹೋಗಿ ನೀವು ಬರೋರು ಜಾಸ್ತಿ ಬೈಬಲ್ ಓದ್ತಾ ಅರ್ಕೆ ಮಾಡ್ಕೊಂಡು ಓದ್ರಿಲ್ಲ. ಆಮೇಲೆ ಬರೋಲ್ಲ ಅಂದರೆ ಆಡಿಯೋ ಬೈಬಲ್ ಕೇಳಿ ಓದಿ. ಮನೇಲಿ ಒಂದು ಸ್ಪೀಕರ್ ತಂದು ಹಾಕ್ರಿ, 24 ಗಂಟೆ ಕೇಳಿ. ಬೇರೆ ಬಿಟ್ಬಿಡ್ಲಿ ಯಾವ ಅದೇನು ಸುಮ್ಮನೆ ಭಾನುವಾರ ದಿನ ಬಂದೋಗೋದಾಗಲಿಲ್ಲ. ಈ ಥರ ಶುಕ್ರವಾರ ಶನಿವಾರದಲ್ಲಾಗಿದೆ. ಅಲ್ಲಿ ಬದಲಾವಣೆ ಏನು ಬೇಕಾಗಿರ್ತದೆ, ಡೇ ಟು ಡೇ ಸೆಕೆಂಡಲ್ಲಿ ಬದಲಾವಣೆ ಬೇಕಾಗುತ್ತೆ. ಹಗಲಿರುಳು ಯಾರದನ್ನ ವಾಕ್ಯನ ಧ್ಯಾನಿಸ್ತೇವೆ ಅದು. ನೀವು ಬೇರೆ ಹಿಂದೆ ಹೋಗ್ತಿರಲ್ಲ, ಯಾವುದೋ ದೇವರುಗಳಿಗೆ ಹೋಗ್ಬಿಟ್ಟು ವರ್ಷಕ್ಕೊಂದ್ಸಲ ಹೋಗಿ ಏನೋ ನಾಮಾಂಕ ಬರ್ತಿರಲ್ಲ, ಆ ಥರ ಅಲ್ಲ ಇದು. ಬೈಬಲ್ ಕ್ಲಿಯರ್ ಇರುತ್ತೆ. ಕ್ಷಣ ಕ್ಷಣ ಯಾವ ದುಷ್ಟರ ಆಲೋಚನೆ ನಡೆಯದೆ ಹಗಲಿರುಳು ಬಿಡಬೇಕು. ಯಾರು ಧರ್ಮ ನೀವು ಕೂತ್ಕೊಳ್ಳಿ. ನೀವು ಇಲ್ಲೆಲ್ಲ ನೋಡಿ ಆಶೀರ್ವಚನ ಮಾತಾಡಾಗಿದೆಯಲ್ಲ, ಹಾಡು ಹೇಳೋದಿಲ್ಲ. ಈ ಒಂದು ಹಾಡು ಹೇಳೋಲ್ಲ ನೀವು. ನಾನೇನು ಅಲ್ಲ ಧೂಳು ಅಂತ ಹೇಳೋಂಗಿಲ್ಲ. ನಾನೇನು ಅಲ್ಲ ಎಲ್ಲ ನೀನೆ ಅಂತ ಹೇಳಬೇಕಾದ್ರೆ ಅದಕ್ಕೆ ಹಾಡು ಹೇಳ್ತಾರೆ. ಅದನ್ನು ನನಗೆ ಧೂಳು ಅಂದ್ರೆ ಏನು ಮಾಡ್ತಾನೆ ಸೈತನ್ನು, ಯಾರು ಧೂಳು ತಿಪ್ಪೆ ಬರ್ತಾ ಇದೆ ಊದ ಹೋಗ್ತಾರ ಅಷ್ಟೇ ಇರೋದು ಅಂತ ಆಯ್ತಾ. ಹೇಳಿ ಎಲ್ಲ ನೀನು ನನ್ನ ಜೀವನದಲ್ಲಿ ಇರ್ತೇವೆ. ಅವಾಗ ಅವನಿಗೆ ರೆವಲ್ಯೂಷನ್ ಇರಲಿಲ್ಲ. ಯಾರಿಗೆ? ಅಬ್ರಾಹ್ಮಿಗೆ. ಅಬ್ರಾಹ್ಮಿ ನಮಗಿರೋ ರೆವಲ್ಯೂಷನ್ ಅಬ್ರಾಹ್ಮಿಗಿಂತ ಒಳ್ಳೆ ದಿನಗಳಿದೆ. ಧೂಳು ಹುಳ ದಿನಗಳೆಲ್ಲ ಇದೆ. ಅವ್ರು ಹೇಳೋ ದಾವಿದ ಹೇಳಿದ್ದ ಹುಳ ನಾನು ಅಂತ. ನೀನೀಗ ದೇವರಿಗೆ ಮಗಳು ಹೇಗುತ್ತಾ ನೀನು ನನ್ನ ಜೊತೆ ಎಲ್ಲಿದ್ರು ಬರ್ಬೇಕು ದೇವ್ರ ಎಲ್ಲ ಬರಲ್ಲ ಅಂತ ಹೇಳಿದ್ರು ನಿನಗೆ ಎಲ್ಲಿದೆ ಏನು ಟ್ರೈ ಮಾಡ್ತೀನಿ ಅದು ನಿಮ್ದು ಇದನ್ನೇ ಹೇಳ್ಕೊಡೋದು ಈಗ. ಬೇರೆ ಜೊತೆ ಯಾವಾಗಲೂ ವ್ಯತ್ಯಾಸ ಏನು ಬದಲಾವಣೆ ಏನಂತಂದ್ರೆ ಈಗ ನೋಡ್ರಿ ನೀವು ಮತ್ತೋಗ ಅದನ್ನೇ ಮಾತಾಡ್ತೀರ, ಅದಕ್ಕೆ ಹಂಗೆ ಆಗೋದು ನಿಮಗೆ. ನಮ್ದಲ್ಲಿ ಬದಲಾವಣೆ ಏನು? ನೀನು ಕೊಡೋದು ಬಿಟ್ಟು ಕೊಟ್ಟಾಯ್ತು ಅದು ಹೋಯ್ತು ಅಂತ ಹೇಳ್ಬೇಕಷ್ಟೇ. ಏನಾದ್ರು ಮಾಡ್ಕೊಳ್ಳಿ ಇದು ಆಯ್ತಾ. ಇದು ನಿಯಮ, ಇದು ನಿಮಗೆ ಫಾರ್ಮುಲಾ ಇದೆ. ಕಳಿಸ್ಕೊಳ್ಳಿ. ಇನ್ನೂ ಅನೇಕ ವಿಚಾರಗಳು ಹೇಳಕ್ಕಾಗಲ್ಲ ಈಗ ನೀವು ಆಯ್ತಾ. ಈಗ ನೋಡಿ ಸಮಯ ಜಾಸ್ತಿ ಇರಲ್ಲ. ಅದು ಮುಗಿಸೋದು ಇಲ್ಲಿ ಟೈಮಿಂಗ್ಸ್ ನಿಮಗೇನಿಲ್ಲಿ ಮುಗಿಸೋ ವಿಚಾರದಲ್ಲಿ ನಾವು ಹೇಳಲ್ಲ. ರಾತ್ರಿ ಎಲ್ಲ ನಡೀಬೋದು. ಯಾಕಂದ್ರೆ ಪ್ರವಾದನ ಇದ್ರ ಅಭಿಷೇಕ ಯಶೋಧ ಮತ್ತೆ ಓಡೋದಲ್ಲ. ಈಗ ಇಲ್ಲ ಮಾಡ್ಕೋಬೋದಲ್ಲ ಇದರಲ್ಲಿ ಕಳಿಸ್ಕೊಳ್ಳಿ. ಅದು ಆ ಸಮಯ ನಿಗದಿ ಮಾಡ್ಕೊಳ್ಳೋದು ನೀವೇ ಬಂಧನ, ಅದು ಬಂಧನನೇ. ಅದು ಮಾಡ್ಕೋಬೇಡಿ. ಯಾಕಂದ್ರೆ ಬರೋರು ನೀವು ನನಗೆ ಗೊತ್ತು ನಿಮ್ಮ ಪರಿಸ್ಥಿತಿಗಳು ಏನಿರುತ್ತೆ ಅಂತೇಳಿ. ನಿಮ್ಗೆ ನೋಡಿದ್ರೆ ನಮಗೆ ಪರಿತಾಪ ಆಗುತ್ತೆ. ಹೇಮ ನಿಮ್ಗೆ ನೋಡಿದ್ರೆ ಕಲ್ಲ ನನಗೆ ಪರಿತಾಪ ಆಗುತ್ತೆ. ನೀವುಗಳು ಮಾಡೋದು ನೋಡಿದ್ರೆ ನೀವುಗಳು ನಿಮಗೆ ಅವಶ್ಯಕತೆ ನಿಮಗೆ ನಾವು ನಿಮಗೆ ಹೇಳ್ಬೇಕು. ಆದರೆ ಆ ಥರ ಇಲ್ಲ. ದೇವರನ್ನ ಹುಡುಕ್ರಿ ಯಾವಾಗಲೂ ಈ ಥರ ಸಿಕ್ಕಿದೆಯಲ್ಲ ನಿಮಗೆಲ್ಲ ಇದು. ಇನ್ಮೇಲೆ ಈಗ ಬರೋಕ್ಕೆ ಮೊದಲು ನನಗೆ ದೇವರನ್ನ ತಿಳಿಸಿದ್ವಿ. ಈಗ ಬುದ್ಧಿಗೆ ಜಾಸ್ತಿ ಇತ್ತು ವಿಚಾರಗಳು ನನಗೆ. 2 ಕೊರಿಂಥಿಯ 3 ಒಳಗೆ ಅಲ್ಲೇ ಆ ರೆವಲ್ಯೂಷನ್ ಚೇಂಜ್ ಆಗುತ್ತೆ. ಅದು ಅಬ್ರಹಾಮ್ನಿಗೆ ಇದ್ದಿದ್ದ ರೆವಲ್ಯೂಷನ್ ಬೇರೆ. ಒಳ್ಳೆ ನಂಬಿಕೆನೇ ಅವನಿಗೆ. ಕಾಸು ಆಶೀರ್ವಾದ ವಿಚಾರ ಎಲ್ಲ ಕೇಳಿಸ್ಕೊಳ್ಳಿ. ಇಲ್ಲಿ ಕಂಪ್ಯೂಟರ್ ಸರಿಯಾಗಿ ಈ ಕಡೆ ನೋಡಿ ಕಾಸು ಬಂದಿದ್ದು ಆಶೀರ್ವಾದ ವಿಚಾರ ಎಲ್ಲ ಕೇಳಿಸ್ಕೊಳ್ಳಿ. ನೀನು ಬೆಳಗ್ಗೆ ಇದ್ರೆ ಮಧ್ಯರಾತ್ರಿ ನೆನೆಸ್ಕೊಂಡ್ರೆ ಒದಾಡ್ತಾ ಇರ್ತೀಯ. ನೀನು ಏಸು ಸ್ತೋತ್ರ ಎಷ್ಟು ಪ್ರೀತಿ ಮಾಡಿದ್ಯಾ, ಬರೀ ಇದೇ ಬರ್ತಾ ಇಲ್ಲ ಅಂದ್ರೆ ನೀನು ಎಲ್ಲ ಲಾಗ ಹೊಡಿದ್ಯಾ ಅಂತ ಬಾಲಂಗೋಚಿ ನೀನು ಲಾಗ ಹೊಡಿತಾ ಇದೆಯಾ ಅಂತ ತಿಳ್ಕೊ. ಏನಾದರೂ ನೀನು ಬೇರೆ ಏನಾದ್ರು ಏನೋ ಈ ಕನಸಲ್ಲಿ ಏನೋ ಅಟ್ಟಿಸ್ಕೊ ಬರುತ್ತೆ ಇವನಿಗೆ ಅವೆಲ್ಲ ಹೇಳ್ಬೇಡ. ತಂದು ಕನಸು ನಮಗೆಲ್ಲ ನೀನು ಗೊತ್ತಾಗ್ತಾ ನೀನು ಅದೇನೋ ಕನಸು ಬಿದ್ದಿದ್ದೋ ಅದು ಅವ್ರ ಪಕ್ಕ ಹೇಳ್ಕೊ ಹೋಗಿ ಯಾವ್ದಾದ್ರು ಅವ್ರು ಯಾರು ಓಡೋಗೋ ಸ್ವಾಮಿ ಇವನು ಓಡೋಗ್ತಿದ್ದಂತೆ ಯಾಕೆ ಅಟ್ಟಿಸ್ಕೊ ಬರ್ತಾ ಇದ್ದ. ಎಲ್ಲಿ ಹೇಳಿದ ಬೈಬಲ್ ನೀನು ಓಡೋಗುತ್ತೆ ಅರ್ಥ ಹೇಳ್ಬೇಕಂತ ಈಗ ನಾವು ಅರ್ಥ ನೀನೇ ಹೇಳ್ತಾ ಮುಖ್ಯ ನೀನು ಅರ್ಥ ಇನ್ನೇನು ಹೇಳ್ಬೇಕು ನೋಡಿ. ಇಷ್ಟು ಇನ್ನೊಂದು ಪಾಯಿಂಟ್ ಮುಗಿಸ್ತೀನಿ ನಾನು. ಇಂಪಾರ್ಟೇಷನ್ ಇಲ್ಲ. ದೇವರ ಆತ್ಮನ ಅಭಿಷೇಕ ಇನ್ನ ಬೇರೆ ಮೇಲೆ ಬಿಡುಗಡೆ ಗುಡಾರಕ್ಕೆ ಸಿದ್ಧತೆ. ಆಕ್ಚುಲಿ ನಿಮ್ದು ಸ್ವಸ್ಥತೆ ಅದೆಲ್ಲ ಆಮೇಲೆ ಅದೇ ದೊಡ್ಡ ಮ್ಯಾಟ್ರಿ. ಕೇಳಿಸ್ಕೊಳ್ಳಿ ನೀವು. ಪ್ರಶಾಂತ್ ಮನೆಯವರು ಯಾರು ಕಲಾ ಅದೆಲ್ಲ ಕಾಯಿಲೆಗಳನ್ನೆಲ್ಲ ಬರಂಗಿಲ್ಲ, ಪದೇ ಅದೆಲ್ಲ ಬರಂಗಿಲ್ಲ. ಕೇಳಿಸ್ಕೊಳ್ಳಿ, ಬರಂಗಿಲ್ಲ. ಹೋಗಿ ನಾನು ಹೇಳಿದ್ರೆ ಮಾಡ್ರಿ. ವಾಕ್ಯನ ಓದೋರು ಓದ್ರಿ,
ತಿರುಗಿಸಿ ಬರಗಿಸಿ. ಇಲ್ಲ ವಾಕ್ಯ ಓದಕ್ಕೆ ನಿನಗೆ ಬರಲ್ಲ ಅಥವಾ ಜ್ಞಾನ ಇಲ್ಲೋ, ಓದೋದು ಇಲ್ವೋ ನೀನು ಸಿಡಿದೋಗಂಗೆ ಕಿವಿಗೆ ಹಾಕೊಳ್ಳಿ. ಸಿಡಿದೋಗಂಗೆ ಹಾಕೋಬೇಕು ಮನೇಲಿ, ಗೊತ್ತಾಗ್ತಾ? ಸುಮ್ಮನೆ ಅಲ್ಲ ಇದು. ಯಾಕಂದ್ರೆ ಇಲ್ಲಾಂದ್ರೆ ನೀವು ಇಲ್ಲಿ ಬರ್ತಿರಲಿಲ್ಲ, ಇಲ್ಲಾಂದ್ರೆ ನೀವು ಇಲ್ಲಿ ಬರ್ತಿಲ್ಲ, ಕೇಳಿಸ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಗೆ ಏನಾದ್ರು ಡಾಕ್ಟ್ರು ಗುಣ ಆಗಿದ್ರೆ ಯಾರು ಹೆಸರು ಅನ್ಕೊಂಡ್ ಬರ್ತೀರ ನೀವು? ಬರಲ್ಲ. ನನಗೆ ಗೊತ್ತು, ನೀವು ನಿಮ್ಮಂತ ಚಾಣಕ್ಯಗಳು ಆಸ್ತಿದವರು ನನಗೆ ಗೊತ್ತಿಲ್ಲ. ನೀನೆಲ್ಲ ಬರಲ್ಲ, ನನಗೆ ಗೊತ್ತಿಲ್ಲ. ನೀನು ಏನೋ ಹೇಳ್ಬೇಡ ನನಗೇನು, ಗೊತ್ತಾಗ್ತಾ? ಎಲ್ಲೂ ನಡೆದಿಲ್ಲ, ಅದಕ್ಕೆ ಬಂದಿದೆಯಾ ಗೊತ್ತ ನನಗಿಲ್ಲಿ ವೆಂಕಟೇಶ. ಅದೇ ತಾನೆ, ನಿಜ ತಾನೆ? ಒಬ್ಬೊಬ್ರದ್ದು ಅದೇ ಸ್ಟೋರಿ ಕೇಳಿಸ್ಕೊಳ್ಳಿ. ನೀವೇನು ಎಲ್ಲಿ ಏನು ಸ್ಮಾರ್ಟ್ ಆಗಂಗೆ ಇಲ್ಲ ಇದೀನಿ. ಅದೇನು ಜೀವನ ಉಳಿಯಂಗಿಲ್ಲ, ಯೇಸು ನಂಬಿಲ್ಲ ನನ್ನಿಂದ ಹಿಡಿದು ಅಂತ ಪರಿಸ್ಥಿತಿಯಲ್ಲಿ ಬಂದರೆ ನೀವು ಇಲ್ಲಿ ಬಂದು ಇದನ್ನು ಮಾಡೋ ರೀತಿ ಹೇಳ್ಕೊಡ್ತಾರೆ. ನಾನು 100ಕ್ಕೆ 100 ನನ್ನ ಜೀವ ಕ್ಷಣ ನಿನಗೆ ಅಂತ ಕೂತ್ಕೊಳ್ತೀನಿ. ಯಾಕಾಗೋದಿಲ್ಲ? ಹಾಗಾದ್ರೆ ಮನೆ ಇದುವರೆಗೂ ನಾನು ಯಾರು ಯೇಸು ನಮ್ದಾಗಿಲ್ಲ, ನನಗೆ ಏನು ಕಾಯಿಲೆ ಇತ್ತು ಅಂತ ಯಾರಿಗೂ ಹೇಳೋದಿಲ್ಲ. ಇದಿಲ್ಲ ಆತ್ಮಹತ್ಯೆ ಆಲೋಚನೆ ಅಷ್ಟೇ. ನಮ್ಮ ಯೇಸು ನಮಗೆ ಬಂದಾಗ ಮೈ ಮೇಲೆ ಸ್ವಲ್ಪ ನೋವುಗಳಿತ್ತು, ಹೇಳೇ ಇಲ್ಲ. ಅದು ಅವ್ರ ಮನೆಗೆ ಒಳಗಡೆ ಇಲ್ಲ. ಅದು ಕೇಳಿ ನಂಬಿದ ಆ ಸ್ಪೀಡಲ್ಲಿ ನಂಬಿದ್ದು ನಾವು. ನೀವು ನಮ್ಮ ಚೆಕ್ ಮಾಡಿ, ಅದನ್ನ ಏನಾದರೂ ಇದ್ರೆ ನಿಮ್ಮ ಒಳಗಡೆ ಚೆಕ್ ಮಾಡ್ಕೊಳ್ಳಿ. ನನ್ನ ಕ್ಷಮಿಸು ನನ್ನನ್ನು. ಸೈತನ್ಗೊಂದು ಭಯ ಇದೆ, ಕೇಳಿಸ್ಕೊಳ್ಳಿ. ನೀವು ಒಂದು ಕ್ಷಣ ಆ ಕಳ್ಳ ಥರ ಅಪ್ಪ ನಾನು ನೆನೆಸ್ಕೊಳ್ಳಪ್ಪ ಅಂದ್ರೆ ಮುಗಿದೋಗಿ ನೀವೇನೇ ಮಾಡಿರಿ ಕೇಳಿಸ್ಕೊಳ್ಳಿ. ಅದು ಮತ್ತೆ ಮಾತಾಡಬಾರ್ದು, ಮತ್ತದನ್ನು ಆ ಸುಳ್ಳು ಒಳಗಡೆ ಹೋಗ್ಬಾರ್ದು. ಮತ್ತೆ ಆ ಗಜ್ಜೆ ಒಳಗಡೆ ಮತ್ತೆ ಹೋಗ್ಬಾರ್ದು. ನೀವಾಗಿ ಗೊತ್ತಾಗತ್ತಾ? ನಾಯಿ ತಾನು ಕಕ್ಕಿದ ನೆಕ್ಕದಂಗೆ ತೊಳೆದ ಹಂದಿ ಕೊಚ್ಚೆ ಒಳಗೆ ಉಳ್ಕೊಂಡು ಮತ್ತೆ ಬಿತ್ತಲ್ತು ಹಂಗೆ ಆ ಥರ ಮಾಡೋಂಗಿಲ್ಲ ನಾವು ನೀವು ಅಷ್ಟೇ. ಓಕೆ, ಹಲ್ಲೆಲೂಯಾ. ಇಂಪಾರ್ಟೆನ್ಸ್ ಎಷ್ಟು ಅರ್ಥ ಆಗುತ್ತೆ? ಆತ್ಮನ ಅಭಿಷೇಕ ಇನ್ನೊಬ್ಬರ ಮೇಲೆ ಹೋಗುತ್ತೆ. ಆ ದಿನಗಳು ಕೆಲವರಿಗೆ ರೊಟೀನ್ ಆಗಿರ್ಬೋದು. ಕೆಲವು ಚಿಕ್ಕ ಮಕ್ಕಳಿಗೆ ಸಂಭ್ರಮ ಸರಿಯಾಗಿ ನಿಲ್ಕೋಬಾರ, ಸರಿಯಾಗಿ ಕೈ ಇಲ್ಬಾರ ಪಕ್ಕ ಇಬ್ಬರು ಕೈ ಕಣ್ಮುಚ್ಚಿ, ನೀವು ಕಣ್ಮುಚ್ಕೊಳ್ಳಿ. ಎಲ್ಲ ಚಿಕ್ಕ ಮಕ್ಕಳು ಆಮೇಲೆ ಹೇಳೋದಕ್ಕೆ ಕಂಡು ಬಿಡಬಾರ್ದು. ಲಮ ಹಮ ಕಬೋ ಶ್ರೀರಾಮ. ಇಲ್ಲಿ ನಮ್ಮ ಹತ್ರ ನೀವು ಲಾಂಗ್ ಇರೋರಿದ್ದಾರೆ, ಕೆಲವರು ಅದೇ ಹೋಗ್ಬಿಡ್ತಾರೆ. ಕೆಲವರು ಅವ್ರ ಬಗ್ಗೆ ಪ್ರಾರ್ಥನೆ ಮಾಡೋಣ ಅಷ್ಟೇ. ಅದಕ್ಕೆ ಅದ್ರ ಬಗ್ಗೆ ಚಿಂತೆ ಇದೆ ನಮಗೆ. ಯಾಕಂದ್ರೆ ಎಷ್ಟೋ ಲಕ್ಷ ಜನ ಹತ್ರ ಬಂದೋಗಿದ್ದಾರೆ. ಕೇಳಿ, ಎಷ್ಟು ಲಕ್ಷ ಜನ ಬಂದೋಗಿದ್ರು ಅಂತ ನಮ್ಮ ಹತ್ರ ಇದೆ. ಒಬ್ಬೊಬ್ರಿಗೆ ಬಿಡುಗಡೆ ಆಗಿ ಹೋಗಿದ್ದಾರೆ. ಅವ್ರು ಬಂದಿಲ್ಲ, ಅದಕ್ಕೇನು ಉತ್ತರ ಹೇಳೋಣ? ಅವ್ರಿಗೆ ಕೃತಜ್ಞತೆ ಅವ್ರಿಗೆ ಬೇಕಲ್ವ ಅದು. ಆಯ್ತಾ? ಅದ್ರ ಬಗ್ಗೆ ನಾವು ಚಿಂತೆ ಬೇಡ. ಈಗ ನೀವು ಸತತವಾಗಿ ನಮ್ಮ ಕನೆಕ್ಷನ್ ಇದ್ದೀರಾ, ಅರ್ಥ ಏನು ಗೊತ್ತಾ? ಅದು ದೇವ್ರ ಕರೆಯಲ್ಲಿ ಇರೋಕ್ಕಾಗಲ್ಲ. ಈಗ ಬಿಡುಗಡೆ ಗುಡಾರ ಆದಾಗ ನಿಮ್ದು ಪಾತ್ರಗಳನ್ನು ತಿಳಿದಿ ನಾನು. ಓಕೆ, ಎಲ್ಲ ಕಂಡುಬಿಡ್ರಿ. ಬೇಗ ಬಂದವ್ರಲ್ಲಿ ಏನ್ ಮಾಡ್ತೀರ ಅಂದ್ರೆ ಒಂದು ಸಾಂಗ್ ಹೇಳಿ, ಒಂದು 10 ನಿಮಿಷ ಪ್ರಾರ್ಥನೆ ಮಾಡಿ. ಇನ್ನೂ ಟೈಮ್ ಇದೆ ಅಂತ ಹೇಳಿದ್ರೆ, ಯಾಕಂದ್ರೆ ನೀವು ನಿಮ್ಗೆ ಚಾಲಿಸೋದು ವಿಶ್ವಾಸ ಅಂಗೀಕಾರ ಮಾಡಿಸಿ. ನೀವು ಅಲ್ಲೇ ಕೂತ್ಕೊಂಡೆ ಯಾರು ನಮ್ಮ ಫೋನಲ್ಲಿ ಇರುತ್ತೆ, ವಿಶ್ವಾಸ ಅಂಗೀಕಾರನ ಜೋರಾಗಿ ಮಾಡಿಸಿ. ಅದು ಸಾಂಗ್ ಶುರು ಮಾಡಿ. ಹೌದಾ? ಆ ಥರ ಟೈಮ್ ಹೋಗಲಿ. ನಮ್ಮನೇಲಿ ಕಾಯ್ಬೇಕಾಗಿಲ್ಲ. ಯಾಕಂದ್ರೆ ಅಲ್ಲಿ ಬಿಡುಗಡೆ ಗುಡಾರ ಈಗ ನೈಟ್ ಪ್ರೇಯರ್ ಅಲ್ಲಿಗೆ ಶಿಫ್ಟ್ ಆಗುತ್ತೆ. ನೈಟ್ ಪ್ರೇಯರ್ಗಳು ಆಗುತ್ತಾ? 3 ದಿನದ್ದು 5 ದಿನದ್ದು ಎಲ್ಲ ಬರೀ ನೀವು ಇಲ್ಲ, ತುಂಬಾ ಜನ ಬರ್ತಾರೆ. ನಾವು ಕರೆದು ಎಷ್ಟು ಜನ ಬರ್ತಾರೆ ಅಥವಾ ಬಂದು ಉಳ್ಕೊಂಡು ಪ್ರೇಯರ್ ಮಾಡ್ಕೊಂಡು ಹೋಗ್ಲಿಕ್ಕೆಲ್ಲ ಪ್ರಾರ್ಥನೆ ಮೇಯ್ನು. ಆಮೇಲೆ ನೀವು ನಿಮ್ಮ ಸಬ್ಜೆಕ್ಟ್ ಹಿಡ್ಕೊಂಡು ರೆಡಿ ಆಗ್ಬೇಕು. ನೀವು ನೋಡೋಣ, ಆಮೇಲೆ ನೋಡೋಣ ಯಾರ ಹೆಸರುಗಳು, ಅದು ಆಮೇಲೆ ನೋಡೋಣ. ಆಗುತ್ತಾ? ಎಷ್ಟು ಜನ ಸಿದ್ಧ ಇದ್ದೀರಾ? ದೇವ್ರಿಗೆ ಕಾರಣ ಹೇಳ್ಬಿಡ್ರಿ. ಆಮೇಲೆ ಆಗುತ್ತಾ? ದೇವ್ರ ಕಾರ್ಯಗಳಿಗೆ ನಾವು ಉಪಯೋಗಕ್ಕೆ ಬರಬೇಕು. ಇಲ್ಲ ನೋಡಿ, ನೀವು ಒಬ್ಬರೇ ಹೋಗಿ ಏನ್ ಮಾಡಕ್ಕಾಗುತ್ತೆ? ಇವಾಗ ಸೈನಿಕ ತುಂಬಾ ಗಟ್ಟಿ ಇರ್ಬೋದಪ್ಪ. ಸೈನಿಕ ಬಿಟ್ಟು ನಾನು ಪಾಕಿಸ್ತಾನ ಒಬ್ಬನೇ ಹೋಗ್ತೀನಿ ಅಂದ್ರೆ ಅಲ್ಲೊಬ್ಬ ದನ ಕಾಯಿ ಹೊಡೆದೋಗಿಸ್ತೇನೆ ನೀವು ಅಲ್ಲಿ ಬಾರ್ಡರ್. ಆ ಥರ ಆಗೋದಿಲ್ಲ. ಆರ್ಮಿ ಒಳಗೆ ದೇವ್ರ ಜೊತೆಲೇ ಇರಬೇಕು. ನೀವು ಇರಬೇಕು. ನಾವು ಅಂದ್ರೆ ಐಕ್ಯತೆ, ಅವಾಗ ನಡೆಯುತ್ತೆ. ಹಲ್ಲೆಲೂಯಾ. ಸಾಂಗ್ ಹೇಳ್ತಾರೆ ಎಲ್ಲರೂ ಪರಿಶುದ್ಧ ಪರಿಶುದ್ಧಾತ್ಮನೇ
ಗೊತ್ತಾ? ಬಿಡುಗಡೆ ಟೈಮಲ್ಲಿ ಸೋತೋಗ್ತೀರ. ಫೋನಲ್ಲಿರೋರ ಮೇಲೆ ನಾವು ಅಭಿಷೇಕ ನಮಗೆ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರ ಮೇಲೆ ನಾವು ಅಭಿಷೇಕ ಹೇಳಿ ಕೋರ್ಟ್ ಕೇಸ್ಗಳು ಹೋಗಲಿಕ್ಕೆ ಸಿಸ್ಟರ್ ರೇಷ್ಮಾ ಇಂಚಲಿ ಗೀತಮ್ಮ ಜಯಮ್ಮ ಅವತ್ತೆಲ್ಲ ಕೋರ್ಟ್ ಕೇಸ್ಗಳು ಬಿದ್ದೋಗಲಿಕ್ಕೆ ಜಾಬ್ಗಳು ಬ್ರ್ಯಾಂಡ್ ನ್ಯೂ ಜಾಬ್ ಪ್ರೆಗ್ನೆಂಟ್ ಮಕ್ಕಳಿಗಾಗಿರ್ತಾರೆ ಪ್ರೀತಿ ಸ್ನೇಹ ಸಿಂಚನ ಕಾಂಚನ ಮಕ್ಕಳಿಗೆ ಅದ್ಭುತ ಸಹಾಯ ಮಾಡಿ ಸಾಲಗಳು ಕೊನೆ ಆಗುತ್ತೆ. ಯಾರ್ಯಾರು ಸಾಲಗಳು ಕೊನೆ ಆಗ್ತದೆ ನೋಡಿ, ಸಾಲಗಳಿರೋದಿಲ್ಲ ಶ್ರಮ ಎಲ್ಲ ಕೈಗಳ ಮೇಲೆ ಸಾಲಗಳು ಕೊನೆ ಇಡೋದು, ಸಾಲಗಳು ಕೊನೆ ಇಡಲಾಗ್ತದೆ. ಶ್ರಮ ಎಲ್ಲ ಬಂಧನಗಳು ಮುರಿಯಲ್ಪಡ್ತೇವೆ. ಎರಡು ಕೈಗಳ ಮೇಲೆ ಬಂಧನಗಳು ಮುರಿಯಲ್ಪಡ್ತೇವೆ. ರಕ್ಕಲೋಬೋ ಕ್ಷೇಮ ಹೇಳ್ಬೇಕಲ್ವಾ? ಅದ್ಭುತ ಚೆನ್ನಾಗಿದೆ ಲೈನ್, ಅದು ಆ ಲೈನ್ ಚೆನ್ನಾಗಿದೆ. ನೋಡಿ ಒಳ್ಳೆ ಹಾಡೋದು ಆ ಲೈನು. ಫೇತ್ ಕನ್ಫೆಷನ್ ಅದು ಹೇಳಿ ಇರ್ಬೋದು, ಮನೆಗೆ ಹೋಗೋದು ಇರ್ಬೋದು. ನಮಗೆ ನಾವು ಬಂದಿರೋದು ದೇವರಿಂದ ಏನಾದರೂ ಹೊಂದ್ಕೋಬೇಕಲ್ಲ. ಯಾರ್ಯಾರಿಗೆ ಲಾಂಗ್ ಸ್ಟ್ಯಾಂಡಿಂಗ್ ಡಿಸೀಸ್ ಕಾಯಿಲೆಗಳು, ಯಾರಿಗೆ ಲಾಂಗ್ ತುಂಬ ದಿವಸದಿಂದ ನೋವುಗಳಿಗೂ ಗುಣ ಆಗ್ತದೆ ನೋಡ್ರಿ. ಯಾರಿಗದು ತುಂಬ ದಿವಸದಿಂದ ಕೆಲವು ಕಾಯಿಲೆಗಳು ಹೇಳ್ರಿ ಹೋಯ್ತು ಅಂತ ಹೇಳ್ರಿ. ಹೇಳಿ ನಾನೇ ಅದು ಹೋಯ್ತು, ನನ್ನ ಗುಣ ಆಯ್ತು ಅಂತ ಹೇಳ್ಬೇಕು. ಅಯ್ಯೋ ಏಸು ಬೇಡತಾರೆ, ನಿನ್ನ ಕಾಡಿದ ರೋಗ ನಿನ್ನ ಬಿಟ್ಟೋಯ್ತು. ತುಂಬ ಎಲ್ಲ ಇಲ್ಲ ನೋಡಿ, ಏನು ಎಕ್ಸ್ಟ್ರಾ ಇಲ್ಲವೆಲ್ಲ ಏಸು ಬೇಡ ಗೊತ್ತಾ? ನಿನ್ನನ್ನು ಕಾಡಿದ ರೋಗ ನಿನ್ನ ಬಿಟ್ಟೋಯ್ತು ಹೇಳ್ತೀರಾ? ನನ್ನ ಕಾಡಿದ ರೋಗ ಬಿಟ್ಟೋಯ್ತು ಹೇಳ್ತೀರಾ? ಅಷ್ಟು ಸಿಂಪಲ್ ಇದೆ ಏಸಬೇಡ, ಅಷ್ಟು ಸುಲಭ ಮಾಡಿದ್ದಾರೆ. ಅವರು ಶಿಲ್ವೆಲಿ ನೀವೇನು ಮಾಡ್ಬೇಕು ಅದನ್ನ ಮಾಡಾಗಿದೆ. ಅವರು ನೋವನ್ನ ಎತ್ಕೊಂಡಾಗಿದ್ದಕ್ಕೆ ನಿಮಗೆ ಬಿಡಿಗಡೆ ತಿಳ್ಕೊಳ್ಳಿ. ಕನ್ಫ್ಯೂಷನ್ ಆಗ್ಬಿಡ್ರಿ ಯಾರಲ್ಲಿರೋರು. ನೀವು ಯಾರೇ ಇರಲಿ, ಶಾರದಮ್ಮ ಇರಲಿ, ಯಾರು ಜಯಮ್ಮ, ಜಯಕ್ಕ, ಪ್ರಶಾಂತ್, ಯಾರೇ ಇರಲಿ, ನೀವು ಯಾರು ಒಂದು ವೇಳೆ ನಮಗೆ ಹೇಳೋಕ್ಕಾಗದಿರೋದು ಇರ್ಬೋದು, ಇಲ್ಲಿ ಯಾರು ನಾನೇ ಇರ್ಬೋದು, ಇಲ್ಲಿ ಯಶೋಧರ ಅಮ್ಮ ಇರ್ಬೋದು, ಯಾರೇ ನೀವು ಯಾವುದೇ ಕ್ಷೇತ್ರ ಇರ್ಬೋದು, ಆ ಶಿಲ್ವೆಗೆ ಅದನ್ನ ಎತ್ಕೊಂಡು ಆಗಿದೆ. ನೀವು ಡಾಕ್ಟರ್ ಅಂತ ಹೋಗೋದು ಬೇಕಾಗಿಲ್ಲ. ಆ ದೆವ್ವಗಳ್ನ ದೇವರು ಅಂತ ಮಸ್ತು ಹೋಗೋಣ ಬೇಕಾಗಿಲ್ಲ. ಅದು ಆಗುತ್ತಾ? ತಡೀರಿ. 12ಗೆ ಯಾವಾಗ ಮನವರಿಕೆ ಆಗ್ತದೆ ಅಂತ ಹೇಳಿ ನೆನಪಿದೆ ಯಾರಿಲ್ಲ? 12 ಯಾಕೆ ಅವತ್ತು ಪ್ರೇಯರಿಗೆ ಹೋಗಿದ್ದು ಮೊಣಕಾಲು ಹಾಕಿದ್ದು ಯಾಕೆ ಹೇಳಿ? ವೆರಿ ಗುಡ್. ಅರ್ಥ ಆಗಿದೆ ನಿಮಗೆ ಅಲ್ವಾ? ಎಷ್ಟು ಜನಕ್ಕೆ ಅರ್ಥ ಆಗಿದೆ ಅದು? ಗಂಡ ಏನು ಹೇಳ್ತಾನೆ? ದೇವ್ರಿಗೆ ಕೊಟ್ಟಿಲ್ಲ ಅಂದ್ರೆ ನಾನೇನು ಕೊಡೋಕ್ಕಾಗುತ್ತೆ? ಹೇಳ್ತಾನೆ 10 ಮಕ್ಕಳ ಥರ ಇದ್ದೀವಿ, ಅಷ್ಟು ಪ್ರೀತಿ ಮಾಡ್ತಾನೆ. ನಾನು ಈಗ 10 ಮಕ್ಕಳ ಥರ ಇದ್ದೀನಿ ಅಂತ ಹೇಳ್ತಾನೆ. ಗಂಡ 17ಗೆ ಮಕ್ಕಳಿಲ್ಲ, 25 ವರ್ಷದ ಮಕ್ಕಳಿಲ್ಲ. ಕೇಳಿ, ಯಾವಾಗ ಅವಳಿಗೆ ರಿಯಲೈಸ್ ಆಯ್ತು ಓ ಎಲ್ಲೋ ರಾಂಗ್ ಇದೆ, ABCD ಬರಲ್ಲ. ಅಲ್ಲಿ ಸ್ಟಾರ್ಟಿಂಗಲ್ಲೇ ರೂಟ್ ತಪ್ಪಾಗಿ ಹೋಗಿದೆ ಅಲ್ವಾ? ಅಲ್ಲಿ ಚೇಂಜ್ ಆಗಿದೆ. ಪರಿಶುದ್ಧ ಮಕ್ಕಳು ಕೈಗಳ ಮೇಲೆ ತೊಳೆಬೇಕಲ್ಲ, ಗಟ್ಟಿಯಾಗಿ ನಾನೊಂದ್ಸರಿ ಈ ಥರ ಆಯಿತು. ನಮಗೆ ಈ ಲೈನಿಗೆ ಬಂದಿದ್ದು ಯಾವಾಗ ಗೊತ್ತಾ? ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಇತ್ತು ನನಗೆ. ಇಲ್ಲಿತ್ತು ಗೊತ್ತಾ ನೋಡಿ, ಇಲ್ಲಿತ್ತು ನನಗೆ ಇಲ್ಲಲ್ಲ ಮುಳುಗಿ ಹೋಗಿತ್ತು. 20 ಲಕ್ಷ ಮೈನಸ್ 21 ವಾರೆಂಟ್ ನನ್ನ ಮೇಲೆ ಇದ್ದಿದ್ದು ಗೊತ್ತಾ? ಆ ಟೈಮಲ್ಲಿ ನನಗೆ ಈ ಫೇತ್ ಕನ್ಫೆಷನ್ಸ್ ವಿಚಾರ ಬಂತು. ಆಮೇಲೆ ದೇವ್ರ ಹತ್ರ ಮನೇಲಿ ಒಂದು ಬುಕ್ ತಂದಿಟ್ಟಿದ್ದ. ಬುಕ್ ಮೇಲಿದೆ ಅಂತ ತಂದಿದ್ದೆ ಮನೇಲಿ, ನಾನು ನಿಮ್ಗೆ ನೋಡಿದರೆ ಅದನ್ನು ಓದಿದಾಗ. ಆಮೇಲೆ ಹೋದ ವರ್ಷ ನಾನು ಹೋಗ್ಬೇಕಾಗಿತ್ತು ಶಿವಮೊಗ್ಗಗೆ, ಹೆಂಗೋ ಮಿಸ್ ಆಗಿತ್ತು ಅಲ್ಲಿ ಹೋಗೋದು. ಆ ಸೆಮಿನಾರಿಗೆ ಒಂದು 2006 ಅಥವಾ 2007 ಹೋಗುತ್ತೆ. ಅದಕ್ಕೆ ಮೊದಲೇ ಶುರು ಆಗಿತ್ತದು. ಆದರೆ ಗರೀಬ್ ಗೆದ್ರಿಂದ ಹೇಳ್ತೀನಿ ಕೇಳಿಸ್ಕೊಂಡು.
ಆಮೇಲೆ ಅಷ್ಟೊತ್ತಿಗೆ ರೆಡಿ ಆಗಿದ್ದೆ. ಒಂದು ಸೆಮಿನಾರ್ ಇದೆ, 10 ದಿವಸದ ಸೆಮಿನಾರ್, 10 ಡೇಸ್ ಗೊತ್ತಾ. 3-4 ದಿನ ಆಗುತ್ತೆ, ಫೈರ್ ಆಗ್ಬಿಟ್ಟಿದ್ದೆ ನಾನು. ಪಾಸ್ಟರ್ ದೇವ್ರ ಸೇವಕ ಕೇಳಿಲ್ವಾ, ನನಗದು ಲೈಫ್ ಲೈನ್ ಅದು ನನಗೆ. ಯಾಕೆಂದ್ರೆ ನನಗೆ ಬೇರೆ ದಾರಿನೇ ಇಲ್ಲ. ಕೇಳಿದ್ದೆ, ಇನ್ನು ನಾನು ಇಲ್ಲಿಗೆ ಬರೋಂಗಿಲ್ಲ, ನಾನು ಪಾಸ್ಟರ್ ಚರ್ಚ್ ಹಿಡಿಯಿದ್ದೆ, ನಾನು ಬರೋಂಗಿಲ್ಲ. ಇಲ್ಲಿ ಹೆಂಗಿರುತ್ತೆ, ನನಗೆ ಹಿಂದೆಲ್ಲಿ ಹೋಗ್ಬೇಕು. ತಗೊಳ್ಳಿ ದೇವ್ರ ಉಪಯೋಗಿಸೋಕೆ ಶುರು ಮಾಡಿದ್ರು. ಒಂದು ಫೈನಲ್ ಮಾತು ಕೇಳಿಸ್ಕೊಳ್ಳಿ, ಈ ಥರ ಸೆಮಿನಾರ್. ಇದು ಸೆಮಿನಾರ್ದಲ್ಲಿ ನಿಮ್ಗೆ ಹೇಳ್ಕೊಡೋದು ನಾವು ನಿಮಗೆ ಏನು ಪಾಸ್ಟರ್ ಒಳ್ಳೆ ಸಂದೇಶ ಕೊಟ್ಟರು, ಚೆನ್ನಾಗಿತ್ತಲ್ಲ. ಇನ್ನು ಹೇಳ್ಬೇಕು, ಮುಂದಕ್ಕೆ ಸರಿಯಾಗಿ ಬರ್ತದೆ ನಿನ್ನ ಬೂತಿ ಹೇಳಕ್ಕೆ. ನನಗೆ ಗೊತ್ತಾ, ಹೇಳೋದು ಅಷ್ಟೇ. ನನಗೆ ಫೇಸ್ ಹೆಂಗಿರುತ್ತೆ ನೋಡಿ ನಿಮಗೆ ಮುಖಗಳು. ಇವತ್ತು ಇಂಡಿಯಾದಲ್ಲಿ ಕಣ್ಣು ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರೆ, ಅನ್ನವಿಲ್ಲದಿದ್ದರು ವಸ್ತ್ರ ಇಲ್ಲದಿದ್ದರು ನಾಶಾದ ವಿಶ್ವ ಇದನ್ನು ಹೇಳ್ಕೊಂಡು ಹೋಗ್ರಿ. ಇದನ್ನ ಹೇಳ್ಕೊಂಡು ಕಣ್ಣು ಮುಚ್ಕೊಂಡು ಹೇಳ್ಕೊಂಡು ಹೋಗ್ಬಿಡ್ತಾರೆ. ಇನ್ನು 50 ವರ್ಷ ಹಂಗೆ ಅವನು ಆಮೇಲೆ ಹೇಳ್ಕಳಿಸೋದು. ನನಗೂ ಗೊತ್ತಿರಲಿಲ್ಲ, ಅವ್ರ ಟೈಮಿಂಗ್ಸ್ ಎಲ್ಲ ನನಗೆ ಗೊತ್ತಿರಲಿಲ್ಲ. ಏನು ಮಾಡಿದ್ರು, ಸ್ವಲ್ಪ ನಾನು ಸ್ಪೀಡಪ್ ಆಗಿದೆ. ನನಗೆ ಲೈಫ್ ಲೈನ್ ಕೇಳಿ ನನಗೆ ಯಾವ ನಿರೀಕ್ಷೆ ಇರಲಿಲ್ಲ. ಹೆಂಗೆ ನಿರೀಕ್ಷೆ ಇರುತ್ತೆ ನಿಮಗೆ? 70 ಲಕ್ಷ ಮೈನಸ್ 20 ವರ್ಷ ಹಿಂದಿನ ಹೇಳ್ತಾರೆ ನಾನು. ಆಗುತ್ತಾ? ಹೆಂಗಿರುತ್ತೆ ನಿಮ್ಗೆ? ಎಲ್ಲಿಂದ ಬಿಡುಗಡೆ ಆಗುತ್ತೆ ನಿಮಗೆ? ಇವಾಗ ಅಂದರೆ 20 ಲಕ್ಷ ಅಂದರೆ ನೀನು ಏನೋ ಒಂದು ಮಾಡ್ತಾರೆ, ಪಾಸ್ಟ್ ಅಂತ ತಿಳ್ಕೊಬೋದಲ್ವ. ಈ ಕಡೆ ನೋಡಿ, ಈ ಕಡೆ ಬಂದು, ಈ ಕಡೆ ಬಂದು, ನನ್ನ ಕಡೆ ನೋಡಿ, ಈ ಕಡೆ. ಆಮೇಲೆ 3 ದಿನಕ್ಕೆ ಫೈರ್ ಆಗಿದೆ. 3 ದಿನ ಆಯ್ತಾ. ಇನ್ನೊಂದು ನೈಟ್ ಈ ಥರ ಮುಗಿಯೋಕ್ಕಿತ್ತು. ಅಲ್ಲಿ ಲೇಟ್ ಆಗುತ್ತೆ ಮುಗಿಯೋದು. ಯಾರೇ ಬಂದರೂ ಮುಗಿಸೋದು ಅಷ್ಟು ಸುಲಭ ಇಲ್ಲ. ಅವ್ರು ಮುಗಿಸಿ ನನಗೆ ಗೌಡ ಈಗ ನಿಮ್ಮನ್ನ ಲೀಡ್ ಮಾಡಿ ನಾನು ಏನು ಮಾಡ್ತೀನಿ ಗೊತ್ತೇ ಇಲ್ಲ ಅವ್ರಿಗೆ. ನಾನೇ ಅಂತ ಏನು ಹ್ಯಾಂಡ್ಲ್ ಆ ಥರ ಅಷ್ಟೊಂದು ಜನ ಹ್ಯಾಂಡಲ್ ಮಾಡಿದ್ದಿಲ್ಲ ನಾನು. ನೋಡಿ ಈ ಥರ ನೀವು ಸುಮ್ಮನೆ ನಿಂತ್ಕೊಂಡು ಆರಾಧನೆ ಮತ್ತು ಹಿಂಗೆ ಅದನ್ನೇ ಭಾಷೆ. ಎಷ್ಟೊತ್ತಿಗೆ ಹೋಯ್ತು ಗೊತ್ತಾ? 3 ಗಂಟೆ ರಾತ್ರಿ. 3 ಗಂಟೆ ರಾತ್ರಿ 3 o'clock. ಯಾರು ಹೋಗಲಿಲ್ಲ ಗೊತ್ತಾ? ಅದಾಗುತ್ತೆ ನಿಮಗೆ. ಅದನ್ನು ನೀವು ಹೇಳಿದ್ರೆ ನಿಮಗೆ ಟೈಮಿಂಗ್ಸ್ ಇಲ್ಲ ಅದಕ್ಕೆಲ್ಲ. ಆಮೇಲೆ ಸ್ವಲ್ಪ ಫೇಸ್, ಆಮೇಲೆ 12 ಮುಖ ಏನು ಚೇಂಜ್ ಆಯ್ತು, ಅದೊಂದು ಒಳ್ಳೆ ಉತ್ತರ ಇಟ್ಟಿಲ್ಲ. ಎಲ್ಲರಿಗೂ ಅರ್ಥ ಆಯ್ತು ಅದು. ಯಾವಾಗ ಅವಳದು ಮನಸ್ಸು ಚೇಂಜ್ ಆಯ್ತು? ಗಂಡ ಅವ್ನಿಗೆ ಹೇಳಿದಾಗ. ಆಮೇಲೆ 16-17 ಅವಳ ಮುಖದಲ್ಲಿ ದುಃಖ ಇಲ್ಲ. ನಿಮ್ದೆಲ್ಲ ಬಾತ್ರೂಮ್ ಸರಿ ಇಲ್ಲ, ಫೇಸ್ ಇಲ್ಲ. ಹೋಗಿ ಕಡೆ ಪಕ್ಷಗಳು ಹಿಂಗೆ ಅಂತ ಇಲ್ಲ 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 ಅಂತ ಏನಾರು ಮಾಡು. ಬಾಯ್ತಿಲ್ಲ ಕಾಲ ನಿನಗೆ ಕತ್ತು ಹಿಂಗೆ ಮಾಡು, ಇಲ್ಲ ಆಗಲ್ಲ ಅಂತ ಹೇಳಿ ನಾನು ಹೇಳ್ಬಿಡು ಮಾಡೋಣ. ಅದಾರು ಮಾಡೋದು ಶುದ್ಧ ಮುಗೀತು ಅಂತ ಬಂದು ನಿಂತ್ಕೊಂಡಿದ್ರೆ ನಿಮಗೆ ಹೇಳ್ತಾರೆ. ಮುಗೀತು ಅಂತ ಬಂದು ನಿಂತ್ಕೊಂಡಿದ್ದೀರಲ್ಲ. ಪ್ರಕಾಶ್ ಬ್ರದರ್ ಪಾಪ ಹೈದ್ರಾಬಾದ್ ಬಂದಿದ್ದಾರೆ. ಪ್ರಕಾಶ್ ಬ್ರದರ್ ಹೈದ್ರಾಬಾದ್ ಹೋಗಿದ್ರು ಅವರು. ಏನೋ ಬೇಗ ಮುಗೀತು ಅಂತ ಹೇಳಿದ್ದಾರೆ. ಯಾರಾದ್ರೂ ಬಂದರೆ ಬಂದಮೇಲೆ ಸದ್ಯ ಕಳಿಸ್ಬಿಡ್ತಾನೆ ಅಂತಲ್ವಾ, ಅದಕ್ಕೆ ಹೇಳಿದ್ದು 3 ಗಂಟೆ. ಅಲ್ಲಿಂದ ಸ್ಟ್ರೈಟ್ ಡೆಲ್ಲಿ ತೊಗಲಕಾಬಾದ್, ಅಲ್ಲಿಂದ ಸ್ಟ್ರೈಟ್ ಬೆಳಗ್ಗೆ ಒಂದು ಅವ್ರು ಹಿಂಗೆ ತಿಳ್ಕೊಂಡು ಕರೆದಿದ್ದಾರೆ ಬೈಬಲ್ ಕಾಲೇಜ್ ಬೇರೆ. ಎಲ್ಲೂ ಹೋಗಂಗಿಲ್ಲ ಆಚೆ ಅವರು. ಬೆಳಗ್ಗೆ 9 ಗಂಟೆ ಶುರು ಆಗಿದೆ, ರಾತ್ರಿ 11 ಗಂಟೆ ಮುಗಿತಾ ಇಲ್ಲ. ಅವ್ರು ಏನೋ ತಿಳ್ಕೊಂಡಿದ್ರಲ್ಲ, ಕೈಯೆಲ್ಲ ಸನ್ನೆ ಮಾಡ್ತಾವೆ, ನಾನು ನಿಲ್ಲಿಸ್ತಾನೆ ಇಲ್ಲ. ಆಮೇಲೆ ಸ್ಟೇಜ್ ಮೇಲೆ ಬಂದೇ ಬಿಟ್ಟ. ಇವರು ಸಿಟಿ ಒಳಗೆ ಹೋಗ್ಬೇಕು, ಅವ್ರಿಗೆ ಬೇರೆ ಗಾಡಿಯಿಂದ ನಾವೇ ಡ್ರಾಪ್ ಮಾಡಬೇಕು, ದಯವಿಟ್ಟು ಮುಗಿಸ್ಬೋದಲ್ಲ ನೀವು. ಯಾಕಂದರೆ ಅವ್ರು ಏನು ಹೇಳಿದ್ದ ನನಗೆ, ನಾನ್ ಸ್ಟಾಪ್ ಹೋಗ್ಬೋದು, ಟೈಮ್ ಮಿತಿ ಇಲ್ಲ ಅದು. ಅದಕ್ಕೆ ಅದು ನನಗೆ ಹೇಳಿದ್ದಾನೆ ಅದು. ಶುದ್ಧ ಸ್ವಲ್ಪ ಆ ಕಡೆ ಈ ಕಡೆ ತುದಿಗಾಲ, ಆ ಕಡೆ ಈ ಕಡೆ ತುದಿಗಾಲ ಕೈಗಳ ಮೇಲೆ ಹೈಟ್ ಆಗ್ತದೆ. ಮಾಡಿದ್ರೆ ಹೈಟ್ ಆಗ್ತದೆ. ಯಾರು ಎತ್ತರ ಆಗಬೇಕು ತುದಿಗಾಲ ಮಾಡಿ. ದಿಗಂತ್ ಮಾಡ್ತದೆ ನೋಡಿ, ದಿಗಂತ್ ಮಾಡ್ತದೆ. ತಿಳ್ಕೊಳ್ಳಿ, ಮೊನ್ನೆ ಸ್ಯಾನ್ ಬಿಡಕ್ಕೆ ಹೋದಾಗ ಲೇಟ್ ಆಗಿತ್ತು. ಮೊನ್ನೆ ಯಾವತ್ತು ನೀವು ಪ್ರೈಸ್ ಮಾಡಿರೋದಲ್ಲ ಬಂದು ಮೊನ್ನೆನ ಆಚೆ ಬಂದು ನೋಡಿ. ಇವನೊಬ್ಬ ಬಿಲೀವರ್, ಎಲ್ಲ ಇದ್ದಾರೆ, ಹುಡುಗರೆಲ್ಲ ಇದ್ದಾರೆ. ಇವನು ನಾನು ಬಾಗಿಲಿಗೆ ಬಿಡಕ್ಕೆ ಹೋದೆ ಅವತ್ತು. ಸ್ಯಾಮಿ ನಾನು ಓಡ್ ಬಂದು ಎಲ್ಲರ ಮುಂದೆ ಜೋರು ಈ ಪ್ರೈಸ್ ತಗೊಳ್ಳೋ ಪಾಸ್ಟರ್ ಅಂತ ಎಲ್ಲರ ಮುಂದೆ. ನನ್ನ ಲೈಫಲ್ಲೇ ಆ ಥರ ಖುಷಿ ಯಾವಾಗಲಾಗಿದೆ. ಹೇಳ್ಬೇಕಲ್ಲ, ಎಷ್ಟು ನಿಂದಾಯ್ತು ಸ್ಕೂಲು. ಅವ್ನು ಬಂದು ಹೇಳ್ದೆ, ಮಕ್ಕಳುಗಳು ಕಲಿಸ್ಕೊಳ್ಳಿ, ಮಕ್ಕಳುಗಳು ನಿನ್ನ ಕೈಲಿ ಚಿಕ್ಕ ಮಕ್ಕಳು ಎಲ್ಲರೂ ಯಾರೇ ಹೋದ ಮಕ್ಕಳುಗಳು ಇನ್ನೂ ಯಾವನಿಸ್ತಾರೆ ನೀವೆಲ್ಲ, ನೀವು ಇನ್ನೂ ಚಿಕ್ಕ ಮಕ್ಕಳ ಇಲ್ಲ ರೀತಿ ಎಲ್ಲ ನೀವೆಲ್ಲರೂ ಚಿಕ್ಕ ಮಕ್ಕಳ ಇದ್ದಾರೆ. ಇನ್ನೊಂದು ಭವ್ಯ ಇರ್ಬೋದು, ಇನ್ನೆಲ್ಲ ಅಂಜಲಿ
ವರದರಾಜು ಚಿಕ್ಕ ಚಿಕ್ಕ ವಯಸ್ಸಲ್ಲಿರೋ ನೀವು ಇದು ಕೇಳಿ, ನಾವಿಲ್ಲಿ ಹೇಳೋದನ್ನು ನೀವು ಸರಿಯಾಗಿ ಕಚ್ಕೊತು ತಿಳ್ಕೊಳ್ಳಿ. ನೀನೇ ಆ ಯೋಸೇಫ, ನೀನೇ ಆ ದಾನಿಯೇಲ, ನೀನೇ ಆ ದೆಬೋರ, ಗೊತ್ತಾ? ಅದೋ ಒಂದು ಟೈಮಲ್ಲಿ ನಿನಗೆ ವೈರಾಗ್ಯ ಬಂತು ತಿಳ್ಕೊಳ್ಳಿ. ನಂತರ ಯಾರು ಹೀಗಾಗುತ್ತೆ ನಿಮ್ಮನ್ನ, ಇದು ಮೇನ್ ಇಟ್ಕೊಳ್ಳೋದು ನಾವು. ಈಗ ಏನಿಗೆ ಚಿಂತೆ ಮಾಡೋದು ಅದನ್ನು. ವಸಂತಮ್ಮನ ಥರ ಒಂದಮ್ಮ ನಾಗ್ಪುರಿಂದ ಹೋದ, ಮಹಾರಾಷ್ಟ್ರ ಹೋದ, ನೀವು ಫೋನ್ ಮಾಡಿ ಅಮರಾವತಿ ಕಡೆ ಹೋಗಿ ವಸಂತಮ್ಮನ ಥರ ಹೆಸರು ನಂಬ್ಕೊಂಡು ತುಂಬ ಈ ಥರ ಬಂದು ಎಲ್ಲ ಚೆನ್ನಾಗಿ ಅಭಿಷೇಕ ಆಯಿತು. ಹಳ್ಳಿಗೆ ಹೋದ್ಲು, ಪ್ರಾರ್ಥನೆಯಿಂದ ಪ್ರೇಯರ್ ಮಾಡಿ ಕೊಡ್ತಾರೆ. ಅವರಲ್ಲಿ ಇದು ಆರ್ಡಿನೇಷನ್ ಆಗಿದೆ, ಫಾಸ್ಟ್ ಆರ್ಡಿನೇಷನ್ ಆಗಿದೆ, ಫಾಸ್ಟ್ ಈಗ ಆಯ್ತಾ, ಫಾಸ್ಟ್ ಥರ ಅಂತ ಅದ್ಭುತ ಆಗಕ್ಕೆ ಶುರು ಆಗೋಯ್ತು. ಇವಾಗ ಅಲ್ಲಿ ವಾರಕ್ಕೆ ಒಂದ್ಸಲ 25,000 ಜನ ಸೇರ್ತಾರೆ. ಆ ಕಾಣಿಕೆ ಕೊಡ್ತಾರಲ್ಲ, ಮೂಟೆಗಳು ತುಂಬ್ತಾರೆ. ಅವಳು ಒಂದಿನ ಕೌಂಟ್ ಮಾಡಲ್ಲ, ನೋಡೋದಿಲ್ಲ ಅಂತ ಏನು ನಡೆಯುತ್ತೆ. ಒಬ್ಳು ಅನ್ಯ ಜನ ಮಹಾರಾಷ್ಟ್ರದಲ್ಲಿ ಅಮರಾವತಿ ಹೇಳ್ತಾರೆ. ನೀವು ಬಂದಿರೋದು ಇದು ಹೈಯೆಸ್ಟ್ ಪಾಯಿಂಟ್. ಬೈಬಲ್ ಹೇಳುತ್ತೆ, ಹೋಗ್ಬಿಟ್ಟು ಓದ್ಕೊಳ್ಳಿ. ಏಷಯ 41ರಿಂದ 45 ಎಷ್ಟು ಕಡೆ ಹೇಳಿದ್ರೆ ಬಂದು ಹೇಳಿದ್ರೆ ಯಾರು ಹೇಳಿ ಆಯ್ಕೆ ಹೇಳಿದ ನನಗೆ ಎಷ್ಟು ಸಲ ಹೇಳಿದ್ರೆ ಅಂತ ಕೇಳಿದಾರೆ. ಎಷ್ಟು ಸಲ ಹೇಳಿದ್ರೆ ಬರ್ಕೊಂಬನ್ನಿ ಹೋಗಿದ್ವಿ. ಏಷಯ 40ರಿಂದ 46 ತನಕ ನನ್ನ ಬಿಟ್ಟರೆ ದೇವರಿಲ್ಲ ಅಂತ ಎಷ್ಟು ಹೇಳಿದ್ರೆ. ಸಿದ್ದರಾಮಯ್ಯ ಹಂಗೆ ಹೇಳಕ್ಕೆ ಹೇಳ್ತಾನ, ನಾನು ಬಿಟ್ಟರೆ ಯಾರು ಚೀಫ್ ಮಿನಿಸ್ಟರ್ ಹೇಳ್ತಾನ. ಆದ್ರೆ ಎಲ್ಲರಿಗೂ ಗೊತ್ತು ಚೀಫ್ ಮಿನಿಸ್ಟರ್ ಅಂತ. ನೋಡಿ ದೇವ್ರು ಹೇಳ್ತಾರೆ. ಥ್ಯಾಂಕ್ ಯು ಫಾದರ್. ಹೇಳಿ ನಾನು ಕೊರತೆ ಇಲ್ಲ, ಹೇಳಿ ಹಣಕಾಸಿನ ಕೊರತೆ ನನಗೆ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ ಹೇಳಿದ್ರು. ಕೆಲಸದಲ್ಲಿ ನನಗೆ ಏಕ ಆಯ್ಕೆಗಳಿರುತ್ತೆ ಹೇಳಿದ್ರು. ಶ್ರೇಷ್ಠವಾದ ನನಗಾಗಿ ಮೀಸಲಾಗಿದೆ. ನನ್ನ ಶರೀರದಲ್ಲಿ ಅನಾರೋಗ್ಯಕ್ಕೆ ಜಾಗ ಇಲ್ಲ. ದಿನ ದಿನ ನನ್ನ ಅಂಗಾಂಗಗಳು ಸ್ಟ್ರಾಂಗ್ ಆಗುತ್ತೆ, ಹೊಸದಾಗಿ ಮಾಡ್ಬಿಡುತ್ತೆ ಹೇಳಿ. ನಾನು ಹೆಚ್ಚಿದ್ದೆ, ನನಗೆ ವಾಕ್ಯದ ಜ್ಞಾನ. ನನ್ನ ಸಂತತಿಯಲ್ಲಿ ರಾಜರುಗಳೆದಿರ್ತಾರೆ, MLA MP ಶ್ರೇಷ್ಠವಾದ ನನಗೆ ಮೀಸಲಾಗಿದೆ. ವೈರ್ಯ ಮುಂದೆ ಔತಣ, ಶಬ್ದ ಬರಲೇ ಇಲ್ಲ ಮಿಸ್ ಮಾಡಿ. ಯಾವಾಗ ನೆನ್ಪಿಟ್ಟು ವೈರಿ ಮುಂದೆ ಔತಣ ಅಂದ್ರೆ ಹಿಂದೆನೆ ಏನ್ ಬರ್ಬೇಕು ಹೇಳ್ರಿ. ವೈರಿಯ ಮುಂದೆ ಔತಣ ಅಂತ ಹೇಳಿ ನೋಡಿ. ಪ್ರೊಫೆಟಿಕ್ ಆಕ್ಷನ್ಸ್ ವೆರಿ ಇಂಪಾರ್ಟೆಂಟ್. ಅದು ವಿಶ್ವಾಸ ಅಧಿಕಾರ ಕಳಿಸ್ತೀವಲ್ವಾ, ಕುಡಿದಾಡ್ಕೊಂಡು ಹೇಳಿದೀನಿ. ಆಮೇಲೆ ಬಂದು ಹೇಳಿ ನನಗೆ, ಆಮೇಲೆ ಚೇಂಜ್ ನೋಡಿರೋ ಇಲ್ಲೇ ಇದ್ರೆ ನೀವು ನನ್ನಲ್ಲಿ. ಅಂದ್ರೆ ನಾವು ಆ ಟೈಮಿಂದ ದೇವರಮ್ಮನ ಅರ್ಥ ಆಗುತ್ತೆ. ಏನು ಹಿಂಗೆ ಇದ್ದಾಗ ನಿಮ್ಗೆ ಚಿಗುತ್ಕ ಬಂದಲ್ಲ ಅಂತ ಅವ್ರು ಹಂಗೆ ಆಗುತ್ತೆ ಕೇಳೋದಕ್ಕೆ ಆ ಟೀಚರ್ಗೆ. ಅವ್ರಿಗೆ ಇನ್ಯಾರಿದ್ದಾರೆ ಅಲ್ಲಿ, ಇದಕ್ಕೂ ಆಗುತ್ತೆ ಹಂಗೆ. ಇವು ನಾವು ಹೇಳ್ದಂಗೆ ಕೇಳ್ಕೊಂಡು ಇದ್ನಲ್ಲ, ಈಗ ಇದ್ದಕ್ಕಿದ್ದಂಗೆ ನಮಗೇನೆ ದಬಾಯಿಸ್ತಾನಲ್ಲ. ಇದರಲ್ಲಿ ಸುಮಾರು ಜನ ಇದ್ದಾರೆ, ಹತ್ರದವ್ರು ಇಲ್ಲ ಆಗುತ್ತಾ. ಕೆಲವನ್ನ ಗಡಿಪಾರೆ ಮಾಡೋದಿಲ್ಲ, ಪಕ್ಕದ ತೊಲಗಿನ ಗಡಿಪಾರೆ ಮಾಡೋದು. ಕೆಲವು ಬುದ್ಧಿ ತೋರಿಸ್ಬಾರ್ದು ನಮಗೆ ಅಂತ. ಹರಿಶುದ್ಧ ಗಟ್ಟಿ ಹೇಳ್ಬಿಟ್ರೆ ಮುಗಿಸ್ತೀನಿ, ಗಟ್ಟಿ ಹೇಳ್ಬಿಟ್ರೆ ಮುಗಿಸ್ತೀನಿ. ಇವತ್ತೇ ಆ ಇಂಪಾರ್ಟೇಷನ್ ಆಗ್ಬಿಡಿ. ಬಿಡುಗಡೆ ಎಲ್ಲ ಭಾಗದಲ್ಲೂ ಚೇಂಜ್, ಸ್ವಸ್ಥತೆಯಲ್ಲಿಯಪ್ಪ, ಸೇವೆಯಲ್ಲಿ ಮತ್ತು ಹಣಕಾಸಿನಲ್ಲಿಯಪ್ಪ, ವೈದ್ಯ ಮುಂದೆ ಔತಣಗಪ್ಪ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಪರಲೋಕದ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವಾಗಲಿ, ರಾಜ್ಯ ಬರಲಿ, ನಿನ್ನ ಚಿತ್ತವಾಗಲಿ. ನಮ್ಮ ಅರಿವುಗಳೇ ಪಾಲಿಸು. ನಮಗೆ ತಪ್ಪು ಮಾಡಿ ನಾವು ಕ್ಷಮಿಸಿದ್ದು ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಗಳಿಗೆ ಸೇರಿಸಿದ ಕೇಳಿ ನಮ್ಮಂತೆ ರಾಜ್ಯ ಬಲ ಮನೆಯು ಸದಾ ನನ್ನ ಮನೆ ಹೊಂದಿಕೊಂಡ
ಕ್ರೈಸ್ತರಲ್ಲಿ ಆತನ ಪವಿತ್ರವನ್ನು ಕೀರ್ತಿಸಿ ನನ್ನ ಮನೆ ಹೊಂದನ್ನು ಕೊಂಡಾಡು ಆತನ ಉಪಕಾರ ಒಂದನ್ನು ಮರೆಯಬೇಕು. ಯೇಸು ರಕ್ತದಲ್ಲಿ ನಾನಿರುವೆ, ಯೇಸು ರಕ್ತದಲ್ಲಿ ನಾನಿರುವೆ, ಸೈತಾನ್ಯವ ಹಾನಿ ಮಾಡಲಾರನು, ಸೈತಾನ್ಯವ ಹಾನಿ ಮಾಡಲಾರನು. ಹಾನಿಲ್ಲ, ಹಾನಿಲ್ಲ, ಹಾನಿಲ್ಲ. I have a right to do it. I have a right to do it. The devil can do me no harm, no harm, no harm, no harm. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನುಮತಿಯು ಈಗಲೂ ಸದಾ ಕಾಲ ನಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಾಣ ತನಕ ಇರುವುದಾಗಿರಲಿ. ಆಮೇನ್, ಆಮೇನ್. ಜಯ ಕೊಡ ದೇವರಿಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಮಾಧಾನ ಹೋಗಬಾರದು. ಕ್ರಿಸ್ಮಸ್ ನೋಡಿ ಹತ್ರ ಇದೆ. ಕ್ರಿಸ್ಮಸ್ ಮೀಟಿಂಗ್ ಇಟ್ಕೊಳ್ರಿ ನಿಮ್ಮ ಮನೆಗಳಲ್ಲಿ. ನೀವು ಈ ಕಾರ್ಡನ್ನು ಹುಡುಕೊಂಡು ಹೇಳ್ರಿ, ಟ್ರ್ಯಾಕ್ಸ್ಗಳು ತೊಗೊಂಡೋಗಿ ಕೊಡ್ರಿ. ಆಮೇಲೆ ಕ್ರಿಸ್ಮಸ್ಗೆ ಕಾಣಿಕೆಗಳು ಕೊಡೋದಿದೆ ಗೊತ್ತಾ, ಶ್ರೇಷ್ಠವಾದ ಆಗಲೇ ಕಳಿಸ್ತಾ ಇದ್ದಾರೆ ಆಗಲೇ ಆಯ್ತಾ. ಶ್ರೇಷ್ಠವಾದ ಇರ್ತಿತ್ತು ಅಂದರೆ ನಿಮ್ಮ ಕಾಣಿಕೆ ಡಬ್ಬಗಳು ವಾಪಸ್ ತರದ ಸಮಯ ಇರಲ್ಲ ಆಯ್ತಾ. ಆಮೇಲೆ ನೀವು ಏನಾದ್ರು ವಸ್ತುಗಳು ಕೊಡಿಸೋದಾದ್ರೆ ಮೊದಲೇ ಶೋಭನಿಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಮೋಸ್ಟ್ಲಿ ಪೇಂಟ್ ಹೊಡಿಯೋದು ಗೇಟಿಗೆ ಒಂಚೂರು, ಗೇಟ್ ಅಲ್ಲಿ ಒಂಚೂರು ಹೊಡಿಬೇಕಾಗುತ್ತೆ, ಒಳಗಡೆ ಇಲ್ಲ. ಅಲ್ಲೊಂಚೂರು ವೈಟ್ ಮತ್ತು ಪೇಂಟ್, ಯಾರು ಪೇಂಟ್ ಹೊಡಿ ಯಾರಿದ್ದೀರ ಅವ್ರಿಗೆ ತಲುಪಿಸಿ. ಗೇಟಿಗೆ ಒಂಚೂರು ಪೇಂಟ್ ಹೊಡ್ಕೊಡ್ಬೇಕು. ನೀವೇ ತಂದ್ಕೊಟ್ಟು ಹೊಡೋದು ಇನ್ನೂ ಒಳ್ಳೇದು ಆಗುತ್ತಾ. ನೀವೇ ತಂದ್ಕೊಟ್ಟು ಹೊಡಿ ಯಾರು ಆಯ್ತಾ. ಆಮೇಲೆ ಒಂಚೂರು ವೈಟ್ ವಾಶ್ ಬೆಟ್ಲತ್ತ ಹತ್ರ. ಇನ್ನು ಡೆಕೋರೇಷನ್ ಟೈಮಲ್ಲಿ ಶೋಭಾ ಕೃಪ ಎತ್ತಳಿಸ್ತಾರೆ ಆಯ್ತಾ. ಬ್ಯಾಂಗ್ಳೂರಲ್ಲಿ ಸಿದ್ಧತೆ ಮಾಡ್ತಾರೆ. ಅಲ್ಲಿ ಕೃಪಾ ಇರೋದ್ರಿಂದ ಇನ್ನೇನು ನಿಮಗೆ ಹೊಸದೆಲ್ಲ ಕೃಪಾ ಎಲ್ಲ ಇರ್ತಿದ್ದು ಅವಾಗೆಲ್ಲ. ಈಗ ನಿಮಗೆ ಅಲ್ಲಿ ಇಲ್ಲಿ ಎಡ್ಕಡೆ ಇರ್ತಾರೆ ಇವಾಗ. ಆಮೇಲೆ ಶನಿವಾರ ಭಾನುವಾರ ರಜೆ ಇರುತ್ತೆ ಇನ್ನು ಅವಳಿಗೆ. ಆಶ್ಚರ್ಯ ನೋಡಿ, 6ನೇ ಸೆಮಿಸ್ಟರ್ಯಿಂದಲೇ ರೆಡಿ ಆಗಿರೋದು. ಅದು ಜಾಬ್ಗೆಲ್ಲ ಸರ್ಚ್ ಮಾಡಂಗೆ ಇರೋದು. ನಮ್ಮವ್ರು ಇನ್ನೂ ನೋಡಿ, ಇವತ್ತು ಅದು ಇನ್ಸಿಡೆಂಟ್ ನನಗೆ ಗೊತ್ತೇ ಇಲ್ಲ ಅಲ್ಲ. ಅದು ನಮ್ಮ ಕ್ಲಾಸ್ಮೇಟ್ಸು ಮನೆಯವರು ಮದುವೆ ಆಯಿತು, ನಮ್ಮ ಮಗಳು ಜಾಬ್ ಇಲ್ಲ ಇನ್ನು. ಅವರೆಲ್ಲ ಸಖತ್ ಟಾಪಲ್ಲಿ ಬಂದಿದ್ರು, ಮಾರ್ಕ್ಸ್ ಎಲ್ಲ ಅವ್ರಿಗೆ ಜಾಬ್ ಸಿಕ್ಕಿಲ್ಲ ನೋಡಿ. ಅವ್ನು ಇನ್ನೊಂದು ಯಾವುದೋ ಫೋನ್ ಬಂತು, ಈಗ ಮಗಳಿಗೆ ಹೇಳಪ್ಪ ಒಂಚೂರು ಅಂತ. ಇನ್ನೂ ಅವಳು ಹೇಳೇ ಇಲ್ಲ. ಅವರು ಟಿ ವಿನೂ ಕಳಿಸಿದ್ರು, ಅವರೇ ಕಳಿಸೋರು ಇಲ್ಲ ನೋಡಿಲ್ಲ ಇನ್ನು. ಅದು ನೋಡಿ ಹೊರಗಡೆ ಹಂಗಿದ್ರೆ ಗೋಶೋನ್ ಸೀಮೆಲೆ ಆ ಸಂಬಾರದು ತಗೊಳ್ಳೋದಿಲ್ಲ. ಮಕ್ಕಳಿಗೆ ಯೇಸುವಿನ ರಕ್ತ ಹಚ್ಚಿದ್ದಾರೆ, ಬಾಗಿಲಿಗೆ ಯೇಸು ರಕ್ತ ಹಚ್ಚಿದ್ದಾರೆ. ನಾನು ಗೋಶೋನ್ ಸೀಮೆಲಿದ್ದೀನಿ. ನಿಮ್ಗೆ ಯಾರ್ಯಾರು ಹಳೆ ಬಿಟ್ಟು ಓದೋರು ಕೈ ಐತಿ ನನಗೆ. ವಿಮೋಚನಾ ಕಾಂಡ ನೀವು 12ರಿಂದ ನ್ಯಾಯಸ್ಥಾಪಕರು 2 ತನಕ ಓದೋರು ಕೈ ಐತಿ ನನಗೆ. ಇವತ್ತಿಂದ ಹೋಗ್ಬಿಟ್ಟು ಮಾರ್ಕ್ ಮಾಡಿ, ದಾರಿ ಸಿಕ್ತಲ್ಲ ಕೊಳ್ಳೆಯವ್ರಿಗೆ, ಇವತ್ತಿಂದ ಮಾರ್ಕ್ ಮಾಡಿ. ಸುಮ್ಮನೆ ನನಗೆ ಬಂದೇಳಿ ಎಷ್ಟು ತಗೊಂಡೋಗಿರ್ಬೋದು ಅವರು. ಒಬ್ಬೊಬ್ರು ಬಂದರೆ ಕೊಳ್ಳೆ, ಒಬ್ಬೊಬ್ಬರು ಒಂದೊಂದು ಗಾಡಿ ಲಾರಿ ಲೋಡು ತಗೊಂಡೋಗಿದ್ದಾರೆ ಮನೆ. ಹಲ್ಲೆಲೂಯಾ. ಏನದು ಅಂದರೆ ವಿಮೋಚನಾ ಕಾಂಡ 12ರಿಂದ ಯೆಹೋಶುವ ಫುಲ್ಲು, ನ್ಯಾಯಸ್ಥಾಪಕರುಗಳು 2 ತನಕ ನಿಧಾನ ಕೂತ್ಕೊಂಡು ಹೋಗಿ. ಅದೆಲ್ಲ ಐಗುಪ್ತಿಂದ ತಗೊಂಡು ಹೊರಟಂತೀಗ ಅವರು ಸಾಮಾನ್ಯ ಇಲ್ಲ ಅದು ಹೇಳಿ. ಯುದ್ಧ ಕೊಳ್ಳೆ, ಹೋರಾಟ ಸಮೃದ್ಧಿ. ಈ ನಮ್ಮ ಭಾಷೆ ಇವಾಗ ಈಗ ಕೇಳಿಸ್ಕೋಬೇಕು ಸ್ವಲ್ಪ. ಸುಮ್ಮನೆ ತಲೆ ನಡೆಸಲ್ಲ, ನಾನು ಹೇಳಿದ ತಕ್ಷಣ ಬರೀ ತಲೆ ನಡೆಸ್ತಾ ನೋಡಿದ್ರು. ಕೊಳ್ಳಿ ಇಡು, ಕೊಳ್ಳೆ ಎತ್ಕೊ, ಕೊಳ್ಳಿ ಇಡು, ಸೈತಾನಿಗೆ ಕೊಳ್ಳೆ ಎತ್ಕೊ ನೀವು ಪ್ರೀತಿ ಹೇಳ್ತಾ ಇದ್ದಾರೆ. ಫ್ಯಾಷನ್ ಆಗಿರ್ಬೇಕು. ಆಶಾ ಇವತ್ತು ನೀವು ಹೊಸದನ್ನೆಲ್ಲ ಇವೆಲ್ಲ ಏನೇನು ಹೇಳ್ಕೊಡ್ತಾರಪ್ಪ, ಹೊಸದಂತ ಅನ್ಸುತ್ತೆ ನಿಮಗೆ. ಹಂಗೆ ಅಲ್ಲೆಲ್ಲ ಅಮಾಸೆ ಚರ್ಚ್ಗೆ ಹೋಗಿ ಬಂದಿರ್ತೀರ ನೀವು. ಅಮಾಸೆ ಚರ್ಚ್ಗಳು ಹಿಂಗೆಲ್ಲ ನೋಡ್ಕೊಂಡು ಕಣ್ಣು ಬಾಯಿಸ್ಕೊಂಡು ಬಂದಿರ್ತೀನಿ. ಏಕೆ ನಾನು ಗಾಳದಿಂದ ಬಂದಿದ್ದೀನಿ ಗೊತ್ತಾನೆ. ಅವನಿಗೆ ಬಿಡುಗಡೆ ಇರೋದಿಲ್ಲ, ಅವನು ನಿನಗೆ ಪಾಸ್ಟ್ ಆಗಿತ್ತಂದ್ರೆ ನೋಡಿರ್ತೀನಿ ನಾನು ಅಂಥವ್ರು. ಓಕೆ, ಕ್ರಿಸ್ಮಸ್ ವಿಚಾರ ಅದಕ್ಕೆ ಪ್ರಯತ್ನ ಮಾಡ್ಕೊಳ್ಳೋದಾಗಲಿ ಅಷ್ಟೊತ್ತಿಗೆ ನಮ್ಮ ಮೇಲ್ಗಡೆ ರೆಡಿ ಆದರೆ ನನಗೆ ಇಷ್ಟ ಆಯಿತಾ. ಅದರ ದೇವರ ಸಮಯ ಬೇಕು ಅದಕ್ಕೆ. ಅದರ ಸ್ವಲ್ಪ ಕೆಲಸ ಕಾರ್ಯಗಳು, ಸ್ವಲ್ಪ ಇಂಜಿನಿಯರಿಂಗ್ ಕೆಲಸಗಳೆಲ್ಲ ಇದೆ. ಅದಕ್ಕೆ ಲಿಫ್ಟ್ ಎಲ್ಲ ವಯಸ್ಸಲ್ಲಿ ಜಾಸ್ತಿ ಪ್ರೇಯರ್ ಮಾಡಿ ನೀವು ಅಂತ ಜಾಸ್ತಿ ಪ್ರೇಯರ್ ಮಾಡಿ ಸಪೋರ್ಟ್ ಮಾಡಿ. ಅದಕ್ಕೆ ನೀವೇ ಲಿಫ್ಟ್ ಅಂತ ಹಾಕ್ಬಿಡ್ರಿ, ಆಗಲೇ ಗುರ್ತು ಮಾಡಿದ್ದೀನಿ ಜಾಗ. ಹಾಲೆಲೂಯಾ. ಎಲ್ಲ ಸಮಾಧಾನವಾಗಿ ಬರೋದು.
ವರ್ಷ ಬನ್ನಿ ಏನೇನು ಕಾಲು ಈಗೇನ ಕಾಲು ಈಗೇನ ಆಮೇಲೆ ಮಾತು ಕೇರ್ಫುಲ್ ಇರ್ತದೆ ನಾನು ಸಾಯ್ತೀನಿ ಆಮೇಲೆ ಹೇಳ್ಬಾರ್ದು ಬದುಕ್ತೀನಿ ಹೇಳೋದೇ ಸಮಯ ಬಾಯಿ ಮಾತು ಆಮೇಲೆ ನೀವು ಹುಡುಗಿ ಅಕ್ಕ ಇರಲಿ ಬೇರೆಯವ್ರು ಬಿಡಿ ಯಾರು ಒಬ್ಬರೇ ಬಿಟ್ಟು ನಮಗೆ ಆಗೋದು ಆಗಲಿ ಇನ್ನೊಬ್ಬ ಹರೀಶ್ ಅಂತ ಬರೋದು ತಿಳಿಸ್ಕೊಂಡು ಇಲ್ಲಿ ಬಿಡ್ತಾ ಹೋಗಿ ಗುಣ ಬಿಟ್ಟು 2 ತಿಂಗಳಿಗೆ ಹೋಗ್ತದೆ ಹೆಚ್ಚು ಕಡಿಮೆ ಒಂದು 35 ವರ್ಷ ಅಷ್ಟೇ ಇಲ್ಲಿದ್ದಲ್ಲಿ ಯಾರೋ ಹತ್ತಿ ಅಂತದ್ದು ಹತ್ತಿರ ಬಂದು ಈ ಹತ್ತಿಗೆ ಹೋಗ್ಬಿಟ್ಟಿದೆ ಅಂತ ಕರ್ಕೊಂಡು ಹೋಗಿ ಚೆನ್ನಾಗಾದ್ಮೇಲೆ ಹೌದಾ ನೀವು ಬೇರೆ ಬಂದಿದ್ದು ಎಲ್ಲರೂ ಕೇಳಿಸ್ಕೊಳ್ಳಿ ಎಲ್ಲ ಬಿಟ್ಟು ನಾವು ಎಲ್ಲ ನೋಡಿ ಬಂದಿರಲಿಲ್ಲ ನೀವು ಇಲ್ಲಿ ಬಂದರೆ ನೀವು ಹೊರಗಡೆ ನೋಡೋಕ್ಕೋದ್ರೆ ರೀತಿ ನೋಡೋದು ನೀವು ಕೆಲಸಕ್ಕೆ ಹೋಗ್ತಿರೋದು ಅಲ್ಲಿ ಏನಿದೆ ಅಲ್ಲಿ ಡ್ರೆಸ್ ಎಲ್ಲ ಇರುತ್ತೆ ಮಕ್ಕಳು ಸ್ಕೂಲ್ ಕಳಿಸಿದ್ರೆ ಆ ಸ್ಕೂಲ್ ಯೂನಿಫಾರ್ಮ್ ಹಂಗೆ ಟ್ರೈನಿಂಗ್ಸ್ ಇದ್ರ ಜೀವನ ಒಳಗಡೆ ಬನ್ನಿ ನೀವು ಅದ್ರ ಥರ ಆಗಲ್ಲ ಹಳೆ ದೇವರು ಬರಲ್ಲ ನಮ್ಮನೆ ದೇವರು ಅದು ಅಲ್ಲಿ ಶಾಂತಿಗಾಂತರ ಒಳ್ಳೆಯ ಮಾಡಿದ ಅದರಲ್ಲಿ ಹೋಗ್ಬೋದು ಮತ್ತು ಅಲ್ಲಿ ಹೋಗಿ ಏನು ಪ್ರಯೋಜನ ಕಳಿಸ್ಬೋದು ಶೃಂಗೇರಿ ಶಾಪಿಂಗ್ ಮಾಲ್ ಇಡೀ ಇಂಡಿಯಾ ಹೋಗ್ತಿದ್ದೆ ನಾವು ನೋಡಿ ಬಂದಾಗ ಏನು ಮಾಡಿದೆ ಗೊತ್ತಾ ಅದೇ ಕ್ಷಣ ಎಲ್ಲ ಬಿಟ್ಟಿದ್ದೆ ಸ್ವಂತ ಅಕ್ಕನ ಮಕ್ಕಳು ಮದುವೆ ಹೋಗಿದ್ದಾರೆ ಭಾನುವಾರ ಮಾಡಿ ಸರಿ ಆಮೇಲೆ ಅವ್ರಿಗೂ ಯಾವುದು ಇಲ್ಲ ನಮಗೆ ಕರೆಕ್ಟ ಮಾತಾಡೋದು ಈ ಮಾತನ್ನು ನಾನು ಬದುಕಿದ್ದೀನಿ ಸಾಯಂಕಾಲ ಬರ್ತೀನಿ 3 ತಿಂಗಳು ಸರಿಯಾಗಿ ನಂಬ್ಕೋಬೇಕಂದ್ರೆ ಇನ್ನು ಶುಕ್ರವಾರ ಶನಿವಾರ ಸಂಜೆಗೆ ಹೊರಗೋಗ್ಬೇಕು ಭಾನುವಾರ ಬೆಳಗ್ಗೆ ಪ್ರೇಯರ್ ಇರುತ್ತೆ ಆಯಿತಾ ಮುಗಿಸ್ಕೊಂಡು ಡ್ಯೂಟಿಗೆ ಹೋಗ್ಬೇಕು ನೀವು ಮುಂಚೆ ಹೊಡ್ಕೊಂಡು ಬೆಳಗ್ಗೆ ಬೇಗ ಇವತ್ತಿರ ಒಂದು ಶನಿವಾರ ನಿಮಗೆ ಬೆಳಗ್ಗೆ ನಾಳೆ ಡ್ಯೂಟಿ ಬಂದು ಬೆಳಗ್ಗೆ ಬೇಗ ಬಂದು ಇಲ್ಲಿ ಹೋಗೋಂಗೆ ಅದೆಲ್ಲ ಅದೆಲ್ಲ ಈಗ ಹೇಳ್ಬಿಡ್ತಾರೆ ಹಂಗಾದ್ರೆ ನಿಮಗೆ ಡಾಕ್ಟರ್ ಹತ್ರ ಹೋಗಿ ಹೇಳಿದ್ರು ಅವ್ರಿಗೆ ಪ್ರತಿ ಹೋಗಿಲ್ಲ ಡಾಕ್ಟ್ರಿಗೆ ಅಡ್ಮಿಟ್ ಮಾಡ್ಕೊಳ್ತಾರಲ್ಲ ಅಡ್ಮಿಟ್ ಡಾಕ್ಟರ್ ಗೊತ್ತಾಗ್ತಾನೆ ದೇವರಿಗೆ ಚೀಪ್ ಆಗ್ತದೆ ನಿಮಗೆ ದೇವರಿಗೆ ಮತ್ತು ಅಲ್ಲೇ ನಿಮಗೆ ಕನೆಕ್ಷನ್ ಇರೋದು ಅವೆಲ್ಲ ಕೇಳೋದ ನಾವು ಬೆಂಗಳೂರಿಂದ ಬರ್ತಾರೆ ಮೈಸೂರಿಂದ ಬರ್ತಾರೆ ನೈಟ್ ಟ್ರೈಗೆ ಹಾಕ್ಬಾರ್ದು ನೀವು ನೈಟ್ ಟ್ರೈಗೆ ಹಾಕ್ಬಾರ್ದು 2 ನೈಟ್ ಟ್ರೈ ಮಿಸ್ ಮಾಡಿದ್ರೆ ಬರೋದು ಏನು ಮಾಡ್ತಿರೋದು ನೀರಿನ ದನ ತಗೊಂಡು ಹೋಗಿ ಅದು ಕುಡಿತಾರೆ ಆ ಥರ ಮಾಡ್ತಾ ಇರೋದು ನೀವು ದನ ಸಾಕು ಅಭ್ಯಾಸ ಇಲ್ಲ ದನ ಸಾಕು ನೀವು ಒತ್ತಾಯ ಮಾಡ್ತೀರಿ ನೀವು ಕುಡಿತಾರೆ ಆ ಥರ ನೀವು ಮಾಡ್ತಾರೆ ನಿಮಗೆ ತೋರಿಸಿದ್ದೀವಿ ಜೀವನ ನಿಮಗೆ ಹಗುರ ಬರೋಕ್ಕಾಗ ಆಗುತ್ತೆ ಇನ್ನೂ ಅನುಭವಿಸ್ತೀವಿ ಅಂತ ಅದು ಆಮೇಲೆ ಏನು ಹೇಳ್ತೀರ ಹೋಗಿ ನಾವು ಏನಾದ್ರೆ ಜನಮೇ ಏನಾಗಿಲ್ಲ ಏನು ಕ್ಯಾನ್ಸರ್ ಆಗ್ತಾರೆ ಯಾವ್ದು ಹೋಗ್ಲಕ್ಕಾಗಿ ಇನ್ನು ಆ ಥರ ಆಗಲ್ಲ ಬೇರೆ ಹೆಸರು ಚಾಂದಿನಿ ಹೇಳ್ತಾರೆ ಆ ಥರ ಎಲ್ಲ ಭಕ್ತಿಗೆ ಸರಿಯ ಮಾಡಬೇಕು ಆಮೇಲೆ ಇಲ್ಲಿ ದೇಶಕ್ಕೆ ಹೋಗಿದ್ದು ಅವೆಲ್ಲ ಹೇಳ್ಬೇಡ್ರಿ ನಾನು ಈಗ ಹೇಳ್ಬಿಟ್ಟಿದ್ದೀನಿ ಇವಾಗ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇರೋದು ಹೇಳಿರೋದಲ್ಲ ಆ ಥರ ಮಳ್ಳ ಮಳಿದ್ರು ಮಾತಾಡಿದ್ದೀನಿ ಈಗ ಹೇಳ್ತಾ ಮುಂದೆ ಹಿಡಿಯೋದು ಹೇಳ್ತಾ ಇರ್ತಾರೆ ನಾನು ಗೊತ್ತಾಗ್ತಾರೆ ಅದೆಲ್ಲ ಅಲ್ಲ ಹೆಂಗೆ ಹೇಳ್ಕೊಡ್ತಾರೆ ಅಂತ ನಾಳೆ ದಿನ ಗುಣಾಂಶದಾಗ ಈ ಥರ ಅಂತ ಯಾರು ಹೇಳ್ತಾರೆ ನಾಳೆ ದಿನ ನೀವು ಬರ್ತಾರದ್ದು ಯಾವ ಥರಕ್ಕೆ ಬರ್ತಾರದ್ದು ನೀವು ಇಲ್ಲಿರೋರು ಅಷ್ಟೇ ಬೇರೆ ಎಲ್ಲರೂ ಬೇರೆಗೂ ಬಂದಿರೋರು ಗೊತ್ತು ಅವ್ರು ಆಟ ಮನೆ ಆಟ ಇಲ್ಲೇ ಬೇರೆ ಇದೆ ಹೌದಾ ಇಲ್ಲಿ ಅವ್ರಿಗೆ ಇಷ್ಟ ಬಂದಂಗೆ ಕುಯ್ಯಲ್ಲ ಇಲ್ಲ
ನೀವು ಇದ್ರ ಥರ ಕುಡಿಬೇಕು, ರೈತರ ಥರ ಕುಡಿಬೇಕು. ಕರೆಕ್ಟಾಗಿ ಡಿಸೈಡ್ ಮಾಡಿ ಇವತ್ತಿನ ಶುಕ್ರವಾರ ಶನಿವಾರ ನನಗೆ ಅವ್ರ ಅಜ್ಜಿ ಎಷ್ಟು 84 ವರ್ಷ ಅವನಿಗೆ ಉದ್ದು ಸಳಿ ಬರೋದು ಅವರಿಬ್ಬರು ಹೊರಗಿತ್ತಿರೋರು ಸೀರೆಯವರು. ಬಂದರೆ ಉದ್ದು ಸಳಿಯಿಂದ 35-40 ಕಿಲೋಮೀಟರ್ ಆಗ್ತದೆ. ಪ್ಲೇಸ್ಬಿಟ್ಟು ಆಚೆ ಬಂದಿರೋರು ಹೊರಗಿತ್ತಿರೋರು. ನೀವು ಯಾವಾಗ ಸಿಗರೆ ಇನ್ನು 30-32 ವರ್ಷ ಆಗಿದೆ. 35 ವರ್ಷ ಮುಂಚೆ ಸ್ಪ್ರಿಂಗ್ ಥರ ಇರಬೇಕು, ಕಮಲ ಥರ ಇರಬೇಕು, ಬೇರೆ ಬಗ್ಸಿ ಹಿಂಗೆ ಮಾಡಬೇಕು. ಏನಾಗಿದೆ ಮೂಗು ಎಲ್ಲಿ ಬಿದ್ದೆ? ಮನೆಯೊಳಗೇನೆ ಕಳಿಬೇಕು. ಪ್ರಶಾಂತ್ ದಿಕ್ಕಲ್ಲಿ ಎಲ್ಲ ಮ್ಯಾಟರ್ ಯಾವುದೇ ಏನೇ ಮಂತ್ರ ತಂತ್ರ ಪೀಡೆ ಪಿಶಾಚಿ ಕಾರ್ಯಗಳು ಯೇಸು ನಾಮದಲ್ಲಿ ಲಯವಾಗಲಿ. ಮನೆ ದೇವರು ಹೋಗಿ ಯಾವುದೇ ಬಾರ್ದು ಹೋಗ್ತಾ ಇರಲಿ. ಈಗ ಬಿಟ್ಟು ಒಂದು ಸೆಕೆಂಡ್ ಇರಬಾರ್ದು. ಹೊರಗಡೆ ಹೊರಗಡೆ ಒಂದು ಕ್ಷಣ ಇರಬಾರ್ದು. ಹೊರಗಡೆ ಕೆಡಾಟ ಈಗ ಬೆಂಕಿ ಕೆರಳಕ್ಕೆ ಹೋಗ್ಬಿಟ್ಟು ಇಲ್ಲಿದ್ದೀಯ ಅಲ್ಲೇ ಹೋಗು. ಮನೆಯೊಳಗೆ ಬರಬೇಡ, ಎಲ್ಲೂ ಬರಬೇಡ. ಓದಲಿ ಜ್ಞಾನಿಯಾಗಲಿ. ಮಗನ ಬಿಡುಗಡೆ ಹಾಕಿ ಕೆಲಸಕ್ಕೆ ಮೊದಲಿಗಿಂತ ಹೆಚ್ಚಿನ ದುಡ್ಕೊಂಡು ಬರಲಿ. ಹೋಗಿ ಮಗನ ಏನೇ ತಪ್ಪುಗಳು ಕ್ಷಮಿಸಪ್ಪದೆ. 3 ಜನ ನೋಡಿ ಏಸಪ್ಪ ಸರಿಯಾಗಿ ಹೇಳಿ ಬಾಯ್ತಿರ್ದು ದಿಗಂತ ಹೇಳಿ ಬಾಯ್ತಿರ್ದು. ನನ್ನ ಮನೆ ದೇವರು, ನನ್ನ ಮನಸ್ಸಿನ ದೇವರು ಏಸುನೇ ಹೇಳಿ ಬಾಯ್ತಿದ್ದೋ. ಇವತ್ತಿಂದ ಬಾಯ್ತಿರೋದ್ರೆ ಬೈದವೆ. ಇವು ಈ ಕ್ಷಣದಿಂದಲೇ ನಾನು ನಿನಗಾಗಿ ಜೀವಿಸ್ತೀನಿ. ನನ್ನ ಶರೀರದಲ್ಲಿ ಯಾವ ನೋವು ಬರೋಂಗಿಲ್ಲ. ನನ್ನ ಮನೆ ಒಳಗಡೆ ನೀನು ಬಿಟ್ಟರೆ ಬೇರೆಯವ್ರಿಗೆ ಅವಕಾಶ ಇಲ್ಲ. ನಿನ್ನ ಚಿತ್ತ ಇಲ್ಲದೆ ಇರೋದು ಒಳಗಡೆ ಬರೋಂಗಿಲ್ಲ. ನನ್ನ ಮನೆ ಒಳಗಡೆ ಬರೋಂಗಿಲ್ಲ. ಏನೇನು ಕಳ್ಕೊಂಡಿದ್ದೆ ನಾನು 1000 ಪಟ್ಟು ವಾಪಸ್ ಬರಲಿ. ಆಮೇಲೆ ಗೊತ್ತಾ? ರಾಕೇಶ್ ಊರಿದ್ದಾನ? ಪ್ರೇಯರ್ ಮಾಡಿ ಅಷ್ಟೇ, ಇಂಪ್ಯಾಕ್ಟ್ ಹೋಗ್ಬೇಡಿ. ಅದು ಯಾವುದೋ ಇರುತ್ತೆ ಆ ಥರ ಕಾಯಿಲೆಗಳು ಪದೇ ಪದೇ ಬರ್ತವೆ ಅಂದರೆ ನೀನು ಬಿಡುಗಡೆ ಆಗಿಲ್ಲ ಅಂದರೆ ಯಾವುದೋ ನಿಮ್ಮಲ್ಲೇ ಚೆಕ್ ಮಾಡ್ಕೋಬೇಕು. ಇದು ಟ್ರ್ಯಾಕ್ಟ್ರು ಸ್ಟಾರ್ಟ್ ಆಗೋಲ್ಲ ಅಂದರೆ ಏನೋ ನೀವು ಕಂಪ್ನಿನೇ ಸೇರಿಲ್ಲ ಬಿಟ್ಟರೆ ಹಂಗಾಗತ್ತಲ್ವಾ. ಅದೇನೋ ಒಂಚೂರು ಡೀಸೆಲ್ ಖಾಲಿ ಆಗಿದ್ದಾಗ ಏರ್ ತೊಗೊಂಡಿರುತ್ತೆ, ಪಂಪ್ ಬಿದ್ದಿರುತ್ತೆ, ಪ್ಲಗ್ ಬಿದ್ದಿರುತ್ತೆ, ಏನೇನೋ ಇರ್ತಾವಲ್ವ. ಅದರದ್ದು ದೊಡ್ಡ ಗಾಡಿ ಆದರೆ ಬೈಕು ಹಂಗೆ ನಿಮ್ಮದು ಯಾವುದೇ ಹಾಗೆ ನಿಮ್ಮಲ್ಲೇ ಪರೀಕ್ಷೆ ಮಾಡಬೇಕು. ಅದು ಯಾವುದಂತ ಮೋಸ ಚಿಂತೆನೋ ಯಾವುದೋ. ಆಮೇಲೆ ಇನ್ನೂ ಯಾವ ಭಾಗ ನೀವು ಒಪ್ಪಿಸ್ಕೊಟ್ಟಿಲ್ಲ ದೇವರಿಗೆ. ನಿಮ್ಮ ಜಮೀನು ಇರ್ತೀವಿ 5 ಎಕರೆ, ಕೆಲವು ಭಾಗಕ್ಕೆ ನೀರೇ ಬಿಟ್ಟಿರಲ್ಲ, ನೀವು ಅಲ್ಲೇನು ಬೆಳೆಯೋಕ್ಕಾಗಲ್ಲ. ಹಾಗೆ ಕೆಲವು ಭಾಗಗಳು ನೀವು ಏನಿಗೆ ಬಿಡಿ. ಎಲ್ಲ ಭಾಗಕ್ಕೂ ಇವ್ರದ್ದು ಸಬ್ಜೆಕ್ಟ್ ಇರುತ್ತೆ ಸ್ಕೂಲಲ್ಲಿ ಎಲ್ಲ ಓದ್ಬಿಟ್ಟು ಇಂಗ್ಲೀಷ್ ಓದಿ ಹೋದರೆ ಪಾಸಾಗಲ್ಲ. ಹಾಗೆ ನೀವು ಎಲ್ಲ ಕ್ಷೇತ್ರಗಳನ್ನು ಒಪ್ಪಿಸ್ಕೊಡ್ಬೇಕು ದೇವರಿಗೆ. ಪರಿಶುದ್ಧವಾಗಿ ಜೀವಿಸೋದು. ಆಮೇಲೆ ಇನ್ನು ನಾವು ಹಳೆ ಜಾತಿದು ಅದೆಲ್ಲ ಹೇಳೋಕ್ಕೋಗ್ಬಾರ್ದು. ನಾವಿನ್ನೂ ಏಸಪ್ಪನ ಮಕ್ಕಳು ಅಂತೇಳಿ ಇದ್ರ ಸತ್ತು ನೀನು ತನಿಖೆ ಮಾಡಬೇಕು. ಆಮೇಲೆ ಗದರಿಸ್ಬೇಕು. ಅದನ್ನು ಕಾಯಿನ ಗದರಿಸ್ತೀಯದ ನೀವು ಆಯಿತಾ, ಗದರಿಸ್ಬೇಕು. ಆಮೇಲೆ ನಮಗೆ ಹೇಳ್ಕೊಡ್ಬೇಕಾದ್ರೆ ಗಟ್ಟಿಯಾಗಿ ಹೇಳಬೇಕು. ನೀವು ಸ್ವಲ್ಪ ಮುಖ ಅಂತ ತಪ್ಪು ಮಾಡ್ಕೊಂಡು ನಿಂತಿರ್ತೀರಲ್ಲ ನೀವು ಇಬ್ಬರು ಖುಷಿಯಾಗಿ ಹೇಳಬೇಕು. ಅವಾಗ ಗಟ್ಟಿಯಾಗಿ ಹೇಳಬೇಕು. ಯಾಕೆಂದರೆ ಪದೇ ಪದೇ ಎಲ್ಲ ಬರೋಂಗಿಲ್ಲ, ಪದೇ ಪದೇ ಬರೋಂಗಿಲ್ಲ. ಅದ್ಭುತ ಕರ್ತನೆ ನಿಮಗೆ ಸ್ತೋತ್ರ. ಕಲಾವೆಂಕಟೇಶ್, ಹರ್ಷಿತಾ, ರಾಕೇಶ್, ಶುಭ, ರಾಕೋಲೋ, ಶಬರವರು, ಲಾಮೀರ ಭಾಗವತು, ರೋಗಲು, ಓಲು, ರಾಖಾಲೀರ, ಶಮ, ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳಿ. ಈ ಸೆಕೆಂಡ್ ಅವ್ರ ಕಲ ಗೆಡಾಟ್ ಅವರಗಡೆ 1 ಸೆಕೆಂಡ್ ಇರಬಾರ್ದು. ಈ ಕ್ಷಣದಲ್ಲಿ ಶ್ರಮ 3 ಜನ ಏಸಪ್ಪ ನೀನೇ ನನ್ನ ಮನೆಯ ದೇವರು, ನನ್ನ ಮನಸ್ಸಿನ ದೇವರು. ನಾವು ಇದ್ದರೂ ಸತ್ರ ನಿನಗಾಗಿ
ನನ್ನ ಶರೀರದಲ್ಲಿ ಯಾವ ವ್ಯಾಧಿ ಬರಂಗಿಲ್ಲ. ಇದು ನಿನ್ನ ಆಲಯ. ಯೇಸುವಿನ ನಾಮದಲ್ಲಿ ಲೋಕದಲ್ಲಿರುವಾತನಿಗಿಂತ ನನ್ನಲ್ಲಿರುವಾತನ ಹೆಚ್ಚಿನವನು. ಆಮೇಲೆ ಮಮ್ಮಿ ಅವ್ರಿಗೂ ಮನಸ್ಸು ಬದಲಾವಣೆ ಮಾಡಪ್ಪ. ಮಗನು ಅಲ್ಲೇ ಭೈರವಪುರದಲ್ಲಿ ಆಲೂರಲ್ಲಿ ಸ್ಥಾಪನೆ ಮಾಡಬೇಕು. ಮಗನ ಬರ್ತಾರೆ, ಟ್ರ್ಯಾಕ್ಟ್ರು ಬರಲಿ, JCBಗಳು ಬರಲಿ, ಅನೇಕ ಮಿಷನ್ಗಳು ಬರಲಿ, ಜೋಳದ ಮಿಷನ್ಗಳು ಬರಲಿ, ಜಮೀನುಗಳು, ತೋಟಗಳು ಬರಲಿ. ಪ್ರೀತಿ ನಿನ್ನ ಮಗನ ಮೇಲೆ. ಮಕ್ಕಳು ಅಷ್ಟೇ, 2 ಮಕ್ಕಳು. ರಾಕೇಶ್ ಅವನೇ ಕಾರ್ ತಗೊಂಡು ಕರ್ಕೊಬರ್ಬೇಕು ಮನೆ ಫ್ಯಾಮಿಲಿಯಾಗಿ ಸಭೆಗೆ ಆ ರೀತಿ ಅರ್ಥ ಮಾಡಿ ನಿನ್ನ ಸಮಾಧಾನ ಭಕ್ತಿ ಮಾಡಿ. ಈ ಹೋರಾಟಗಳೆಲ್ಲ ಅಷ್ಟು ಮಹಿಮೆ ಇರುತ್ತೆ, ಅಷ್ಟು ಕೊಳ್ಳೆ ಇರುತ್ತೆ. ಮುಂದೆ ಬರ್ತಾನೆ ಸಮೃದ್ಧಿ ಇರುತ್ತೆ, ಅದಕ್ಕೆ ತಡೆ ಇರುತ್ತೆ. ಥ್ಯಾಂಕ್ ಯು. ಇಬ್ಬರಿಗೂ ದಿವ್ಯ ಜ್ಞಾನ, ಒಳ್ಳೆ ಮಾರ್ಕ್ಸ್, ಎಲ್ಲರಿಗೂ ದಿವ್ಯ ಜ್ಞಾನ, ಆತ್ಮನ ಅಭಿಷೇಕ. ಲೋಕದ ವಾಕ್ಯನಿಂದ ನಿಮ್ಮ ಮಕ್ಕಳು ಇರುವ ನೀನು ಹೆಚ್ಚಿನವು. ಪತ್ರವು ಕೂಡ ಸಾಯಂಕಾಲ ಪ್ರಾಪ್ತ ನಿವಾಸವನ್ನು ಮಾಡಿಕೊಂಡಿದ್ದೀರಿ. ಯಾವ ಕೇಡು ಸಂಭವಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇಲೆ